2 ಪ್ರಕಟಣೆಗಳು. ಇದೇ ವೇದಿಕೆಯಲ್ಲಿ ನಡೆದಂತಹ ಭಾವಗೀತೆಯ ಗಾಯನ 27 ಮತ್ತು 28 ಚಂದ್ರಶೇಖರ ಕದಲಾಯ ಅವರು ಹಾಡಿರುವಂತಹದ್ದು. ಅದರ CD ಈಗ ಲಭ್ಯ ಇದೆ, ಆಸಕ್ತರು ಕೊಂಡುಕೊಳ್ಳಬಹುದು. ಎರಡನೆಯದು, ಮೊನ್ನೆ 1ನೇ ತಾರೀಕು ಇಲ್ಲಿ ಲೋಕಾರ್ಪಣವಾದಂತಹ ಡಾಕ್ಟರ್ ಶ್ಯಾಮಶಾಸ್ತ್ರಿಗಳ ವೈಬ್ರೆಂಟ್ ಇಂಡಿಯಾ ಪುಸ್ತಕವು ಕೂಡ ಸಿಗ್ತದೆ. ಆಸಕ್ತರು ವಿವೇಕಹಂಸದಲ್ಲಿ ತಗೊಳ್ಬೋದು. ಸಹೃದಯರಿಗೆ ಸಸ್ನೇಹ ವಂದನೆ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಈ DVG ಸಭಾಂಗಣದಲ್ಲಿ ಇಂದಿನಿಂದ ಭಾರತೀಯ ಸಂಸ್ಕೃತಿಯ ಮೂಲತತ್ವ ಎಂಬ ಉಪನ್ಯಾಸ ಮಾಲಿಕೆ ಸಂಪನ್ನವಾಗಲಿಕ್ಕಿದೆ. ಇದು 3 ಕಂತುಗಳಲ್ಲಿ ಪ್ರಾಯೋಜಿಸಲಾಗಿದೆ. ಇದನ್ನು ಭಾರತೀಯ ಚಿಂತನ ಪಥದಲ್ಲಿ ಕಾಣಿಸಿಕೊಳ್ಳದ, ಆದರೆ ಇತ್ತೀಚಿನ 1-2 ಶತಕಗಳಿಂದ ಪಶ್ಚಿಮ ವಿಪಶ್ಚಿತರ ವಿಚಾರಪರತೆಯಿಂದ ನಿಷ್ಪನ್ನವಾಗಿ ಈಗ ನಮ್ಮದೇ ಆಗಿ ಹೋದ ಶಬ್ದ ಸಂಸ್ಕೃತಿ. ಸನಾತನ ಭಾರತೀಯ ಆರ್ಷ ದರ್ಶನದಲ್ಲಿ ಸಂಸ್ಕಾರ ಸಂಹಿತೆಯಾಗಿದ್ದದ್ದು ಸಂಸ್ಕೃತಿ ಎನ್ನುವ ಪುನರ್ನಾಮಕರಣದಿಂದ ತನ್ನನ್ನು ಪ್ರಚಲಿತಗೊಳಿಸಿಕೊಂಡಿದೆ. ಸಮ್ಯಕ್ ಕರಣ, ಸಮ್ಯಕ್ ಕೃತಿ, ಸಂಸ್ಕೃತಿ ಇದು ಸಂಸ್ಕೃತಿಯ ಶಬ್ದ ಜಾತಕ. ಆದರೆ ಗುಲ್ಲೆಬ್ಬಿಸುವ ಪದ ಜೋಯಿಸರ ಕೈಯಲ್ಲಿ ಈ ಶಬ್ದ ಸಿಕ್ಕು ಯಾವುದೋ ಗ್ರಹಗಳನ್ನು ಯಾವ್ಯಾವುದೋ ರಾಶಿಗಳಲ್ಲಿ ಇಡಿಕಿರಿಸಿಕೊಂಡು ಪಡಬಾರದ ಪರಿಪಾಟಲಿನಿಂದ ನಿತ್ಯವೂ ನವೆಯುವ, ನೋಯುವ, ನುಲಿಯುವ ಅಬ್ಬೇಪಾರಿತನವನ್ನು ಆವಾಹಿಸಿಕೊಂಡ ಸಂಪನ್ನ ಶಬ್ದ ಸಂಸ್ಕೃತಿ. ಈಗೀಗ ಸಂಸ್ಕೃತಿ ಎಂಬ ಶಬ್ದ ನಿತ್ಯ ವಿಶೇಷ್ಯವಾಗಿ ಹೋಗಿದೆ. ಕೇವಲ ಸಂಸ್ಕೃತಿ ಎಂಬ ಶಬ್ದವನ್ನು ನಿರಾಲಂಬವಾಗಿ ಬಳಸುವುದರಲ್ಲಿ ಬುದ್ಧಿಜೀವಿಗಳಿಗೆ ಒಲವು ಕಡಿಮೆ. ಆ ಶಬ್ದದ ಹಿಂದೊಂದು ವಿಶೇಷಣದ ಕೊರಳ ಕಟ್ಟಿಗೆ ಕಟ್ಟಿದಾಗಲೇ, ಕೊರಳ ಕಟ್ಟಿಗೆ ಅಂದರೆ ದನಕ್ಕೆ ಕಟ್ತಾರೆ ಹಳ್ಳಿಯಲ್ಲಿ, ವಿಶೇಷಣದ ಕೊರಳ ಕಟ್ಟಿಗೆ ಕಟ್ಟಿದಾಗಲೇ ಒಂದು ಧನ್ಯತೆ. ವ್ಯಂಗ್ಯವೆಂದರೆ ಯಾವ ವಿಶೇಷಣ ಪೂರ್ವಪದವನ್ನೂ ಲಗತ್ತಿಸಿಕೊಂಡು ಈ ಸಂಸ್ಕೃತಿ ಶಬ್ದ ಲಕಲಕಿಸುತ್ತದೆ. ಸ್ನಾನ ಸಂಸ್ಕೃತಿ, ಪಾನ ಸಂಸ್ಕೃತಿ, ಗಾನ ಸಂಸ್ಕೃತಿ, ಪಾಕ ಸಂಸ್ಕೃತಿ, ಶೋಕ ಸಂಸ್ಕೃತಿ, ಅರಿಸಮಾಸವಾದರೂ ಚಿಂತ ಇಲ್ಲ, ಜಾಣ ಸಂಸ್ಕೃತಿ, ಗಾಣ ಸಂಸ್ಕೃತಿ, ಓಣಿ ಸಂಸ್ಕೃತಿ, ಬಾಣಿ ಸಂಸ್ಕೃತಿ ಎಲ್ಲ ಹೋಗಿ ಪಬ್ ಸಂಸ್ಕೃತಿಯ ತನಕವೂ ಕಬ್ಬಿಗರು, ಪಬ್ಬಿಗರು ಈ ಶಬ್ದವನ್ನು ವಿಶೇಷ್ಯವಾಗಿ ಕಡ್ಡಾಯವಾಗಿ ಬಳಸುತ್ತಾರೆ. ಆದ್ದರಿಂದಲೇ ಈ ಹೊತ್ತು ಸಂಸ್ಕೃತಿ ಶಬ್ದದ ಪದಪ್ರಯೋಗಕ್ಕೆ ಪ್ರಾಮಾಣಿಕನಾದ ಪ್ರಜ್ಞಾವಂತ ಪರ್ಯಾಲೋಚಿಸಬೇಕಾದ ಪರಿಸ್ಥಿತಿ ಪರಿನಿರ್ಮಾಣವಾಗಿದೆ. ಪೂರ್ವಪದವಾಗಿ ಯಾವ ವಿಶೇಷಣವನ್ನು ತಗಲಿಸದೆ ಕೇವಲ ಸಂಸ್ಕೃತಿ ಎಂಬಷ್ಟನ್ನೇ ಗಮನಿಸಿದರೆ ಗೊಂದಲ, ಗೋಜಲು, ಅನುಮಾನ, ಆಭಾಸ ಖಂಡಿತ ಕಾಡುವುದಿಲ್ಲ. ಸಮ್ಯಕ್ ಕೃತಿ ಚೆನ್ನಾಗುವಂತೆ ಮಾಡುವುದು. ಕ್ರಞ್ ಧಾತುವಿನ, ಸಂಸ್ಕೃತದಲ್ಲಿ ಕ್ರಞ್ ಕರಣೆ, ಡುಕ್ರಞ್ ಕರಣೆ ಎನ್ನುವ ಧಾತುವಿನಿಂದ ನಿಷ್ಪನ್ನವಾದದ್ದು. ಕ್ರಞ್ ಧಾತುವಿನ ತಾಕತ್ತು ಬೇರೆಲ್ಲ ವರ್ಬುಗಳಿಗಿಂತಲೂ ಜರ್ಬುಳ್ಳದ್ದು. ಹೆಚ್ಚಿನ ಕ್ರಿಯಾಸೂಚಕ ಶಬ್ದಗಳಿಗೆ ಮಾಡು ಎಂಬ ಧಾತುವನ್ನು ಜೋಡಿಸಿ ನಿಶಂಕವಾಗಿ ನಾವು ಮಾತಾಡಬಹುದು. ಉದಾಹರಣೆಗೆ, ಕಾರ್ ಸ್ಟಾರ್ಟ್ ಮಾಡಿ, ಸ್ಟೇರಿಂಗ್ ಟರ್ನ್ ಮಾಡಿ, ಎಕ್ಸಲೇಟರ್ ರೈಸ್ ಮಾಡಿ, ಬ್ರೇಕ್ ಅಪ್ಲೈ ಮಾಡ್ತಾ ಡ್ರೈವ್ ಮಾಡ್ಕೊಂಡು ಹೋದರೆ ಆರಾಮ ಟ್ರಾವೆಲ್ ಮಾಡ್ಬೋದು. ಇಷ್ಟು ಪದಪಂಕ್ತಿಗಳಲ್ಲಿ ಮಾಡುವುದು ಎಂಬ ಶಬ್ದ ಸದ್ಗ್ರಹಿಣಿಯಾಗಿ ಇಡೀ ವಾಕ್ಯ ಸಂಸಾರವನ್ನು ತೂಗಿಸಿಕೊಂಡು ಹೋಗಿದೆ ನೋಡಿ. ಉಪಸರ್ಗ ಸೇರಿದಾಗ ಸಂಸ್ಕೃತಿ. ಏನೇ ಮಾಡಿದರೂ ಚೆನ್ನಾಗಿ ಮಾಡಬೇಕು ಎಂಬ ಇರಾದೆ ಇಲ್ಲದ ಮನುಷ್ಯ ಖಂಡಿತ ಇರಲಾರ. ಕನ್ನಡದ ಒಳ್ ಎಂಬ ಪದ ಉಪಸರ್ಗಕ್ಕೆ ಸಮಾನವಾದದ್ದು. ಒಳ್ಳೆಯದನ್ನಾಗಿ ಮಾಡುವುದೇ ಸಂಸ್ಕೃತಿ. ಮನುಷ್ಯನಿಗೆ ಮಾತ್ರ ಅನ್ವಯಿಸಬಹುದಾದ, ಶೋಭಿಸಬಹುದಾದ ಕ್ರಿಯಾಪದ ಮಾಡುವುದು. ಯಾಕೆಂದರೆ ಮನುಷ್ಯೇತರವಾದ ಯಾವ ವರ್ಗವೂ ಮಾಡುವುದಿಲ್ಲ. ಮಾಡಬೇಕಿದ್ದರೆ ಸಂಕಲ್ಪ ಬೇಕು. ಅದು ಭಾವಬುದ್ಧಿಗೆ ಸೇರಿದ ಪದಾರ್ಥ. ಆದ್ದರಿಂದಲೇ ಸಂಸ್ಕೃತಿ ಕೇವಲ ಮನುಷ್ಯರ ಉಸಾಬರಿ.
ಸಮಸ್ತ ಪ್ರಕೃತಿಯನ್ನು ಅಟ್ಟಾಡಿಸುವ, ಇಟ್ಟಾಡಿಸುವ, ಉಟ್ಟಾಡಿಸುವ, ಒಟ್ಟಾಡಿಸುವ ಮನುಷ್ಯನನ್ನು ಹದ್ದುಬಸ್ತಿನಲ್ಲಿಡಬೇಕಿದ್ದರೆ ಸಂಸ್ಕೃತಿಯ ಬಾರುಕೋಲನ್ನು ಆಗಾಗ ಬೀಸುತ್ತಿರಬೇಕಾಗುತ್ತದೆ. ವ್ಯಷ್ಟಿ ಸಮಷ್ಟಿ ಎರಡಕ್ಕೂ ಸಲ್ಲುವ ಸಮಾನ ಧರ್ಮ ಇದು. ಮನುಷ್ಯ ಸಮಾಜ ಜೀವಿಯಾದ್ದರಿಂದ ಒಂದು ಸಮಾಜದ ಸ್ವಾಸ್ಥ್ಯ, ಸೌಖ್ಯ, ಸಮೃದ್ಧಿಗಳನ್ನು ಸಂಸ್ಕೃತಿ ನಿರೂಪಿಸುತ್ತದೆ. ಹುಟ್ಟಿನಿಂದ ಸಾಯುವ ತನಕದ ಬದುಕು ತನಗೂ ತನ್ನವರಿಗೂ ಹಿತವಾಗಿರುವಂತೆ ನೋಡಿಕೊಳ್ಳುವುದು, ಮಾಡಿಕೊಳ್ಳುವುದು ಸರಳಾತಿ ಸರಳಾರ್ಥದಲ್ಲಿ ಸಂಸ್ಕೃತಿ ತಾನೆ. ಸಹಿತವಾಗಿ ಜೀವನ ಸಾಗಿಸುವುದರಲ್ಲೇ ಸಾರ್ಥಕ್ಯ. ಹಿತವೆಂದರೆ ಏನು, ಹೇಗೆ, ಯಾಕೆ, ಯಾವಾಗ ಎಂಬ ತಪಾಸಣೆಗೆ ಹೊರಟಾಗ ವೇದ, ಶಾಸ್ತ್ರ, ಇತಿಹಾಸ, ಪುರಾಣ, ಕಾವ್ಯ, ಶಿಲ್ಪ, ಸಂಗೀತ, ನಾಟ್ಯ, ಸದಾಚಾರ, ಪರಂಪರೆ ಇತ್ಯಾದಿ ಸಕಲಾಂಗವೂ ಧುಂಧುಮೀಕರಿಸಿ ಸಂಸ್ಕೃತಿಯ ವಿಶ್ವರೂಪ ಕಾಣತೊಡಗುತ್ತದೆ. ಸಂಸ್ಕೃತಿಯ ಒಂದು ಗಮನೀಯ ಗುಣವೆಂದರೆ ವಿಸ್ತರಣಶೀಲತೆ. ನಾವು ಅಂತರಂಗದಲ್ಲಿ ಬೆಳೆದಷ್ಟೂ ಸಂಸ್ಕೃತಿಯು ಪುಷ್ಟವಾಗುತ್ತದೆ, ಸ್ಫುಟವಾಗುತ್ತದೆ. ಆಲೋಚನೆಯಲ್ಲಿ ಸ್ಪಷ್ಟತೆಯನ್ನು, ಅಭಿವ್ಯಕ್ತಿಯಲ್ಲಿ ಶಿಷ್ಟತೆಯನ್ನು ರೂಢಿಸುವುದೇ ಸಂಸ್ಕೃತಿ. ಈ ಸಾಧನೆಗೆ ನಿಲುಗಡೆ ಎಂಬುದಿಲ್ಲ. ಸರ್ವಭೂತ ಹಿತಾನ್ವೇಷಣ ಜೀವಮಾನದ ಕಾಯಕ. ಅದನ್ನೇ ನಮ್ಮ ಋಷಿಗಳು ಬಾಳಿ ತೋರಿಸಿದ್ದು. ಕಂದಾಚಾರ, ಕಂಥಾಚಾರ, ಮೂಢಾಚಾರ ಎಂದು ಮೂಗು ಮುರಿದರೆ ಬೀಸುವ ಸುಗಂಧವನ್ನು ಕಿವಿಯಲ್ಲೂ ಹೀರಲು ಸಾಧ್ಯವೇ? ಕಾಳಿದಾಸ ಹೇಳಿದನಲ್ಲ, ಪುರಾಣಮಿತ್ಯೇವ ನ ಸಾಧು ಸರ್ವಂ ತಥಾಪಿ ಸರ್ವಂ ನವಂ ಇತ್ಯವದ್ಯಂ ಸಂತಹ ಪರೀಕ್ಷ್ಯ ಅನ್ಯತರದ್ಭಜಂತೆ ಮೂಢ ಪರಪ್ರತ್ಯಯನೇಯ ಬುದ್ಧಿ. ಹಳತು ಹೊಸತು, ಕಾಳು ಜೊಳ್ಳು, ರೀಜನಲ್ ಒರಿಜಿನಲ್ ಇತ್ಯಾದಿ ದ್ವಂದ್ವಗಳನ್ನು ದಾಟಬೇಕಿದ್ದರೆ ನಾವು ಮೂಲವನ್ನು ಸೂಚ್ಯಗ್ರ ಲಕ್ಷ್ಯದಿಂದ ಬೆದಕಬೇಕು. ಎತ್ತೆತ್ತಣಿಂದ ಎಂತೆಂತಹ ಬಗ್ಗಡದ ನೀರು ಭೋಂಕಿಟ್ಟು ನುಗ್ಗಿದರೂ ಅದನ್ನು ಕರಗಿಸಿಕೊಳ್ಳುವ ಉದಾರವೂ ದೃಢವೂ ಆದ ಗುಣವನ್ನು ಹೊಂದಿದ ಮಹೋದಧಿ ಭಾರತೀಯ ಸಂಸ್ಕೃತಿ. ಅದರ ಮೂಲ ತತ್ವವೇ ಅಷ್ಟೊಂದು ನಿರ್ದುಷ್ಟ, ನಿಖರ, ನಿಶ್ಚಿತ. ಸದ್ಯ ಪ್ರಸ್ತುತವಾದ ಸಂಸ್ಕೃತಿಯ ಮೂಲ ತತ್ವದ ಕುರಿತು ಉಪನ್ಯಾಸ ನೀಡುವವರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್. ಭಾರತದ ರಾಷ್ಟ್ರೀಯ ವಿದ್ವತ್ ಪುರಸ್ಕಾರವಾದ ಬಾದರಾಯಣ ಪ್ರಶಸ್ತಿ ಭಾಜನರು ನಮ್ಮ ಗಣೇಶರು. ಬಾದರಾಯಣ ಪ್ರಸ್ತಾಪ ಯಾಕೆಂದರೆ ಇವತ್ತು ವ್ಯಾಸಪೂರ್ಣಿಮೆ. ಭಾರತೀಯ ಸಂಸ್ಕೃತಿ ಸಮೀಕ್ಷಣ ಪರಿಧಿಯ ಯಾವ ಬಿಂದುವಿನಿಂದ ಆರ್ಜವ ಮಾರ್ಗದಲ್ಲಿ, ಆರ್ಜವ ಅಂದರೆ ರುಜು ಮಾರ್ಗ, ನೇರವಾದ ಮಾರ್ಗ, ಯಾವ ಬಿಂದುವಿನಿಂದಲೂ ಆರ್ಜವ ಮಾರ್ಗದಲ್ಲಿ ಹೊರಟರೂ ಹಾದು ಹೋಗಲೇಬೇಕಾದ ಕೇಂದ್ರ ಬಿಂದು ವ್ಯಾಸ. ಸಂಸ್ಕಾರಗಳ ವಿಶ್ವತೋಮುಖತೆಯನ್ನು ವಿಸ್ಮಯಾವಹವಾಗಿ ತೆರೆದು ತೋರಿದ ಕ್ರಾಂತದರ್ಶಿ. ಊರ್ಧ್ವಬಾಹು ವಿರೋಮ್ಯೇಷಃ ನ ಚ ಕಶ್ಚಿತ್ ಶೃಣೋತಿ ಮಾಂ ಧರ್ಮಾದರ್ಥಶ್ಚ ಕಾಮಶ್ಚ ಸಧರ್ಮ ಕಿಂ ನ ಸೇವ್ಯತೆ. ಧರ್ಮದಿಂದಲೇ ಅರ್ಥ, ಧರ್ಮದಿಂದಲೇ ಕಾಮ, ಅಂಥ ಧರ್ಮವನೆಚ್ಚಿ ಮುನ್ನಡೆಯಿರೆಂದು ತೋಳೆತ್ತಿ ಊಳುತಿಹೆ ಕೇಳುವವರಾರಿಲ್ಲ. ಇದು ವ್ಯಾಸರ ಮಾತು ಎಂದು ತ್ರಿವರ್ಗದ ಮಹತ್ತನ್ನು ಸೋದಾಹರಣವಾಗಿ ಸಾಬೀತು ಮಾಡಿದ ಸುಜ್ಞಾನ ಸಾಗರ ವ್ಯಾಸರ ಸ್ಮರಣ ಪರ್ವದಂದೇ ಈ ಉಪನ್ಯಾಸ ಮಾಲಿಕೆ ಅಂಕುರಿಸುತ್ತಿದೆ. ವೈಶ್ವಿಕ ಸಂಸ್ಕೃತಿಯ ಕುರಿತು ಸದಾ ಸರ್ವದಾ ವಿಸ್ತೃತವಾದ ವ್ಯಾಸಂಗಶೀಲತೆಯನ್ನು ಉಸಿರಿನೊಂದಿಗೆ ಬೆಸೆದುಕೊಂಡ ಗಣೇಶರಿಗೆ ಇಂದು ಸವಿನಯ ಸ್ವಾಗತ. ಇಂತಹ ಮೌಲಿಕ ವಿಷಯವನ್ನು ಪ್ರಾಯೋಜಿಸಿದ ಜಗದೀಶಮಯ್ಯ ದಂಪತಿಗಳಿಗೆ ಹಾರ್ದ ಸ್ವಾಗತ. ಸಂಸ್ಕೃತಿ ಚಿಂತನ ಸತ್ರದಲ್ಲಿ ಸೋತ್ಸಾಹವಾಗಿ ಭಾಗಿಗಳಾಗುತ್ತಿರುವ ಸುಹೃತ್ ಶ್ರೋತಾರರಿಗೆ ಸವಿಧೇಯ ಸ್ವಾಗತ. ಉಪನ್ಯಾಸವನ್ನು ಆರಂಭಿಸಬೇಕೆಂದು ಗಣೇಶರಲ್ಲಿ ಪ್ರಾಂಜಲವಾಗಿ ಪ್ರಾರ್ಥಿಸುತ್ತೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಒಂದು ದೊಡ್ಡ ಪರೀಕ್ಷೆಗೆ ತಯಾರಾಗುವ ಧಾವಂತದಲ್ಲಿ, ಭಯದಲ್ಲಿ, ಅಳುಕಿನಲ್ಲಿ ನಾನು ತಯಾರಾಗಿ ಬರ್ತಾ ಇದ್ದೀನಿ.
ಸುಮಾರು 1-2 ತಿಂಗಳಿಂದಲೂ ಇದರ ಬಗ್ಗೆ ಮನಸ್ಸಿನಲ್ಲಿ ಆಗಾಗ ಈಗೀಗ ಆಲೋಚನೆ ಬರ್ತಾ ಇತ್ತು. ಏನು ಹೇಳಬೇಕು, ಹೇಗೆ ಹೇಳಬೇಕು ಅಂತ. ಬಹಳ ದೊಡ್ಡ ವಿಷಯ. ಅದಕ್ಕೆ ಒಂದು ಮಟ್ಟದ ನ್ಯಾಯವನ್ನು ಕಲ್ಪಿಸುವುದಕ್ಕಾದರೂ ನನ್ನ ಕೈಯಲ್ಲಿ ಸಾಧ್ಯವಾಗುತ್ತದಾ ಅನ್ನುವ ಅಳಕು, ಜೊತೆಗೆ ಶ್ರೋತೃ ಗೌರವ, ಕೇಳುವ ಸೂರಿಗಳು, ಸನಕಾದಿಗಳು, ಜಂಗಮ ಜನಾರ್ದನರು ಅಂತ ತಾವೆಲ್ಲ ಇದ್ದೀರಾ. ಡಿ ವಿ ಜಿಯವರ ಸಾನ್ನಿಧ್ಯ ಈ ಕಾರಣದಿಂದ, ಜೊತೆಗೆ ಇಂಥ ವಿಷಯಗಳನ್ನು ಕೇಳುವ ಆಸ್ಥೆ ಇರುವಂಥವರು ಹೆಚ್ಚು ಜನ ಇಲ್ಲ, ಕಡಿಮೆ ಜನಕ್ಕೆ ವಂಚನೆ ಆಗಬಾರದು ಅನ್ನುವ ಒಂದು ಕಳಕಳಿ, ಎಲ್ಲಕ್ಕೆ ಮಿಗಿಲಾಗಿ ನನ್ನ ಮಿತಿಯ ಅಶಕ್ತಿ. ಈ ಕಾರಣದಿಂದ ಅಳಕು. ಬಲವದಪಿ ಶಿಕ್ಷಿತಾನಾಂ ಆತ್ಮನಿ ಅಪ್ರತ್ಯಯಂ ಚೇತಃ ಅಂತ ಕವಿ ಕುಲಗುರು ಹೇಳಿದ. ಆದರೆ ಬಲವದಪ್ಯಶಿಕ್ಷಿತಾನಾಂ ಆತ್ಮನಿ ಅಪ್ರತ್ಯಯಂ ಚೇತಃ ಅಂತ ನಾನು ಎಣ್ಸಂಧಿ ಮಾಡಿಕೊಳ್ಳಬೇಕಾಗಿದೆ ಅಷ್ಟೇ. ಈಗಷ್ಟೇ ನಮ್ಮ ಉಪಾಧ್ಯಾಯರು ಹೇಳಿದಂತೆ ಇದು ಭಗವಾನ್ ವೇದವ್ಯಾಸರ ಜನ್ಮದಿವಸ. ಯೋಗದಿಂದ ಹಿಂದೆ ಆರಂಭವಾಗ್ತಾ ಇದೆ ಈ ಉಪನ್ಯಾಸ ಸರಣಿ. ಸಮಾಸವ್ಯಾಸರೂಪೇಣ ಭಾರತೀಯಂ ಸನಾತನಂ ತತ್ವಮೂಚೆ ರಸೋದಾರಂ ಯಸ್ತಂ ವ್ಯಾಸಂ ನುಮೋ ನಿಶಂ. ಸಮಾಸವ್ಯಾಸರೂಪೇಣ, ಸಮಾಸ ಸಂಕ್ಷೇಪ, ವ್ಯಾಸ ವಿಸ್ತಾರ. ಈ ಸಂಕ್ಷೇಪ ಮತ್ತು ವಿಸ್ತಾರ ಎರಡೂ ರೂಪದಿಂದಲೂ ಭಾರತೀಯ ಸಂಸ್ಕೃತಿಯನ್ನು, ಸನಾತನ ಸಂಸ್ಕೃತಿಯನ್ನು, ಅದರ ತತ್ವವನ್ನು, ರಸೋದಾರ ಗಂಭೀರವಾದ ಅದರ ಅತಿಶಯತ್ವವನ್ನು ಹೇಳಿದಂಥ ವೇದವ್ಯಾಸರಿಗೆ ಸದಾಕಾಲ ನಮ್ಮ ನಮಸ್ಕಾರ ಸಲ್ಲುತ್ತದೆ ಅಂತ. ಅವರು ಸಂಕ್ಷೇಪವಾಗಿಯೂ ಹೇಳಿದ್ದಾರೆ, ವಿಸ್ತಾರವಾಗಿಯೂ ಹೇಳಿದ್ದಾರೆ. ಮತ್ತು ಸಂಕ್ಷೇಪ ಅನ್ನುವಾಗ ಅದು ಭಾರತೀಯ ಸಂಸ್ಕೃತಿ, ವಿಸ್ತಾರ ಅನ್ನುವಾಗ ಸನಾತನ ಅಂತ. ಸನಾತನ ಸದಾತನ ಶಬ್ದಗಳೆರಡೂ ಒಂದೇ ಅರ್ಥದಲ್ಲಿ ಎಟರ್ನಲ್, ಶಾಶ್ವತವಾದದ್ದು ಅಂತ. ಒಂದು ದೇಶ ಕಾಲಕ್ಕೆ ಬದ್ಧವಾಗಿ ಬಂದಾಗ ಅದು ಭಾರತೀಯ ಅಂತ ಆಗಬಹುದು. ದೇಶಕಾಲಗಳ ಕಟ್ಟನ್ನು, ಎಲ್ಲೆಯನ್ನು, ಪರಿಚ್ಛೇದವನ್ನು ಮೀರಿದಾಗ ಅದು ಸನಾತನ, ಸದಾತನ. ಎರಡೂ ರೀತಿಯಲ್ಲಿ ನಮಗೆ ಆಗುತ್ತಲೇ ಇರುವಂಥದ್ದು. ಮತ್ತು ಅದು ಸರಸವಾದದ್ದು, ಆನಂದವಾದದ್ದು, ಅನುಭವಜನ್ಯವಾದದ್ದು ಮತ್ತು ಉದಾರ ಗಂಭೀರವಾದದ್ದು. ಉದಾರತೆ ಅಲ್ಲಿ ಬಹಳ ಮುಖ್ಯವಾಗಿ ಕಾಣುವಂಥದ್ದು. ಈ ರೀತಿಯಾದ ಭಾರತೀಯ ಸಂಸ್ಕೃತಿಯ ಪ್ರತಿರೂಪ ಭಗವಾನ್ ವೇದವ್ಯಾಸರು. ಒಂದು ಕಡೆಯಿಂದ ಅವರು ತ್ರಯೀ ಸ್ವರೂಪರಾಗಿ ನಿಂತರೆ, ಮತ್ತೊಂದು ಕಡೆಯಿಂದ ತ್ರಯಿಯನ್ನು ವಾಚ್ಯವಾಗಿ ಒಪ್ಪದೇ ಇದ್ದರೂ ಕೂಡ ಅನುಭವಗಮ್ಯವಾಗಿ ಅದನ್ನು ಒಪ್ಪಿಕೊಂಡಿರ್ತಕ್ಕಂಥ ಮತ್ತೊಬ್ಬ ಮಹಾನುಭಾವ ಬುದ್ಧ ಭಗವಂತನ ಪ್ರಥಮೋಪದೇಶದ ದಿವಸವೂ ಹಿಂದೆ. ಆತನ ಧಮ್ಮಚಕ್ರ ಪ್ರವರ್ತನಂ ಅಂತ ಯಾವುದಿದೆ, ಧರ್ಮಚಕ್ರ ಪ್ರವರ್ತನ ಸಾರನಾಥ ಮೃಗದಾವ ಅಂತ ಹೆಸರಾದ ಮಿಗದಾವ ಅಂತ ಪಾಲಿಯಲ್ಲಿ ಕರೆಯುವಂಥ ಸ್ಥಳದಲ್ಲಿ, ಅಂದರೆ ನಮ್ಮ ವಾರಣಾಸಿಯಲ್ಲಿ ಮಾಡಿದ ಪ್ರಥಮೋಪನ್ಯಾಸವು ಇದೇ ದಿವಸ ನಡೆದದ್ದು. ಇಂದಿನಿಂದಲೇ ಚಾತುರ್ಮಾಸ್ಯ ವ್ರತ ಅಂತ ಆರಂಭ ಮಾಡಿಕೊಂಡು ಯತಿಗಳೆಲ್ಲ ಒಂದು ಅಧ್ಯಯನದ ವ್ರತ ಮಾಡಿಕೊಳ್ತಾರೆ, ಅಧ್ಯಾಪನದ ವ್ರತ ಮಾಡಿಕೊಳ್ತಾರೆ. ನಾವು ಅದೇ ರೀತಿ ಸಹನಾಭವತು ಸಹನೋ ಭುನಕ್ತು ಅಂತ ಆರಂಭ ಮಾಡೋಣ. ಉಪನ್ಯಾಸದ ವಿಷಯ ಭಾರತೀಯ ತತ್ವದ, ಭಾರತೀಯ ಸಂಸ್ಕೃತಿಯ ಮೂಲ ತತ್ವಗಳು ಅಂತ. ನನ್ನ ಸ್ಥೂಲವಾದ ಮನಸ್ಸಿನ ಆಲೋಚನೆ ಇದ್ದದ್ದು ಎಸೆನ್ಷಿಯಲ್ಸ್ ಆಫ್ ಇಂಡಿಯನ್ ಕಲ್ಚರ್ ಅನ್ನುವ ದೃಷ್ಟಿ ಇರಲಿ ಅಂತ. ಎಸೆನ್ಷಿಯಲ್ಸ್ ಅನ್ನುವ ಅರ್ಥದಲ್ಲಿ ಮೂಲತತ್ವ, ಮೂಲಾಂಶ ಅಂತ ಏನು ಬೇಕಾದರೂ ಇಟ್ಟುಕೊಳ್ಳಬಹುದು. ಬಹಳ ವ್ಯಾಪಕವಾದ ವಿಷಯ, ಏನನ್ನೂ ಅಳವಡಿಸಬಹುದಾದದ್ದು. ಎಷ್ಟು ಹೇಗೆ ಅನ್ನುವುದು ನನ್ನ ಮಿತಿಯನ್ನು, ನನ್ನ ಔಚಿತ್ಯ ವಿವೇಕದ ಎಲ್ಲೆಯನ್ನು ಇಟ್ಟುಕೊಂಡಿರುವಂಥದ್ದು. ಆದರೂ ಸಾಮಾನ್ಯವಾಗಿ ಈ ಹೊತ್ತು ದೊಡ್ಡ ಪ್ರಶ್ನೆ ಯಾವುದಿದೆ, ಸಂಸ್ಕೃತಿಗೆ ಸಂಬಂಧಿತವಾಗಿ ಕ್ಷೋಭೆಗಳು ಯಾವುದಿವೆ ಮತ್ತು ಪ್ರಾಂತೀಯ ಸಂಸ್ಕೃತಿಯ ಹೆಸರಿನಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಮರೆಯುವ ಅಲ್ಲ, ಜರೆಯುವ ಸ್ಥಿತಿ ಯಾವುದು ಬಂದಿದೆ, ಅದಕ್ಕೆ ಒಂದು ಉತ್ತರವಾದಿಯಾಗಬೇಕು. ಆಮೇಲೆ ಇನ್ನೂ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ದೃಷ್ಟಿ ನನಗಿರುವಂಥದ್ದು ಏನು ಅಂತಂದರೆ, ನಮ್ಮಲ್ಲಿ ವ್ಯಷ್ಟಿ ಧರ್ಮವನ್ನು ಸಮಷ್ಟಿ ಧರ್ಮಕ್ಕಾಗಿ ಎಂದೂ ಕೂಡ ಮಿಗಿಲಾಗಿ ಮಾಡುವಂಥದ್ದಲ್ಲ. ಸಮಷ್ಟಿ ಧರ್ಮವನ್ನು ಮೀರುವುದಕ್ಕಾಗಿ ವ್ಯಷ್ಟಿ ಧರ್ಮವನ್ನು ಎತ್ತಿ ಹಿಡಿಯುವುದಲ್ಲ. ವ್ಯಷ್ಟಿ ಧರ್ಮಕ್ಕಾಗಿ ಸಮಷ್ಟಿ ಧರ್ಮವನ್ನು ಬಲಿ ಕೊಡಬೇಕು ಅಂತಂದರು. ಆದರೆ ವ್ಯಷ್ಟಿ ಸಮಷ್ಟಿಗಳ ಹಿತವನ್ನು ಒಟ್ಟಿಗೆ ಗಮನಿಸಿಕೊಳ್ಳೋದಕ್ಕೂ ಸಾಧ್ಯ ಇದೆ ಅನ್ನುವುದು ಕೂಡ ಆರ್ಷ ದರ್ಶನದಿಂದ ಗೊತ್ತಾಗುತ್ತದೆ. ಆ ಕಾರಣ ಸಂಸ್ಕೃತಿ ಎನ್ನುವಲ್ಲಿ ಸೋಪಾಧಿಕವಾಗಿ ಬರುವಂಥದ್ದರ ಹಲವುದರ ಉಲ್ಲೇಖ ನಮ್ಮ ಉಪಾಧ್ಯಾಯರು ಮಾಡಿದ್ರಲ್ಲ, ಅಲ್ಲಿ ಅವರು ಹೇಳದೇ ಇರುವಂಥದ್ದು ಪ್ರತಿ ಸಂಸ್ಕೃತಿ, ಯಜಮಾನ ಸಂಸ್ಕೃತಿ, ಉಪಸಂಸ್ಕೃತಿ, ಅಧೀನ ಸಂಸ್ಕೃತಿ, ನೆಪ ಸಂಸ್ಕೃತಿ, ಹೀಗೆ ಎಷ್ಟೂ ಸಂಸ್ಕೃತಿಗಳನ್ನು ಇಟ್ಟುಕೊಳ್ಳಬಹುದು. ಅವು ಯಾವುದೂ ಕೂಡ
ಅಪಸಂಸ್ಕೃತಿಯಾಗದೆ ಉಳಿಯೋದಕ್ಕೆ ಸಾಧ್ಯ ಇದೆ. ಅದು ಸನಾತನ ಸಂಸ್ಕೃತಿಯನ್ನು ಹಿಡಿದಾಗ ಅನ್ನುವ ಒಂದು ತತ್ವವನ್ನು ತೋರ್ಪಡಿಸಬೇಕು ಅನ್ನುವುದು ಕೂಡ ಉದ್ದೇಶ. ಇರಲಿ, ನಮ್ಮ ಮಿತಿಗಳೊಳಗೆ, ಕಾಲದ, ದೇಶದ, ಬುದ್ಧಿಯ ಮಿತಿಯೊಳಗೆ ಏನು ಸಾಧ್ಯವೋ ಅದನ್ನು ಮಾಡೋಣ. ಮೊದಲಿಗೆ ಕೆಲವು ಶಬ್ದಗಳ ಚಿಂತನೆ ನಡೆಸಬೇಕು. ಯಾಕೆಂದರೆ ನಮ್ಮ ಪರಂಪರೆಯಲ್ಲಿ ಯಾವ ವಿದ್ಯೆಗೂ ಕೂಡ ಸಂಜ್ಞಾ ಪರಿಭಾಷಾ ಪ್ರಕರಣ ಇಲ್ಲದೆ ಆರಂಭ ಇಲ್ಲ. ಬಳಸುವ ಪದಗಳು ಯಾವುವು, ಅವುಗಳ ವ್ಯಾಪ್ತಿ ಏನು, ಅವುಗಳ ಲಕ್ಷಣ ಎಂಥದ್ದು ಅನ್ನೋದನ್ನು ತೀರ್ಮಾನ ಮಾಡಿಕೊಳ್ಳಬೇಕು. ಇದು ಸಂಜ್ಞಾ ಪರಿಭಾಷೆಗಳ ವಿವೇಚನೆ. ಮೊದಲಿಗೆ ಇಲ್ಲಿ ಬಳಸಿರುವಂಥದ್ದು ಸಂಸ್ಕೃತಿ, ತತ್ವ, ಭಾರತೀಯ, ಇವುಗಳನ್ನು ಗಮನಿಸೋಣ. ಮೂಲ ಅನ್ನುವ ಶಬ್ದವನ್ನು ಇಟ್ಟುಕೊಳ್ಳೋಣ. ಮೊದಲಿಗೆ ಮೂಲ ಅನ್ನುವ ಶಬ್ದವನ್ನೇ ನೋಡಿದರೆ ಯಾವುದು ಬುಡ, ಯಾವುದು ಅತ್ಯಂತ ಆಧಾರವೋ ಅದನ್ನು ಮೂಲ ಅಂತ ಎಲ್ಲರಿಗೂ ಗೊತ್ತಿರುವಂತೆ ಹೇಳುವುದಾಗುತ್ತದೆ. ಅದಕ್ಕಿಂತ ಮಿಗಿಲಾಗಿ ಮತ್ತಾವುದೂ ಇಲ್ಲ. ಜೊತೆಗೆ ಮೂಲ ಅನ್ನುವಲ್ಲಿ ನಾವು ಭಾರತದ ಒಂದು ಮಾತನ್ನು ಜ್ಞಾಪಿಸಿಕೊಳ್ಳಬಹುದು. ಮಹಾಭಾರತದ ಆರಂಭದಲ್ಲಿ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಭೀಮಸ್ಕಂದಃ ಅರ್ಜುನಸ್ತಸ್ಯ ಶಾಖಾ ಮಾದ್ರೀಸುತೌ ಪುಷ್ಪಫಲೆ ಸಮೃದ್ಧೆ ಮೂಲಂ ಕೃಷ್ಣೋ ಬ್ರಹ್ಮಚ ಬ್ರಾಹ್ಮಣಶ್ಚ ಅನ್ನುವ ಮಾತು ಬರುತ್ತೆ. ಮೂಲ ಅನ್ನುವಲ್ಲಿ ಬ್ರಹ್ಮ ಅಂದರೆ ಪರತತ್ವವೇ ಮೂಲ, ಮತ್ತು ಆ ಪರತತ್ವದ ವ್ಯಕ್ತೀಕರಣವನ್ನು ಮಾಡುವಂಥ ಜ್ಞಾನಿ. ಇದು ಬ್ರಾಹ್ಮಣ ಶಬ್ದಕ್ಕಿರುವಂಥ ಅರ್ಥ, ಯಾವ ಜಾತಿಯೂ ಕೂಡ ಅಲ್ಲ. ಅದಾದ ಮೇಲೆ ನಾವು ನೋಡಬಹುದಾದಂಥದ್ದು ತತ್ವ. ಯಾವುದೇ ಒಂದು ತತ್ ಅನ್ನುವ ಶಬ್ದದಿಂದ ನಿರ್ದೇಶ್ಯವಾಗುವುದಿದ್ದರೆ ಅದು ಬ್ರಹ್ಮ ಅಂತ. ತತ್ ಶಬ್ದವನ್ನು ಬ್ರಹ್ಮವಾಚಕ ಅಂತ ಗೌರವಿಸ್ತೀವಿ. ಭಗವದ್ಗೀತೆಯೆಲ್ಲ ಓಂ ತತ್ಸದಿತಿ ನಿರ್ದೇಶ್ಯಂ ಅನ್ನುವಂಥದ್ದಾಗಿ ಹೇಳ್ತೀವಿ. ಆ ತದ್ವಾಚಕವಾದದ್ದು ಅದು ಅಂತ. ಅಂದರೆ ಇಲ್ಲಿ ನಮಗೆ ಲಿಂಗದ ಆಗ್ರಹ ಇಲ್ಲ. ಅದು ಪುಲ್ಲಿಂಗವೋ ಸ್ತ್ರೀಲಿಂಗವೋ ಅನ್ನುವಂಥದ್ದಿಲ್ಲ. ಪುಂಸ್ತ್ರೀ ಭೇದಾತಿರಿಕ್ತವಾದದ್ದು, ಅವುಗಳ ವ್ಯಾಪ್ತಿಯನ್ನು ಮೀರಿದಂಥದ್ದು, ಅವುಗಳನ್ನು ಒಳಗೊಳ್ಳುವಂಥದ್ದು ಅನ್ನುವುದು. ಮತ್ತು ಈ ತತ್ ಅನ್ನುವುದರ ತನ, ಆ ಬ್ರಹ್ಮದ ಸ್ವರೂಪ ಏನಿದೆ ಅದು ತತ್ವಂ ಅನ್ನುವಂಥದ್ದು. ಅಂದರೆ ಯಾವುದೇ ಒಂದು ವಸ್ತು ನಮಗೆ ಗೋಚರವಾಗುವುದು ಅದರ ಗುಣಗಳಿಂದ. ವಿ ರೆಕಗ್ನೈಸ್ ಎನಿ ಆಬ್ಜೆಕ್ಟ್, ಎನಿಥಿಂಗ್ ಥ್ರೂ ಇಟ್ಸ್ ಪ್ರಾಪರ್ಟೀಸ್. ಅಗ್ನಿ ನಮಗೆ ಗೋಚರವಾಗುವುದು ಅದರ ಕಾಂತಿಯಿಂದ ಮತ್ತು ಅದರ ಶಾಖದಿಂದ. ತಾಪಕಾಂತಿಗಳಿಲ್ಲದೆ ನಮಗೆ ಅಗ್ನಿ ಗೋಚರವಾಗುವಂಥದ್ದಲ್ಲ. ನೀರು ಗೋಚರವಾಗುವುದು ಅದರ ಶೈತ್ಯದಿಂದ, ದ್ರವೀಯ ಗುಣದಿಂದ. ಹೀಗೆ ಪ್ರತಿಯೊಂದು ವಸ್ತುವು ಕೂಡ ಅದರ ಗುಣಗಳಿಂದ ಗೋಚರವಾಗುತ್ತದೆ. ಆ ಕಾರಣವೇ ವಿಜ್ಞಾನದಲ್ಲಿ ನಾವು ಯಾವುದೇ ಒಂದು ವಸ್ತುವಿನ ಬಗೆಗೆ ಪುಸ್ತಕವನ್ನು ಬರೆದರೆ ಆ ಗುಣಗಳಿಂದ ಆರಂಭಿಸ್ತೀವಿ. ಯಾರೂ ಕೂಡ ಎ ಬುಕ್ ಆನ್ ಮ್ಯಾಟರ್ ಅಂತ ಹೇಳೋಲ್ಲ, ಎ ಬುಕ್ ಆನ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ಹೇಳ್ತಾರೆ. ಅಂದರೆ ಪದಾರ್ಥವೊಂದರ, ವಸ್ತುವೊಂದರ ಗುಣದಿಂದಲೇ ಅದರ ಗ್ರಹಣೆ ಆಗುವಂಥದ್ದು. ನೈಯಾಯಿಕರು ಆ ಕಾರಣದಿಂದಲೇ ಈ ದ್ರವ್ಯಕ್ಕೂ ಮತ್ತು ಗುಣಕ್ಕೂ ಸಮವಾಯ ಸಂಬಂಧ ಇದೆ ಅಂತಾರೆ. ಸಮವಾಯ ಸಂಬಂಧ ಅಂತಂದರೆ ಬಿಡಿಸಲಾಗದಂಥ ಅನುಬಂಧ. ಇಂದ್ರಿಯ ಗ್ರಾಹ್ಯವಾಗುವ ಜಗತ್ತಿನ ಎಲ್ಲ ಗುಣಗಳೂ ಕೂಡ ಸಮವಾಯಿ ಸಂಬಂಧವಾಗಿ ಬರುವಂಥದ್ದು ಅಂತ ಗೋಚರವಾಗುತ್ತದೆ. ಹಾಗಾಗಿ ನಮಗೆ ಬ್ರಹ್ಮದ ಸಂವೇದನೆಯಾಗುವುದು, ಬ್ರಹ್ಮದ ಸ್ವರೂಪ ಲಕ್ಷಣ ಅಂತ ಯಾವುದನ್ನು ಕರಿತೀವಿ, ಸತ್ ಚಿತ್ ಆನಂದ. ಸತ್ ಶಾಶ್ವತವಾದ ಪರಿಪೂರ್ಣವಾದ ಅಸ್ತಿತ್ವ, ಮತ್ತು ಚಿತ್ ಅನ್ನುವುದು ಶಾಶ್ವತವಾದ ಪರಿಪೂರ್ಣವಾದ ಅರಿವು, ಆನಂದ ಅನ್ನುವುದು ಶಾಶ್ವತವೂ ಪರಿಪೂರ್ಣವೂ ಆದಂಥ ಸಂವೇದನೆ, ಅನುಭೂತಿ, ಅನುಭವ. ಈ ದೃಷ್ಟಿಯಿಂದ ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್, ಅಬ್ಸಲ್ಯೂಟ್ ಅವೇರ್ನೆಸ್ ಆ್ಯಂಡ್ ಅಬ್ಸಲ್ಯೂಟ್ ಬ್ಲಿಸ್ ಅಂತ ಯಾವುದಿದೆ ಅದು ಸಚ್ಚಿದಾನಂದ ಅಂತ ಹೇಳಿದ್ದೀವಿ. ಇದು ಬ್ರಹ್ಮದ ಸ್ವರೂಪ ಲಕ್ಷಣ ಅಂತ. ಅದು ಪರಮಾವಧಿಯಾದಂಥ ಬ್ರಹ್ಮದ ಗುಣ ಅಂತ. ಬ್ರಹ್ಮದ ಗುಣ ಬ್ರಹ್ಮವೇ ಆಗಿರುವಂಥದ್ದು. ಈ ಗುಣಿಗಳ ನಡುವೆ ವ್ಯತ್ಯಾಸ ಇಲ್ಲದೇ ಇರುವುದರಿಂದಲೇ ಬ್ರಹ್ಮವನ್ನು ಗುಣಾತೀತ, ನಿರ್ಗುಣ ಅಂತ ಕರೆಯುವುದೇ ಹೊರತು ಅಲ್ಲಿ ಏನೂ ಇಲ್ಲ ಅನ್ನುವಂಥದ್ದು ಅರ್ಥ ಅಲ್ಲ. ಏನೂ ಇಲ್ಲ ಅನ್ನುವುದನ್ನು, ಶೂನ್ಯ ಅನ್ನುವುದನ್ನು, ಅಥವಾ ನಮ್ಮ ವೀರಶೈವ ಸಿದ್ಧಾಂತದಲ್ಲಿ ಹೇಳುವ ಬಯಲು ಅನ್ನುವುದನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ, ಪ್ರತ್ಯೇಕವಾಗಿ ಗ್ರಹಿಸುವಂಥದ್ದು, ಗ್ರಹಣೆಗೆ ಸಿಗುವಂಥದ್ದು ಅಲ್ಲ ಅನ್ನುವುದು ಬಿಟ್ಟು ಇನ್ನೇನೂ ಅಲ್ಲ. ಹೀಗಾಗಿ ತತ್ವ ಅನ್ನುವಲ್ಲಿ ಅದು ಪರವಸ್ತು, ಪರತತ್ವ, ಪರಬ್ರಹ್ಮವೇ ಅಂತಾಗುತ್ತದೆ. ಮೂಲ ಅಂದರೂ ಬ್ರಹ್ಮವಸ್ತು, ಇನ್ನು ತತ್ವ ಅಂದರೂ ಬ್ರಹ್ಮವಸ್ತು ಆಯಿತು. ಹೀಗಾದ ಮೇಲಿಂದ ಸಂಸ್ಕೃತಿ ಅಂತನ್ನುವಲ್ಲಿ ಸಮ್ಯಕ್ಕಾದ ಕೃತಿ ಅನ್ನುವ ಮಾತನ್ನು ಹೇಳಿದ್ರು. ಡುಕ್ನಿ ಧಾತುವಿಗೆ ಬಂದಂಥ ಕೃದಂತದ ರೂಪ ಅಂತ ನಮಗೆ ಗೊತ್ತಾಗಿದೆ. ಅದಕ್ಕೆ ಸಮ್ ಅನ್ನುವ ಉಪಸರ್ಗ ಕೂಡ ಸೇರಿದೆ ಅಂತ
ಆ ಶಬ್ದದ ಇನ್ನಷ್ಟು ವಿವರಗಳನ್ನು ನಾವು ಮುಂದೆ ನೋಡೋದಾಗುತ್ತೆ. ಚೆನ್ನಾಗಿ ಆಗಿರುವಂಥದ್ದು ಯಾವುದು? ಬ್ರಹ್ಮವೇ. ಅದು ಸದಾ ಚೆನ್ನಾಗಿ ಇರತಕ್ಕಂಥದ್ದು, ಸಮ್ಯಕ್ಕಾಗಿ ಆಗಿರುವಂಥದ್ದು. ಅದಕ್ಕಿಂತ ಸಮ್ಯಕ್ಕಾದದ್ದು ಮತ್ತಿನ್ಯಾವುದೂ ಇಲ್ಲ. ಅಥರ್ವ ವೇದದಲ್ಲಿ ಉಚ್ಚಿಷ್ಟ ಸೂಕ್ತ ಅಂತ ಒಂದು ಸೂಕ್ತ ಬರುತ್ತದೆ. ಉಚ್ಚಿಷ್ಟ ಅಂದರೆ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂಥದ್ದು ಎಂಜಲು ಅಂತ. ಉತ್ ಶಿಷ್ಟಂ ಉಚ್ಚಿಷ್ಟಂ ಅಂತ ಅದರ ನಿರ್ವಚನ. ಬಿಡಿಸಿದರೆ ಗೊತ್ತಾಗುತ್ತೆ. ಉತ್ ಅಂದರೆ ಮೇಲೆ, ಶಿಷ್ಟಂ ಅಂದರೆ ಉಳಿದಿರುವುದು. ಎಲ್ಲವೂ ಆದ ಮೇಲೆ ಯಾವುದು ಉಳಿಯುತ್ತದೋ ಅಂಥದ್ದು. ಪ್ರಸಿದ್ಧವಾದ ಪುರುಷ ಸೂಕ್ತದಲ್ಲಿ ಬರುತ್ತದಲ್ಲ, ಅದು ಅತ್ಯತಿಷ್ಠ ದಶಾಂಗುಲಂ, ಅದು 10 ಅಂಗುಲ ಮೇಲೆ ಇರುವಂಥದ್ದು, ಎಲ್ಲವೂ ಆಗಿ ಉಳಿಯತಕ್ಕಂಥದ್ದು ಅಂತ. ಅದು ಸರ್ವಶೇಷಿ, ಎಲ್ಲವನ್ನೂ ತಾಳಿಕೊಂಡದ್ದು, ಎಲ್ಲವೂ ಆದ ಮೇಲೂ ನಿಲ್ಲತಕ್ಕಂಥದ್ದು ಅನ್ನುವ ಅರ್ಥ ನಮಗೆ ಉಚ್ಚಿಷ್ಟದಲ್ಲಿ ಗೋಚರವಾಗುವಂಥದ್ದು. ಅಂದರೆ ಚೆನ್ನಾಗಿ ಆಗದೇ ಇದ್ದರೆ ಎಲ್ಲವೂ ಆದ ಮೇಲೂ ಕೂಡ ನಿಲ್ಲುವಂಥ ಸ್ಥಿತಿ ಬರುವಂಥದ್ದಲ್ಲ. ಮತ್ತು ಅಲ್ಲಿ ಯಾವುದೇ ಕೊರತೆಗೆ, ಕುಂದಿಗೆ ಅವಕಾಶ ಇಲ್ಲದೆ ಇರುವುದು ಅಂತ ನೋಡಿದರೆ ಸಂಸ್ಕೃತಿ ಶಬ್ದವೂ ಬ್ರಹ್ಮವಾಚಕವೇ ಆಗಿಬಿಡುತ್ತದೆ. ಇನ್ನು ಭಾರತೀಯ ಅನ್ನುವುದಕ್ಕೂ ಅಷ್ಟೇ ನಮಗೆ ಗೊತ್ತೇ ಇರುವಂಥದ್ದು. ಭಾರತ ಅಂದರೆ ಬೆಳಕಿನಲ್ಲಿ ಆಸಕ್ತವಾದದ್ದು ಅಂತ ಒಂದು ಅರ್ಥ. ಭಾರತೀಯ ಅಂದರೆ ಭಾರತಿಗೆ ಸಂಬಂಧಪಟ್ಟದ್ದು, ಭಾರತಕ್ಕೆ ಸಂಬಂಧಪಟ್ಟದ್ದು ಅಂತಲೂ ಗೊತ್ತಾಗುತ್ತದೆ. ಜೊತೆಗೆ ಬೆಳಕು ಮತ್ತು ಪ್ರೀತಿಗೆ ಸಂಬಂಧಪಟ್ಟದ್ದು, ರಥ ರತಿ ಪ್ರೀತಿಗೆ ಸಂಬಂಧಪಟ್ಟಂಥದ್ದು, ಬೆಳಕಿಗೆ ಸಂಬಂಧಪಟ್ಟದ್ದು ಅನ್ನುವಾಗ ಚಿತ್ತು ಮತ್ತು ಆನಂದ ಎರಡಕ್ಕೂ ಸಂಬಂಧಪಟ್ಟದ್ದು ಅಂತ ಅದು ಮತ್ತು ಬ್ರಹ್ಮವೇ ಆಗುತ್ತದೆ. ಅಂದರೆ ಭಾರತೀಯ ಸಂಸ್ಕೃತಿಯ ಮೂಲ ತತ್ವಗಳು ಅನ್ನುವ 4 ಶಬ್ದವೂ ಕಡೆಗೆ ಒಂದು ಶಬ್ದವನ್ನೇ ಹೇಳ್ತಾ ಇದೆ. ಈ ಮೂಲಕವೇ ಈ ಉಪನ್ಯಾಸದ ದ್ವಾರ ನಾನು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತದೆ. ಅಂದರೆ ಎಷ್ಟು ಬಿಡಿಬಿಡಿಯಾಗಿ ನಾವು ಹೇಳಿದ್ರೂ ಕಡೆಗೆ ಒಂದನ್ನೇ ಹೇಳ್ತಾ ಇದ್ದೀವಿ ಅಂತ. ಒಂದಾಗಿ ಹೇಳಿದ್ರೆ ಗೋಚರವಾಗೋದಿಲ್ಲ ಅಂತ 10 ಹೇಳ್ತಾ ಇದ್ದೀವಿ, ಇನ್ನೇನೂ ಇಲ್ಲ. ಒಂದು ತತ್ವವನ್ನೇ 10 ರೀತಿಯಲ್ಲಿ ವಿವರಿಸಿದರೆ ನಮಗದು ಒಂದೇ ರೀತಿಯಲ್ಲಿ ಅನುಭವಕ್ಕೆ ಬರುವಂಥದ್ದು ಅಂತ ಗೋಚರವಾಗುತ್ತದೆ. ಇದು ಈ ಶಬ್ದಗಳ ಪರಮಾವಧಿಯ ಅರ್ಥ. ಇನ್ನು ನಾವು ಸಾಮಾನ್ಯ ಅರ್ಥದಲ್ಲಿ ನೋಡುವುದಿದ್ದರೆ ತತ್ವ ಅನ್ನೋದಕ್ಕೆ ನಿಶ್ಚಯಾತ್ಮಕವಾದ ಜ್ಞಾನ ಅನ್ನುವ ಅರ್ಥ ಇದೆ. ಮೂಲ ಅನ್ನುವುದಕ್ಕೆ ಆತ್ಯಂತಿಕವಾದಂಥ, ನಿಶ್ಚಯಾತ್ಮಕವಾದಂಥ ಅನ್ನುವ ಅರ್ಥ ಉಂಟು. ಹೀಗಾಗಿ ಮೂಲತತ್ವ, ತತ್ವ ಒಂದೇ ರೀತಿಯಾಗಿ ಆ ಎಸೆನ್ಷಿಯಲ್ಸ್ ಅನ್ನುವಲ್ಲಿ ಸಾರವತ್ತಾದ ಭಾಗ ಯಾವುದು, ಸಾರವತ್ತಾದ ವಿಚಾರ ಯಾವುದು ಅಂತ. ಇನ್ನು ನಮಗೆ ಉಳಿಯುವಂಥದ್ದು ಸಂಸ್ಕೃತಿ ಎನ್ನುವ ಶಬ್ದ. ಈ ಸಂಸ್ಕೃತಿ ಶಬ್ದ ಈಚೆಗೆ ನಮ್ಮಲ್ಲಿ ಬಳಕೆಗೆ ಬಂದಿರುವುದು. ಸಂಸ್ಕೃತಿ ಶಬ್ದ ಏನೋ ಸಂಸ್ಕೃತ ಭಾಷಾ ಮೂಲದ್ದು, ಭಾರತೀಯ ಮೂಲದ್ದೇ. ಆದರೆ ಈ ಅರ್ಥದಲ್ಲಿ ಬಳಕೆಗೆ ಬಂದಿರುವುದು ಈಚೆಗೆ. ಹಲವು ಬಾರಿ ಇದೇ ವೇದಿಕೆಯಲ್ಲಿ ನಾನು ಹೇಳಿದ್ದು ಹೌದು, ಆದರೆ ಉಪನ್ಯಾಸದ ವಿಚಾರ ಪೂರ್ಣತೆಗೋಸ್ಕರ ಅದನ್ನು ನಾನಿಲ್ಲಿ ಹೇಳಬೇಕಾಗಿದೆ. ಸಂಸ್ಕೃತಿ ಅನ್ನುವುದನ್ನು ನಾವು ಪಾಶ್ಚಾತ್ಯರ ಕಲ್ಚರ್ ಶಬ್ದಕ್ಕೆ ಸಂವಾದಿಯಾಗಿ ಈಚೆಗೆ ಬಳಸಿಕೊಳ್ತಾ ಇದ್ದೀವಿ. ಉದಾಹರಣೆಗೆ ಇಂಗ್ಲೀಷ್ನಲ್ಲಿ ಕಲ್ಚರ್ ಅನ್ನುವಲ್ಲಿ ಸೆರಿಕಲ್ಚರ್, ಅಗ್ರಿಕಲ್ಚರ್, ಮಾನೋಕಲ್ಚರ್, ಟಿಶ್ಯೂ ಕಲ್ಚರ್ ಇತ್ಯಾದಿಯಾಗಿ ಹೇಳುವಲ್ಲೆಲ್ಲ ಅದು ಗ್ರೀಕ್ ಭಾಷೆಯ ಕೆಲ್ಟಮ್ ಅನ್ನುವಂತಹ ಶಬ್ದದಿಂದ ಬಂದದ್ದು ಅಂತ ಗೊತ್ತಾಗುತ್ತದೆ. ಅದು ಕೃಷಿಗೆ ವಿಶೇಷ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾವುದರ ಒಂದು ಉಳುಮೆ, ದುಡಿತ, ಗೇಯ್ಮೆ ಅದಕ್ಕೆ ಸಂಬಂಧಪಟ್ಟದ್ದು. ಮೊದಲಿಗೆ ಕಾಡಾಡಿಯಾಗಿದ್ದ ಮನುಷ್ಯ ಊರಿನೊಳಗೆ ಒಂದು ನೆಲೆ ಮಾಡಿಕೊಂಡು ಒಂದು ಕಡೆ ನಿಂತು ಕೃಷಿ ಮಾಡುವುದಕ್ಕೆ ತೊಡಗಿದಾಗಲಿಂದಲೂ ಬಂದಂಥದ್ದು. ಅಂದರೆ ವನ್ಯವಾದದ್ದನ್ನು ಹಾಗೆಯೇ ಅನುಭವಿಸ್ತಾ ಇದ್ದವನು, ಕಾಡಿನ ಹಣ್ಣು ಹಂಪಲುಗಳನ್ನು ಅಥವಾ ಪ್ರಾಣಿ ಪಕ್ಷಿಗಳ ಮಾಂಸವನ್ನು ಹಾಗೆಯೇ ಸ್ವೀಕರಿಸ್ತಾ ಇದ್ದವನು ಒಂದು ಕಡೆ ನಿಂತು ನೈಸರ್ಗಿಕವಾಗಿ ಬರುವುದನ್ನು ತಾನು ನಿಷ್ಪಾದನೆ ಮಾಡುವುದಕ್ಕೆ, ಉತ್ಪಾದನೆ ಮಾಡುವುದಕ್ಕೆ ಪ್ರಯತ್ನ ಪಟ್ಟಾಗಲಿಂದ ಸಂಸ್ಕೃತಿ ಬಂತು ಅಂತ. ಪ್ರಕೃತಿ ಒಂದು ಇದ್ದಂತೆ ಇರುವಂಥದ್ದು, ಅದರ ಹದ ಮಾಡುವಿಕೆ ಸಂಸ್ಕೃತಿ ಆಗುತ್ತದೆ, ಅದರ ವಿರೂಪ ಮಾಡುವಿಕೆ ವಿಕೃತಿ ಆಗುತ್ತದೆ ಅಂತ ನಮಗೆ ಗೊತ್ತೇ ಇದೆ. ಫಲ ಪ್ರಕೃತಿ, ರಸ ಸಂಸ್ಕೃತಿ, ಅದನ್ನು ಹುಳಿಸಿ ಹೆಂಡ ಮಾಡಿದಾಗ ವಿಕೃತಿ ಎನ್ನುವಂಥದ್ದು ನಮಗೆ ಸ್ಪಷ್ಟ ರೂಪದಲ್ಲಿ ಗೊತ್ತಿರುವಂಥದ್ದು. ಪಾಶ್ಚಾತ್ಯರಲ್ಲಿ ಈ ಒಂದು ಪರಂಪರೆಯನ್ನು ಮಾನವ ಸ್ವಭಾವದಿಂದ ಕಂಡುಕೊಂಡು ಅವರು ಸಂಸ್ಕೃತಿ ಅಂತ, ಅಂದರೆ ಕಲ್ಚರ್ ಅಂತ ಮಾಡಿಕೊಂಡ್ರು. ನಮ್ಮಲ್ಲಿ ಶಬ್ದ ಇದ್ದರೂ ಅರ್ಥ ಸಂಸ್ಕೃತಿ ಅನ್ನೋದಕ್ಕೆ ಈ ಅರ್ಥದಲ್ಲಿ ಇಲ್ಲ. ಸಂಸ್ಕಾರ, ಸಂಸ್ಕರಣ ಅನ್ನುವುದಕ್ಕೆ ಏನು ಅರ್ಥ ಇದೆ ಅದೇ, ಅಂದರೆ ರಿಫೈನ್ಮೆಂಟ್ ಅನ್ನುವಂಥ ಅರ್ಥ ಇತ್ತು. ಆದರೆ ಕಲ್ಚರ್ ಅನ್ನುವಂಥ ಅರ್ಥ ಅವರು ಬಳಸಿದ ವ್ಯಾಪಕ ದೃಷ್ಟಿಯಲ್ಲಿ ನಮ್ಮಲ್ಲಿ ಇಲ್ಲ. ಅದಕ್ಕೆ ಕಾರಣ ಅವರು ಸಂಸ್ಕೃತಿಯನ್ನು ಕೂಡ ಸಾಮುದಾಯಿಕವಾದ ಅರ್ಥದಲ್ಲಿ ನೋಡಿದ್ರು. ಆದರೆ ನಮ್ಮಲ್ಲಿ ಇದನ್ನು ವೈಯಕ್ತಿಕವಾದ ವ್ಯಷ್ಟ್ಯರ್ಥದಲ್ಲಿ ನೋಡಿದ್ದಾಯಿತು.
ವ್ಯಕ್ತಿಗತವಾದ ಅರ್ಥದಲ್ಲಿ ಯಾಕೆ ನೋಡಿದ್ದು ಅಂತಂದರೆ ಸಂಸ್ಕೃತಿಯ ಮೂಲ ಸ್ವರೂಪವೇ ಅಲ್ಲಿದೆ. ಅವರಲ್ಲಿ ಸಿವಿಲೈಸೇಷನ್ ಮತ್ತು ಕಲ್ಚರ್ ಅನ್ನುವ ಎರಡು ಶಬ್ದಗಳು ಏನಿವೆ ಅಲ್ಲಿ ನಾವು ನೋಡುವಂಥದ್ದು ಎರಡು ಬೇರೆ ಬೇರೆ ಸ್ತರದ ಶಬ್ದಗಳ ಅರ್ಥಗಳ ಪ್ರಪಂಚ. ಆದರೆ ನಿರ್ವಚನದಲ್ಲಿ ಈ ಸೂಕ್ಷ್ಮ ವ್ಯತ್ಯಾಸ ಗೋಚರವಾಗೋಲ್ಲ. ಆದರೆ ನಮ್ಮಲ್ಲಿ ನಿರ್ವಚನದಲ್ಲಿ ಅದು ಕಾಣಿಸುತ್ತೆ. ಸಂಸ್ಕಾರ ಅನ್ನುವಲ್ಲಿ ವ್ಯಕ್ತಿಗತವಾದದ್ದು ಅಂತ. ಆ ಒಂದು ದೃಷ್ಟಿ ನಾಗರಿಕತೆ ಎನ್ನುವಾಗ ನಗರ ಅಂತ ಶಬ್ದ ಬರ್ತದೆ. ಸಿವಿಲೈಸೇಷನ್ಗೆ ನಮ್ಮಲ್ಲಿ ಇಟ್ಟುಕೊಂಡಿರೋದು ನಾಗರಿಕತೆ ಎನ್ನುವ ಶಬ್ದ. ನಾಗರಿಕತೆ ನಗರಕ್ಕೆ ಸಂಬಂಧಪಟ್ಟಿದ್ದು. ನಗರ ಅಂದರೆ ಒಬ್ಬ ಇಬ್ಬರಿಂದ ಆಗುವುದಿಲ್ಲ, ಒಂದು ಸಮುದಾಯದಿಂದ ಆಗುವಂಥದ್ದು, ಒಂದು ಸಮಾಜದಿಂದ ಆಗುವಂಥದ್ದು, ದೊಡ್ಡ ಸಮಾಜ ಮಾಡಿಸ್ತಾ ಇರುವಂಥದ್ದು ಅನ್ನುವಾಗ ಸಾಮೂಹಿಕತೆ ಅಲ್ಲಿ ಬಂತು. ಸಾಮೂಹಿಕತೆ ಎನ್ನುವಲ್ಲಿ ಅನೇಕ ಕಟ್ಟುಪಾಡುಗಳು ಯಾವುದೆಲ್ಲ ಬರುತ್ತವೆ. ಆ ವಿಷಯವನ್ನು ಮುಂದೆ ನಾವು ಚರ್ಚೆ ಮಾಡೋಣ. ಆದರೆ ಸಂಸ್ಕೃತಿಯಲ್ಲಿ ಹಾಗಲ್ಲ. ವೈಯಕ್ತಿಕತೆ, ವ್ಯಕ್ತಿಗತವಾದ ಶುದ್ಧಿಗೆ ಹೆಚ್ಚಿನ ಬೆಲೆ ಉಂಟು. ಯಾಕೆ ಹಾಗೆ ಮಾಡಿದ್ದು? ವ್ಯಷ್ಟಿಗಿಂತ ಸಮಷ್ಟಿ ದೊಡ್ಡದಲ್ವಾ ಮೊದಲಿಗೆ ನಾವು ನೋಡಿದ್ವಿ ಅಂತಂದರೆ, ವ್ಯಕ್ತಿಗಿಂತ ಸಮಷ್ಟಿ, ವ್ಯಷ್ಟಿಗಿಂತ ಸಮಷ್ಟಿ, ವ್ಯಕ್ತಿಗಿಂತ ವಿಶ್ವ ದೊಡ್ಡದು. ಆದರೆ ವ್ಯಕ್ತಿಯ ಬಾಧ್ಯತೆ ಎನ್ನುವುದು ಸಮಷ್ಟಿಯ ದೃಷ್ಟಿಯಿಂದ ತುಂಬ ಮಿಗಿಲಾಗಿ ಕೆಲಸ ಮಾಡುತ್ತೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಬಾಧ್ಯತೆಯನ್ನು ಸಂಸ್ಕಾರ ಗಮನ ಇಟ್ಟು ಗುರುತಿಸಿಕೊಡುತ್ತದೆ. ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರ ಬಾಧ್ಯತೆ, ಡ್ಯೂಟೀಸ್ ಅಂತ ಯಾವುದಿವೆ, ನಾಟ್ ರೈಟ್ಸ್, ಅದನ್ನು ಸಂಸ್ಕಾರ ಎತ್ತಿ ಹಿಡಿಯುವಂಥದ್ದು. ಹಾಗಾಗಿ ನಾನು ಸರಿಯಾಗಬೇಕಾದದ್ದು ತುಂಬ ಮುಖ್ಯ. ನಾನು ಸರಿಯಾಗದೇ ಇದ್ದರೆ ಪ್ರಪಂಚವೇ ಹಾಳಾಗಿಬಿಡುತ್ತೆ ಅನ್ನುವಂತೆ ನಾನು ವರ್ತನೆ ಮಾಡಬೇಕು. ಒಂದು ಸುಭಾಷಿತ ಇದೆಯಲ್ಲ, ಅಜರಾಮರವತ್ ಪ್ರಜ್ಞ ವಿದ್ಯಾಮರ್ಥಂಚ ಸಾಧಯೇತ್ ಗೃಹೀತ ಇವ ಕೇಶೇಭ್ಯೋ ಮೃತ್ಯುನಾ ಧರ್ಮಮಾಚರೇತ್. ತಾನು ಅಜರ ಅಮರ ಎಂಬಂತೆ ವಿದ್ಯೆಯನ್ನು, ಧನವನ್ನು ಸಂಪಾದಿಸಬೇಕು. ಆದರೆ ಧರ್ಮ ಅನ್ನೋದು ಸಂಸ್ಕಾರಕವಾದಂಥ ಒಂದು ಮೌಲ್ಯ ಅನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ಅದನ್ನು ಸಾವೇ ಬಂದು ತನ್ನ ಜುಟ್ಟು ಹಿಡಿದು ಅಲ್ಲಾಡಿಸ್ತಾ ಇದೆಯೋ ಅನ್ನುವ ಕಾತರದಿಂದ ಆಗಿಂದಾಗಲೇ ಮಾಡಬೇಕು ಅಂತ. ಈ ದೃಷ್ಟಿಯಿಂದ ಕಂಡ್ರೆ ನಾನು ಸಂಸ್ಕೃತಿ ಸಂಪನ್ನನಾದ ಹೊರತು ಜಗತ್ತಿಗೆ ಕ್ಷೇಮ ಇಲ್ಲ ಅಂತ. ಕಾರ್ಲೈಲ್ ಹೇಳಿದನಲ್ಲ, ಕರೆಕ್ಟ್ ಯುವರ್ ಸೆಲ್ಫ್, ಒನ್ ಫೂಲ್ ವಿಲ್ ಬಿ ಎರಾಡಿಕೇಟೆಡ್ ಅನರ್ಥ ಅಂತ. ಅದು ಇದಕ್ಕೆ ಸಂವಾದಿಯಾದದ್ದು. ಈ ಎಚ್ಚರ, ಈ ಬಾಧ್ಯತೆ ತುಂಬ ಮುಖ್ಯವಾದದ್ದು ಅಂತ ಗೊತ್ತಾಗುತ್ತದೆ. ಇನ್ನೂ ಹಲವು ವಿವರಗಳನ್ನು ನಾವು ನೋಡೋಕ್ಕಿದ್ದೀವಿ. ಹಾಗಾಗಿ ನಾವೀಗ ಪಾಶ್ಚಾತ್ಯರ ಸಿವಿಲೈಸೇಷನ್ ಶಬ್ದದ ಕಡೆಗೆ ನಾವು ಹೋಗೋಣ. ಸಿವಿಲೈಸೇಷನ್ ಅನ್ನೋದು ಸಿವಿಕ್, ಸಿವಿಲ್, ಆ ಎಲ್ಲ ಶಬ್ದಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಅದಷ್ಟು ಬಂದದ್ದು ಒಂದು ಸಮುದಾಯ, ನಗರ ಇತ್ಯಾದಿಯಿಂದ. ಕೃಷಿಗೂ ಒಂದು ವ್ಯವಸ್ಥೆ ಬೇಕು, ಸಮುದಾಯಕ್ಕೂ ಬೇಕು. ಹಾಗಾಗಿ ಅಲ್ಲಿ ಶಬ್ದದ ಸ್ವರೂಪದಲ್ಲಿ ವ್ಯತ್ಯಾಸ ಕಾಣೋದಿಲ್ಲ, ಅರ್ಥದ ಸ್ವರೂಪದಲ್ಲಿ ಮಾತ್ರ ಅವರು ವ್ಯತ್ಯಾಸ ಇಟ್ಕೊಂಡಿದ್ದಾರೆ. ಆದರೆ ನಮ್ಮ ಭಾಷಾ ಸ್ವರೂಪ, ಸಂಸ್ಕೃತ ಭಾಷಾ ಸ್ವರೂಪ ಹಾಗಲ್ಲ. ಪ್ರತಿ ಶಬ್ದಕ್ಕೂ ವಿಶಿಷ್ಟತೆಯನ್ನು, ಅನನ್ಯತೆಯನ್ನು, ಸಾರ್ಥಕ್ಯವನ್ನು ಕಲ್ಪಿಸಬೇಕು ಅಂತ ನೋಡುತ್ತದೆ. ಈ ಅರ್ಥದಲ್ಲಿ ಕಂಡಾಗ ಸಂಸ್ಕೃತಿ ಅನ್ನೋದು ನಮ್ಮ ಪರಂಪರೆಯಲ್ಲಿ ವೈಯಕ್ತಿಕವಾಗಿ ಬರುವಂಥದ್ದು. ಇನ್ನು ಪಾಶ್ಚಾತ್ಯರು ಹೇಳುವಂತೆ ಸಾಮುದಾಯಿಕವಾದಂಥ ಒಂದು ಚೌಕಟ್ಟು ಇದಕ್ಕೆ ಇಲ್ವಾ? ಇದೆ. ಆ ಅರ್ಥದಲ್ಲಿಯೇ ಧರ್ಮ ಅನ್ನುವ ಶಬ್ದವನ್ನು ಬಳಕೆ ಮಾಡ್ತೀವಿ. ನಿಜವಾಗಿ ಪಾಶ್ಚಾತ್ಯರ ಕಲ್ಚರ್ ಅನ್ನೋ ಶಬ್ದಕ್ಕೆ ನಮ್ಮ ಪರಂಪರೆಯಲ್ಲಿರುವಂಥ ಒಂದು ಶಬ್ದ, ಒಂದು ಪರಂಪರೆಯಲ್ಲಿರುವ ಶಬ್ದ ಸಂಸ್ಕೃತಿ ಅಂತ ಕೊಡಬೇಕು ಅಂದರೆ ವರ್ಡ್ ಕಲ್ಚರ್ ಅಂತ, ಕಾನ್ಸೆಪ್ಟ್ ಕಲ್ಚರ್ ಅಂತ ಕೊಡಬೇಕು ಅಂತಂದರೆ ನಮ್ಮಲ್ಲಿರುವುದು ಧರ್ಮ. ಆ ಧರ್ಮದಲ್ಲಿ ವ್ಯಷ್ಟಿ ಧರ್ಮ, ಸಮಷ್ಟಿ ಧರ್ಮ, ಪಿತೃಧರ್ಮ, ಮಾತೃಧರ್ಮ, ಪುತ್ರಧರ್ಮ, ಗುರುಧರ್ಮ, ಶಿಷ್ಯಧರ್ಮ, ರಾಜಧರ್ಮ, ಪ್ರಜಾಧರ್ಮ, ಸಾಮಾನ್ಯ ಧರ್ಮ, ವಿಶೇಷ ಧರ್ಮ ಅಂತ ಅನೇಕ ಸ್ತರಗಳು ಕಾಣಿಸುತ್ತವೆ. ಸೋಪಾಧಿಕವಾಗಿ, ನಿರುಪಾಧಿಕವಾಗಿ ಎಲ್ಲ ರೀತಿಯಿಂದಲೂ ಧರ್ಮ ಶಬ್ದದ ಬಳಕೆ ಉಂಟು. ಅದು ಈ ಸಂಸ್ಕೃತಿ ಎನ್ನುವ ಪಾಶ್ಚಾತ್ಯರ ಎಲ್ಲ ವಿವರಗಳಿಗೂ ಕೂಡ ಅರ್ಥಪೂರ್ಣವಾಗಿ ಸಂವಾದಿಯಾಗಬಲ್ಲ, ಅದನ್ನೂ ಮೀರಿ ನಿಲ್ಲಬಲ್ಲಂಥ ತತ್ವ. ಹಾಗಾಗಿ ನಾವು ಧರ್ಮ ಅನ್ನೋ ಶಬ್ದವನ್ನು ಇಲ್ಲಿಟ್ಟುಕೊಳ್ಳದೆ ಸಂಸ್ಕೃತಿಯನ್ನೇ ಸ್ವೀಕಾರ ಮಾಡಿದ್ದೀವಿ. ಇರಲಿ. ಇನ್ನು ಈ ಸಿವಿಲೈಸೇಷನ್ ಅನ್ನುವ ಶಬ್ದವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಸಂಸ್ಕೃತಿಯ, ಅಂದರೆ ಯಾವುದನ್ನು ಕಲ್ಚರ್ ಅಂತ ಹೇಳ್ತೀವಿ, ಅದರ ಮಹತ್ವ ಚೆನ್ನಾಗಿ ಅರಿವಾಗುತ್ತದೆ. ಇದು ಬಹಳ ವಿಚಿತ್ರ. ಬೆನ್ನಿಗೆ ಬಡಿದರೆ ಹಲ್ಲುದುರಿತು ಅಂತ ಗಾದೆ. ಇದು ಹೇಗೆ? ಕೆಲವೊಮ್ಮೆ ಒಂದನ್ನು ಅರಿಯಬೇಕಾದರೆ ಮತ್ತೊಂದನ್ನು ಮುಖಾಮುಖಿ ಮಾಡಬೇಕಾಗುತ್ತದೆ. ವ್ಯಾಲ್ಯೂ, ಮೌಲ್ಯ ಅಂದರೆ ಏನು ಅಂತ ತಿಳಿಯಬೇಕು ಅಂದರೆ ಫ್ಯಾಕ್ಟ್, ತಥ್ಯ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹಿರಿಯಣ್ಣನವರು ತಿಳಿಸ್ತಾರಲ್ಲ, ಆ ರೀತಿಯಾಗಿ ಒಂದು ವಿಗ್ರಹವನ್ನು ಶಿಲೆಯಿಂದ ನಿರ್ಮಾಣ ಮಾಡಬೇಕು ಅಂತಂದರೆ ಆ ವಿಗ್ರಹವನ್ನು ಕೆತ್ತುವುದು ಅಂದರೆ ಅಧಿಕಾಂಶದ ಶಿಲೆಯನ್ನು ದೂರ ಮಾಡುವುದು ಅಂತ ಅಷ್ಟೇ ಅರ್ಥ.
ಮೈಕೇಲೆಂಜಲೋ ಮಹಾಶಿಲ್ಪಿ, ಚಿತ್ರಕಲಾ ಕೋವಿದ, ಅವನನ್ನು 18ನೇ ವರ್ಷಕ್ಕೆ ಅತ್ಯದ್ಭುತವಾದ ಪಿಯಟ ಅನ್ನುವ ವಿಗ್ರಹ, ಪಿಯತಾಸ್ ಅಂತ ಅದನ್ನು ಇಸ್ರೇಲಿಯನ್ ಭಾಷೆಯಲ್ಲಿ ಕರೀತಾರೆ, ಅದನ್ನು ನಿರ್ಮಾಣ ಮಾಡಿದಾಗ ಯಾರೋ ಕೇಳಿದ್ರಂತೆ, ಇಷ್ಟು ಚೆನ್ನಾಗಿರುವಂಥ ಶಿಲ್ಪವನ್ನು ನೀನು ಹೇಗೆ ನಿರ್ಮಾಣ ಮಾಡಿದೆ, ಯಾವ ಸಾಧನೆ ನಿನಗೆ ನೆರವಿಗೆ ಬಂತು ಅಂದರೆ, ಏನಿಲ್ಲ, ಐ ಸಾ ಎ ಬ್ಯೂಟಿಫುಲ್ ಮಾರ್ಬಲ್ ಸ್ಕಲ್ಪ್ಚರ್ ದೇರ್, ಜಸ್ಟ್ ಐ ರಿಮೂವ್ಡ್ ದಿ ಎಕ್ಸ್ಟ್ರೇನಿಯಸ್ ಥಿಂಗ್ಸ್ ಅಂತ. ಒಂದು ಒಳ್ಳೆಯ ಶಿಲ್ಪ ನನಗೆ ಅದರೊಳಗೆ ಸಾಕ್ಷಾತ್ಕರಿಸ್ತು. ಹೊರಗೆ ಅಡ್ಡಿ ಆಗ್ತಾ ಇರತಕ್ಕಂಥ ಕಲ್ಲಿನ ತುಂಡುಗಳನ್ನೆಲ್ಲ ಉಳಿಯಿಂದ ತಳ್ಳಿ ಹಾಕಿದ್ದು, ಉಳಿ ಅನ್ನುವ ಕಸಬರಕೆಯಿಂದ ಅದನ್ನು ದೂರ ಮಾಡಿದ್ದು ಅಷ್ಟೇ ಅಂತ. ಈ ರೀತಿಯಲ್ಲಿಯೇ ಶಿಲ್ಪವನ್ನು ನಾವು ರಿಯಲೈಸ್ ಮಾಡಿಕೊಳ್ಬೇಕು ಅಂದರೆ ಶಿಲೆಯನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಆ ರೀತಿಯಲ್ಲಿ ಕಂಡಾಗ ಸಿವಿಲೈಸೇಷನ್ ಅಂದರೆ ಏನು ಅಂತ ನೋಡಬೇಕಾಗುತ್ತದೆ. ಸಿವಿಲೈಸೇಷನ್ ಈ ಸೋಷಲ್ ಆರ್ಡರ್ ಪ್ರಮೋಟಿಂಗ್ ಕಲ್ಚರಲ್ ಕ್ರಿಯೇಷನ್ ಅನ್ನುವ ಮಾತನ್ನು ಮಹಾಪ್ರಸಿದ್ಧನಾದಂತಹ ಸ್ಟೋರಿ ಆಫ್ ಸಿವಿಲೈಸೇಷನ್ ಹೆಬ್ಬೊತ್ತಿಗೆಗಳು 11 ಸಂಪುಟಗಳ ಗ್ರಂಥವನ್ನು ಬರೆದಂತಹ ವಿಲ್ ಡ್ಯುರಾಂಟ್ ಹೇಳ್ತಾನೆ. ಅಂದರೆ ಇಡೀ ಸಮಾಜದ ರಚನೆಯನ್ನು ಪ್ರೇರಣೆ ಮಾಡ್ತಕ್ಕಂಥದ್ದು ಯಾವುದಕ್ಕಾಗಿ? ಸಾಂಸ್ಕೃತಿಕವಾದ ರಚನಾತ್ಮಕತೆಗೆ, ಸಾಂಸ್ಕೃತಿಕ ಸೃಷ್ಟಿಶೀಲತೆಗಾಗಿ, ಸಾಮಾಜಿಕ ವ್ಯವಸ್ಥೆಯನ್ನು ಪ್ರೇರಣೆ ಮಾಡುವ, ಪ್ರೋತ್ಸಾಹಿಸುವ, ಬೆಳೆಸುವಂಥ ಒಂದು ಸಂರಚನೆಯನ್ನು, ವ್ಯವಸ್ಥೆಯನ್ನು ನಾವು ಸಿವಿಲೈಸೇಷನ್, ನಾಗರಿಕತೆ ಅಂತ ಹೇಳ್ಬಿಟ್ಟು ಅಂತೀವಿ ಅಂತ. ನಾಗರಿಕತೆ ಮತ್ತು ಸಂಸ್ಕೃತಿಗಳ ವ್ಯತ್ಯಾಸವನ್ನು ನೋಡುವಾಗ ಸಂಸ್ಕೃತಿ ಎನ್ನುವ ಶಬ್ದವನ್ನೇ ಗಮನಿಸಿದರೆ ಕೃತಿ, ಡಕರಿ, ಕರಣ, ಕೃತ, ಕರಣ ಅನ್ನುವಲ್ಲಿ ನಮಗೆ ಆಗುವಿಕೆ ಅನ್ನುವ ಅರ್ಥ ಬರುತ್ತೆ, ಬಿಕಮಿಂಗ್ ಅನ್ನುವ ಅರ್ಥ. ಇದು ತುಂಬ ಮುಖ್ಯವಾದದ್ದು. ಆದರೆ ನಾಗರಿಕತೆ ಅಂದರೆ ನಗರೀಕರಣ, ನಗರವನ್ನು ನಿರ್ಮಾಣ ಮಾಡುವುದು ಅಂತ. ಒಂದು ಆಗುವುದು, ಮತ್ತೊಂದು ಮಾಡುವುದು. ಆಗುವುದು ಅಂದರೆ ಅದು ನಾವೇ, ಮಾಡುವುದು ಅಂದರೆ ನಾವು ಮತ್ತೊಂದನ್ನು ಮಾಡುವುದು ಅಂತ. ಸಂಸ್ಕೃತಿಯಲ್ಲಿ ನಾನು ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು. ಆದರೆ ನಾಗರಿಕತೆಯಲ್ಲಿ ನಾನು ನಿಮಿತ್ತ ಕಾರಣ, ಉಪಾದಾನ ಕಾರಣ ಮತ್ತು ಯಾವುದೋ ಇದೆ ಅಂತ. ನಿಮಿತ್ತ ಕಾರಣ ಅಂದರೆ ಇನ್ಸ್ಟ್ರುಮೆಂಟಲ್ ಕಾಸ್ ಅಂತ ನಾವೇನು ಹೇಳ್ತೀವಿ ಅದು. ಉಪಾದಾನ ಕಾರಣ ಅಂತಂದರೆ ಯಾವುದನ್ನು ನಾವು ಮೆಟೀರಿಯಲ್ ಕಾಸ್ ಅಂತ ತಿಳಿಸ್ತೀವಿ ಅದು. ಮಡಕೆಗೆ ಮಣ್ಣು ಉಪಾದಾನ ಕಾರಣವಾದರೆ ಕುಂಬಾರ ನಿಮಿತ್ತ ಕಾರಣ. ನಾಗರಿಕತೆಯಲ್ಲಿ ನಾನು ಕುಂಬಾರನಾಗಿ ಮತ್ತಿನ್ಯಾವುದೋ ಒಂದು ಮಣ್ಣು ಅಂತ ಬರುತ್ತದೆ, ಆ ಮಣ್ಣನ್ನು ನಾನು ಮತ್ತೊಂದಾಗಿ ಮಾಡ್ತೀನಿ ಅಂತ. ಅಂದರೆ ನಾನು ನನ್ನ ನಿರ್ಮಾಣಕ್ಕಿಂತ ಮೇಲ್ಪಟ್ಟು ಇದ್ದೀನಿ, ನಾನು ಬೇರೆ, ನನ್ನ ನಿರ್ಮಾಣ ಬೇರೆ, ಇನ್ನೇನೋ ಒಂದು ಉದ್ಧಾರ ಮಾಡ್ತೀನಿ ಅನ್ನೋ ಅಹಂಕಾರದ ಎಳೆ ಕಾಣಿಸುತ್ತೆ. ಆದರೆ ಇಲ್ಲಿ ಸಾಕ್ಷಾತ್ತಾಗಿ ಕುಂಬಾರನೇ ಮಡಕೆಯಾಗುವಂಥದ್ದು. ಅದು ಬ್ರಹ್ಮ ತಾನೇ ಜಗತ್ತಾಯಿತು ಅನ್ನುವಂಥದ್ದು ಬರುತ್ತಲ್ಲ, ಉಪನಿಷತ್ತುಗಳಲ್ಲಿ ಅದೇ ತಾನೇ ಇರ್ತಕ್ಕಂಥದ್ದು. ಮೊದಲು ಅದು ಇದ್ದಿದ್ದು ಒಂದೇ, ಆಮೇಲಿಂದ ಅನೇಕವಾಯಿತು ಅಂತ. ಅದೇ ಜಗತ್ತಾಯಿತು, ಅದೇ ಜೀವವಾಯಿತು, ಎಲ್ಲವೂ ಅದೇ ಆಯಿತು. ತತ್ಸೃಷ್ಟವ ತದೇವ ಅನುಪ್ರಾವಿಶತ್ ಅಂತ ಉಪನಿಷತ್ತು ಹೇಳ್ತದಲ್ಲ, ಅದು ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿನ ಒಳಗೆ ಸೇರಿಕೊಳ್ತು ಅಂತ. ಯಥೋರ್ಣನಾಭಿಸೃಜತೆ ಗೃಹತೆ ಚ. ಮತ್ತು ಮುಂಡಕದಲ್ಲಿ ನೋಡ್ತೀವಿ, ಜೇಡ ತಾನು ನೇಯುವಂಥ ಜೇಡರ ಬಲೆ ತನ್ನಿಂದ ಬೇರೆಯಲ್ಲದ ಸಾಮಗ್ರಿ, ತನ್ನೊಡಲಿನಿಂದಲೇ ತಾನು ನಿರ್ಮಾಣ ಮಾಡುತ್ತದೆ. ಅಂದರೆ ನನ್ನ ರಚನೆ ನಾನೇ, ಆಮ್ ಮೈ ಪ್ರಾಡಕ್ಟ್. ಈ ದೃಷ್ಟಿಯಿಂದ ಕಂಡಾಗ ಪರಮಾರ್ಥವಾಗಿ ಸಂಸ್ಕೃತಿ ಎನ್ನುವುದು ಒಂದು ವಿವರ್ತ, ಪರವಸ್ತುವಿನ ಒಂದು ವಿವರ್ತ, ತೋರಿಕೆ ಅಂತ. ನೀರೇ ಒಮ್ಮೆ ಅಲೆಯಾಗಿ, ಇನ್ನೊಮ್ಮೆ ತುಂತುರಾಗಿ, ಮತ್ತೊಮ್ಮೆ ಸುಳಿಯಾಗಿ ಬಗೆ ಬಗೆಯ ರೂಪದಲ್ಲಿ ತೋರಿಕೊಳ್ಳುವಂತೆ. ಹಾಗಲ್ಲದೆ ಬೇರೊಂದು ಅಂತಂದಾಗ ನಮಗೆ ಗೊತ್ತಾಗುತ್ತದೆ, ನಾಗರಿಕತೆಯಲ್ಲಿ ಜಡ ಮತ್ತು ಚೈತನ್ಯ ಅನ್ನುವ ಭೇದವನ್ನು ನೋಡ್ತೀವಿ. ಸಂಸ್ಕೃತಿಯಲ್ಲಿ ಜಡ ಚೇತನಗಳ ಭೇದವಿಲ್ಲದೆ ಎಲ್ಲವೂ ಕಡೆಗೆ ಚೈತನ್ಯಾತ್ಮಕವೇ ಆಗುತ್ತದೆ ಅಂತ ಉಂಟು. ಹೀಗಾಗಿ ಆಗುವಿಕೆ ಎಂದರೆ ಅದು ಒಂದು ಅನುಭವ, ಮಾಡುವಿಕೆ ಅಂತನ್ನುವಾಗ ಅದು ಒಂದು ಮಾಹಿತಿ. ಅನುಭವ ಮತ್ತು ಮಾಹಿತಿಗಳ ನಡುವೆ ಅನಂತ ವ್ಯತ್ಯಾಸ ಉಂಟು. ಹೀಗಾಗಿಯೇ ನಾವು ಸಂಸ್ಕೃತಿಯನ್ನು ಅತ್ಯಂತ ವೈಯಕ್ತಿಕ ಅಂತ ಕರಿತೀವಿ, ನಾಗರಿಕತೆಯನ್ನು ನಿರ್ವಿಶೇಷವಾದದ್ದು, ಅವೈಯಕ್ತಿಕವಾದದ್ದು ಅಂತ. ಅಂದರೆ ನನ್ನ ಸಂಸ್ಕೃತಿಯನ್ನು ಯಾರೂ ಕಿತ್ತುಕೊಳ್ಳೋಕ್ಕಾಗೋದಿಲ್ಲ, ನನಗೆ ಯಾರೂ ಸಂಸ್ಕೃತಿಯನ್ನು ಕೊಡೋಕ್ಕೂ ಆಗೋಲ್ಲ. ಆದರೆ ನಾನು ಯಾರಿಗೂ ನಾಗರಿಕತೆಯನ್ನು ಕೊಡ್ತೀನಿ, ನಾಗರಿಕತೆಯನ್ನು ಕಿತ್ತುಕೊಳ್ತೀನಿ ಅಂತ ಆಗುತ್ತದೆ. ಕಗ್ಗದಲ್ಲಿ ಡಿ ವಿ ಜಿಯವರು ಹೇಳ್ತಾರಲ್ಲ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದಲ್ಲಿ ಬೆಳೆದರಿವು ತರು ತಳೆದ ಪುಷ್ಪ,
ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಪುಸ್ತಕದಿ ದೊರೆತ ಅರಿವು, ಪುಸ್ತಕದಿ ದೊರೆತರೆ ಇವು, ಚಿತ್ತದಲ್ಲಿ ಬೆಳೆದರೆ ಇವು, ಚಿತ್ತದಲ್ಲಿ ಬೆಳೆದ ಅರಿವು. ಹೀಗೆ ಮಾಡಿದರೆ ಒಂದೇ ವಸ್ತು ಪುಸ್ತಕದಲ್ಲಿ ದೊರೆತರೆ ಮಸ್ತಕದಿ ತಳೆದ ಮಣಿ, ಚಿತ್ತದಲ್ಲಿ ಬೆಳೆದರೆ ತರು ತಳೆದ ಪುಷ್ಪ. ಹೀಗಾಗಿ ಸಂಸ್ಕೃತಿ ಒಂದು ಹೂವಾದರೆ ನಾಗರಿಕತೆ ಒಂದು ಚೂಡಾಮಣಿ, ಒಂದು ಆಭರಣ. ಆಭರಣವನ್ನು ಯಾರು ಎಲ್ಲಿಯೂ ಧರಿಸಿಕೊಳ್ಳಬಹುದು, ಯಾರೂ ಅಪಹರಿಸಬಹುದು. ಆ ಆಭರಣ ಅಪಹರಿಸಿದವಂದಾಗುತ್ತೆ, ಅದು ಮಾಡಿದವರು ಯಾರು, ಅದು ಎಲ್ಲಿಯ ಮೂಲ ಅಂತ ಗೊತ್ತಾಗೋಲ್ಲ. ಆದರೆ ಹೂವನ್ನು ಯಾರು ಮುಡಿದರೂ ಅದು ಮಲ್ಲಿಗೆ ಹೂವು, ಜಾಜೆ ಹೂವು, ಸಂಪಿಗೆ ಹೂವು ಅಂತ ಆ ಗಿಡದ ಮೂಲವನ್ನು ಯಾರೂ ಮರೆಯುವುದಿಲ್ಲ. ಈ ಕಾರಣದಿಂದಲೇ ಕೇವಲ ನಾಗರಿಕತೆಯನ್ನು ನಿರ್ಮಾಣ ಮಾಡುವವರಿಗೆ ಕಾಡುವಂಥ ಅಭದ್ರತೆ ಸಂಸ್ಕೃತಿಯನ್ನು ಬದುಕುವವರಿಗೆ ಆಗೋಲ್ಲ. ಸಂಸ್ಕೃತಿ ಬದುಕಿನಿಂದ ಆಗುತ್ತದೆ. ಆ ಕಾರಣದಿಂದಲೇ ಒಂದು ಬಹಳ ಸೊಗಸಾದ ಆಂಗ್ಲ ಸೂಕ್ತಿ ಇದೆ, ವಾಟ್ ವಿ ಆರ್ ಈಸ್ ಕಲ್ಚರ್ ಆ್ಯಂಡ್ ವಾಟ್ ವಿ ಯೂಸ್ ಈಸ್ ಸಿವಿಲೈಸೇಷನ್ ಅಂತ. ನಾವು ಬಳಸುವುದು ನಾಗರಿಕತೆ, ನಾವು ಆಗಿರುವುದು ಸಂಸ್ಕೃತಿ ಅಂತ. ಈಗ ನೋಡಿ, ನಮ್ಮ ಎಲ್ಲ ತಂತ್ರಜ್ಞಾನದ ಫಲವಾದ ಏನೆಲ್ಲವನ್ನೂ ಕೂಡ ಯಾರೂ ಬಳಸೋದಕ್ಕೆ ಸಾಧ್ಯ ಉಂಟು. ಅದರಿಂದ ಅವರ ವ್ಯಕ್ತಿತ್ವಕ್ಕೆ ಯಾವ ಬದಲಾವಣೆಯೂ ಬರೋದಿಲ್ಲ. ಆದರೆ ನಾವೇ ಆಗಿರುವಂಥದ್ದು, ಈಗ ನಮ್ಮ ನುಡಿ, ನಮ್ಮ ನಡೆ, ನಮ್ಮ ಗುಣಗಳು ನಾವೇ ಆಗಿದೆ. ಅದನ್ನು ಯಾರೂ ಕಿತ್ತುಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಯಾರಾದರೂ ಅನುಕರಿಸಿದರೆ ಅವರು ನಾವೇ ಆಗಿಬಿಡ್ತಾರೆ. ಕೆಲವರು ಹೇಳುವುದುಂಟು, ನೀವು ಇಂಥ ವಿಷಯಗಳನ್ನೆಲ್ಲ ಎಲ್ಲರಿಗೂ ಹೇಳಬೇಡಿ, ಬೇರೆಯವರು ಕಾಪಿ ಮಾಡಿಬಿಡ್ತಾರೆ ಅಂತ. ಅಯ್ಯ, ಅವರು ಜೀರ್ಣಿಸಿಕೊಂಡು ಮಾಡಿದರೆ ಅದು ಅವರದೇ ಆಗುತ್ತದೆ. ವಿಶೇಷವಾಗಿ ಸಂಗೀತ, ನೃತ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿದ್ದವರಿಗೆ ಈ ಒಂದು ಅಭದ್ರತೆ ಕಾಡುವುದುಂಟು. ನಮ್ಮ ನೃತ್ಯವನ್ನು, ನಮ್ಮ ಹಾಡನ್ನು ಮತ್ತೊಬ್ಬರು ಹೇಳಿ ಕಾಪಿ ಮಾಡ್ತಾರೆ ಅಂತ. ನಿಮ್ಮ ವಿಶಿಷ್ಟ ನೃತ್ಯವನ್ನು, ಗೀತವನ್ನು ಅವರೂ ಮೈಗೂಡಿಸಿಕೊಂಡ್ರು ಅಂತಂದರೆ ಅದು ಅವರ ಸೊತ್ತಾಯ್ತಲ್ಲ. ಇದು ಯಾರೂ ಕದಿಯೋಕ್ಕಾಗಲ್ಲ. ಚೆನ್ನಾಗಿ ಮಾಡಲಿಲ್ಲ ಅಂದರೆ ಅವರಿಗೆ ಅಂಟಿಲ್ಲ ಅಂತ, ಚೆನ್ನಾಗಿ ಮಾಡಿದರೆ ಅದು ನಿಮ್ಮ ಸೊತ್ತಲ್ಲ, ಅದು ಅವರ ಸೊತ್ತಾಗಿದೆ ಅಂತ. ಈ ದೃಷ್ಟಿಯಿಂದ ನೋಡಿದರೆ ಇಲ್ಲಿ ಕಳವು ಅನ್ನೋದಕ್ಕೆ ಅರ್ಥವೇ ಇಲ್ಲ. ಈ ಅರ್ಥದಲ್ಲಿಯೇ ನಮ್ಮ ಪೂರ್ವದ ಕವಿಗಳೆಲ್ಲರೂ ಕೂಡ ಮತ್ತೊಬ್ಬ ಕವಿಯಿಂದ ಪ್ರೇರಣೆ ಪಡೆದು ಇನ್ನೊಂದು ರೀತಿಯಲ್ಲಿ ಸೃಷ್ಟಿ ಮಾಡ್ತಾಯಿದ್ರು, ಮತ್ತೊಂದು ಸೊಗಸನ್ನು ಮಾಡ್ತಾಯಿದ್ರು, ಪ್ರಭಾವವನ್ನು ಜೀರ್ಣಿಸಿಕೊಳ್ತಾ ಇದ್ರು. ಹಾಗಾಗಿ ಯಾರನ್ನು ಯಾರು ಕಳ್ಳರು, ಕಾಕರು ಅಂತ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ. ಈ ಅರ್ಥದಲ್ಲಿ ಸಂಸ್ಕೃತಿಯ ಅನನ್ಯತೆ ಉಂಟು. ಯಾವಾಗ ಈ ಅಭದ್ರತೆಯ ಭಾವ ಹೋಗುತ್ತದೆಯೋ ಜಗತ್ತಿನಲ್ಲಿ ಅಶಾಂತಿ ಹೋಗುತ್ತದೆ, ಅಸಹನೆ ಹೋಗುತ್ತದೆ, ರಾಗದ್ವೇಷ ಮೂಲವಾದ ಅಪಾಯಗಳೆಲ್ಲ ನಶಿಸುತ್ತವೆ. ಈ ಎಲ್ಲ ಭಯೋತ್ಪಾದನೆಯ ಮೂಲ ಇರುವುದು ಅಭದ್ರತೆಯಲ್ಲಿ, ಅಶಾಂತಿಯಲ್ಲಿ. ಅದಕ್ಕೆ ಕಾರಣ ನಾಗರಿಕತೆಯನ್ನೇ ಸಂಸ್ಕೃತಿ ಅಂತ ಭ್ರಮೆ ಮಾಡಿಕೊಂಡಿರುವಂಥದ್ದು. ಮತ್ತು ಸಂಸ್ಕೃತಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಕೌಂಟಬಲ್ ಆದದ್ದು, ತಾನು ಬಾಧ್ಯತೆಯನ್ನು ವಹಿಸಿಕೊಳ್ಳುತ್ತದೆ. ಆದರೆ ನಾಗರಿಕತೆ ಅಕೌಂಟಬಲ್ ಅಲ್ಲ. ನಾನು ಬಾಧ್ಯತೆಯನ್ನು ತೆಗೆದುಕೊಳ್ಬೇಕಾಗಿಲ್ಲ, ನಿನಗೆಲ್ಲ ಕೊಟ್ಟಿದ್ದೀನಿ, ಆಮೇಲೆ ನಿನ್ನ ಹಣೆ ಬರಹ ಅನ್ನುತ್ತದೆ. ನಾನೇ ಆಗಿದ್ದಾಗ ನಾನು ಹೇಗೆ ಇಲ್ಲ ಅಂತನ್ಲಿ, ಯಾವ ರೀತಿಯಲ್ಲಿ ನಾನು ನಿರಾಕರಣೆ ಮಾಡಲಿ, ನನ್ನ ಬಾಧ್ಯತೆಯಲ್ಲ ಅಂತ ನಾನು ಹೇಗೆ ಜಾರಿಸಿಕೊಳ್ಳಲಿ ಅಂತ ಹೇಳುವಂಥದ್ದು ಸಂಸ್ಕೃತಿಯ ಲಕ್ಷಣ. ಈ ದೃಷ್ಟಿಯಿಂದ ಸಂಸ್ಕೃತಿ ಋಣಪ್ರಜ್ಞೆಯನ್ನು ವಿಶೇಷವಾಗಿ ಎತ್ತಿ ಹಿಡಿಯುತ್ತದೆ. ಆದರೆ ನಾಗರಿಕತೆ ಋಣಪ್ರಜ್ಞೆಗೆ ಅಷ್ಟಾಗಿ ಗಮನ ಕೊಡುವುದಿಲ್ಲ. ಋಣಪ್ರಜ್ಞೆ ಇದ್ದರೆ ಆ ಗೌರವ ಬರುತ್ತದೆ, ಋಣಪ್ರಜ್ಞೆ ಇಲ್ಲದೇ ಇದ್ದರೆ ಆ ಗೌರವ ಶ್ರದ್ಧೆಗಳು ಉಂಟಾಗುವಂಥದ್ದಲ್ಲ. ಮತ್ತು ಇನ್ನೂ ಒಂದು ವಿಶೇಷ ಯಾವುದು ಅಂತಂದರೆ, ನಾಗರಿಕತೆ ಒಂದು ಪ್ರಾಡಕ್ಟ್ ಅಂತ ಹೇಳಿದಾಗ ಭೂತ, ಭವಿಷ್ಯತ್, ವರ್ತಮಾನಗಳು ಕಾಣುತ್ತವೆ. ಕಾಲದ ಪರಿಚ್ಛೇದ ಇದೆ. ಸಂಸ್ಕೃತಿ ಅನ್ನುವುದು ಆಗುವಿಕೆ ಅಂದಾಗ ಅನುಭವಿಸುವಿಕೆ ಅಂತ ಆಗುತ್ತದೆ. ನಾನೀಗ ಆಗ್ತಾ ಇದ್ದೀನಿ ಅಂತಂದಾಗ ಅದು ವರ್ತಮಾನ, ಆಗಿ ಬಿಟ್ಟಿದ್ದೀನಿ ಅಲ್ಲ, ಆಗ್ತಾ ಇರುವಿಕೆ ತಾನೇ, ಆಗುವಿಕೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಭವನ್ನಸ್ಮಿ ಅಂತನ್ನುವಾಗ ಅಲ್ಲಿ ವರ್ತಮಾನ ಬಿಟ್ಟು ಇನ್ಯಾವುದೂ ಇರಲ್ಲ. ಭೂತ ಭವಿಷ್ಯತ್ತುಗಳು ಮರೆಯಾಗುತ್ತವೆ. ನಮ್ಮಲ್ಲಿ ತ್ರಿಪುಟಿ ಅನ್ನುವಂಥ ತತ್ವವನ್ನು ಹೇಳ್ತೀವಿ. ಆ ತ್ರಿಪುಟಿ ತತ್ವದಲ್ಲಿ ಮೂರನ್ನು ಗಮನಿಸ್ತೀವಿ: ಜ್ಞಾತೃ, ಜ್ಞೇಯ, ಜ್ಞಾನ. ಹಾಗೆ ಕರ್ತೃ, ಕರ್ಮ ಮತ್ತು ಕ್ರಿಯೆ ಅಂತ ಹೀಗೆಲ್ಲ ಹೇಳ್ತೀವಿ. ಈ ಎಲ್ಲವೂ ಒಂದೇ ಆಗುವಂಥದ್ದು. ಭೂತ ಭವಿಷ್ಯದ ವರ್ತಮಾನಗಳು ಒಂದು ಯೂನಿಟ್ಟಿಗೆ ಬಂದಾಗ, ಅಂದರೆ ಕಾಲದಲ್ಲಿ ವ್ಯತ್ಯಾಸ ಇಲ್ಲ, ಅಂದರೆ ಕಾಲದ ಪರಿಚ್ಛೇದ ಇಲ್ಲ. ಯಾವಾಗ ಕಾಲದ ಪರಿಚ್ಛೇದ ಇಲ್ಲವೋ ಆಗ ಕಾಲಾಧೀನವಾದ ದೇಶದ ಪರಿಚ್ಛೇದವೂ ಇಲ್ಲ. ಹೀಗೆ ದೇಶ ಕಾಲಗಳ ಪರಿಚ್ಛೇದ ಇಲ್ಲ ಅಂತಂದ ಮೇಲೆ ರಾಗದ್ವೇಷಗಳು, ನಾನು ನೀನು ಅನ್ನುವ ಮೇಲು ಕೀಳುಗಳ ವ್ಯತ್ಯಾಸದ ಕೋಲಾಹಲವಾದರೂ ಎಲ್ಲಿಗೆ ಬರುವುದಕ್ಕೆ ಸಾಧ್ಯ?
ಗ್ರೀಸಿನ ಕಾವ್ಯಗಳ ನೋದುವರು ದೆಹಲಿಯಲ್ಲಿ, ಕಾಶಿಯಾ ಶಾಸ್ತ್ರಗಳ ಆಕ್ಸ್ಫರ್ಡಿನವರು, ದೇಶಕಾಲ ವಿಭಾಗ ಮನದ ರಾಜ್ಯದುಳೆರದು ಶ್ವಾಸವದು ಬೊಮ್ಮನದು ಮಂಕುತಿಮ್ಮ ಅಂತಂದ್ರಲ್ಲ. ಇದೇ ಕಾರಣದಿಂದ ಶೇಕ್ಸ್ಪಿಯರ್ನ ನಾಗರಿಕತೆ ಇಂಗ್ಲೆಂಡಿನಲ್ಲೂ ಇಲ್ಲ. ಆದರೆ ಶೇಕ್ಸ್ಪಿಯರ್ನ ಸಂಸ್ಕೃತಿ ಅವನ ಕಾವ್ಯಗಳ ನಾಟಕಗಳ ವ್ಯಾಸಂಗದ ಮೂಲಕವಾಗಿ ಬರುವ ರಸದಲ್ಲಿ ನಮಗೆ ಎಲ್ಲ ಕಾಲಕ್ಕೂ ಯಾವಾಗಲೂ ಸಿದ್ಧ ಇರುವಂಥದ್ದು. ಅದೇ ರೀತಿಯಲ್ಲಿ ಕಾಶಿಯ ಶಾಸ್ತ್ರಗಳು ಕೊಡ್ತಕ್ಕಂಥ ಚಿತ್ತ ಸಂಸ್ಕಾರ ಯಾವನಿಗೂ ಎಲ್ಲಿಯೂ ಎಟಕಬಲ್ಲಂಥದ್ದು. ಅದು ನಾಗೇಶ ಭಟ್ಟ ಬರೆದಂತಹ ಲಘುಮಂಜೂಷ ಇರಬಹುದು, ಅಥವಾ ಶಬ್ದೇಂದು ಶೇಖರ ಇರಬಹುದು, ಅವನು ಕಾಶಿಯವನು ತಾನೆ. ಅಥವಾ ಅದೇ ಕಾಶಿಯಲ್ಲೇ ಒಂದು ಸ್ವಲ್ಪ ಕಾಲ ಇದ್ದ ಜಗನ್ನಾಥ ಪಂಡಿತರಾಜನ ರಸಗಂಗಾಧರ ಇರಬಹುದು, ಅಥವಾ ಮಧುಸೂದನ ಸರಸ್ವತಿಯ ಅದ್ವೈತ ಸಿದ್ಧಿಯೋ ಆನಂದ ಮಂದಾಕಿನಿಯೋ ಯಾವುದು ಬೇಕಾದರೂ ಇರಲಿ. ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟು, ಕಾಶಿಯಲ್ಲಿ ಬರೆದ ಶಾಸ್ತ್ರ ಗಂಗಾ ತೀರಕ್ಕೆ ಕಾಶಿಗೆ ಸೀಮಿತವಾಗುವುದಿಲ್ಲ, ಆಕ್ಸ್ಫರ್ಡಿನಲ್ಲಿಯೂ ಇರೋದಕ್ಕೆ ಸಾಧ್ಯ ಅಂತ. ಎಲ್ಲಿಯೂ ಯಾವುದನ್ನೂ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುವುದು ಅನುಭವದ ಶಕ್ತಿಯಿಂದ. ಹಾಗಲ್ಲದೆ ಇದ್ದಾಗ ನಮಗೆ ನಾಗರಿಕತೆ, ಅದರಿಂದ ಇನ್ನೊಂದು ಕಡೆ ಇದು ಸಾಧ್ಯ ಇಲ್ಲ ಅಂದಾಗ ಅಭದ್ರತೆ, ಇಲ್ಲಿಯೇ ಈಗಲೇ ಮಾಡಿಕೊಂಡು ಬಿಡಬೇಕೋ ಏನೋ ಅಂತಂದಾಗ ಈ ಮತಾಂತರ ಮೊದಲಾದ ಹುನ್ನಾರಗಳು ಉಂಟಾಗುತ್ತವೆ. ಇದು ಎಲ್ಲಿಯೂ ಯಾವಾಗಲೂ ಮಾಡಿಕೊಳ್ಳಬಹುದು ಅನ್ನುವಾಗ ನಮಗೆ ಅಭದ್ರತೆ ಇಲ್ಲದ ಶಾಂತಿ ಕಂಡುಬರುವಂಥದ್ದು ಉಂಟು. ಇದು ಬಹಳ ಮುಖ್ಯವಾದದ್ದು. ಆಮೇಲೆ ನಾವು ನಾಗರಿಕತೆಯಲ್ಲಿ ಹಲವು ಅಂಶಗಳನ್ನು ನೋಡ್ತೀವಿ. ವಿಲ್ ಡ್ಯೂರಾಂಟ್ ಅವರ ಅಭಿಪ್ರಾಯಗಳನ್ನೇ ಮುಂದುವರಿಸುವುದಾದರೆ, 4 ಎಲಿಮೆಂಟ್ಸ್ ಕಾನ್ಸ್ಟಿಟ್ಯೂಟ್ ಸಿವಿಲೈಸೇಷನ್: ಎಕನಾಮಿಕ್ ಪ್ರೊವಿಷನ್, ಪೊಲಿಟಿಕಲ್ ಆರ್ಗನೈಸೇಷನ್, ಮಾರಲ್ ಆ್ಯಂಡ್ ಪರ್ಸ್ಯೂಟ್ ಆಫ್ ನಾಲೆಡ್ಜ್ ಆ್ಯಂಡ್ ದಿ ಆರ್ಟ್ಸ್ ಅಂತ ಹೇಳ್ತಾರೆ. ಅಂದರೆ ನಾಗರಿಕತೆ ಬೆಳೆಯೋದಕ್ಕೆ ನಾವು ಮೂಲಭೂತವಾಗಿ 4 ನೋಡಬೇಕು. ಮೊದಲನೇದು ಎಕನಾಮಿಕ್ ಪ್ರಾವಿಷನ್, ಹಣ, ಅರ್ಥ ಪ್ರಪಂಚ, ಅದು ಬಹಳ ಮುಖ್ಯ, ಸಾಧನ ಸಂಪನ್ಮೂಲ. ಮತ್ತು ಪೊಲಿಟಿಕಲ್ ಆರ್ಗನೈಸೇಷನ್ ಅನ್ನುವಾಗ ಕಾನೂನು, ದಂಡನೀತಿ ಅದು. ಮತ್ತು ಮಾರಲ್ ಅಂತನ್ನುವಲ್ಲಿ ನಮಗೆ ನೀತಿ ಹಾಗೂ ಕಾನೂನು ಈ ರೀತಿಯಾದದ್ದು ಬರುತ್ತೆ. ಮತ್ತು ಪರ್ಸ್ಯೂಟ್ ಆಫ್ ನಾಲೆಡ್ಜ್ ಆ್ಯಂಡ್ ಆರ್ಟ್ಸ್ ಅನ್ನುವಲ್ಲಿ ಜ್ಞಾನದ ಉಪಾಸನೆ ಹಾಗೂ ಕಲಾ ಸಾಹಿತ್ಯಾದಿಗಳ ತೊಡಗಿಕೊಳ್ಳುವಿಕೆ ಅಂತ ಬರುತ್ತದೆ. ಭಾರತೀಯ ಶಬ್ದಗಳನ್ನೇ ಬಳಸುವುದಾದರೆ ಎಕನಾಮಿಕ್ ಪ್ರಾವಿಷನ್ ಅನ್ನೋದಕ್ಕೆ ನಾವು ಅರ್ಥ ಅಥವಾ ವಾರ್ತಾ ಅಂತ ಕರೆಯಬಹುದು. ಪೊಲಿಟಿಕಲ್ ಆರ್ಗನೈಸೇಷನ್ ಅನ್ನುವುದಕ್ಕೆ ದಂಡನೀತಿ ಅಂತ. ವಾರ್ತಾ ಮತ್ತು ದಂಡನೀತಿ ಅರ್ಥಶಾಸ್ತ್ರದ 2 ಮುಖ್ಯ ಆಯಾಮಗಳು. ಮತ್ತು ಮಾರಲ್ ಅನ್ನುವಲ್ಲಿ ತ್ರಯೀ ಅಂದರೆ ವೇದ ಅಂತ ಕರೆಯಬಹುದು. ಯಾವುದನ್ನು ಕೌಟಿಲ್ಯ ಚತಸ್ರಹ ವಿದ್ಯಾ ಅಂತಲೇ ಅಲ್ಲಿದು ಬರ್ತದೆ. ಮತ್ತು ನಾಲೆಡ್ಜ್ ಆ್ಯಂಡ್ ದಿ ಆರ್ಟ್ಸ್ ಅನ್ನುವಲ್ಲಿ ನಾವು ನೋಡುವಂಥದ್ದು ಆನ್ವೀಕ್ಷಿಕಿ, ವೈಚಾರಿಕವಾದಂಥ ಒಂದು ಆಯಾಮದ್ದು ಅಂತ. ಈ 4 ವಿದ್ಯೆಗಳು ಬೇಕು: ಚತಸ್ರಹ ವಿದ್ಯಾ, ತ್ರಯೀ, ಅನ್ವೀಕ್ಷಿಕಿ, ವಾರ್ತಾ, ದಂಡನೀತಿ ಅನ್ನುವ ಮಾತನ್ನು ಏನು ಹೇಳ್ತಾನೆ ಅದಕ್ಕೆ ಸಂವಾದಿ ಅನ್ನುವಂತೆ ವಿಲ್ ಡ್ಯೂರಾಂಟ್ ಹೇಳುವುದನ್ನು ನಾವು ಕಾಣಬಹುದು. ಆದರೆ ಇನ್ನೂ ಹಲವು ಅಂಶಗಳು ಬೇಕಾಗುತ್ತವೆ. ಸಂಸ್ಕೃತಿಯ ಮಹತ್ವವನ್ನು, ಹೆಚ್ಚಳವನ್ನು, ಅನನ್ಯತೆಯನ್ನು ನಾನು ಹೇಳ್ತಾ ನಾಗರಿಕತೆಯ ಜೊತೆಗೆ ಅದನ್ನು ಹೋಲಿಸಿ ನಾಗರಿಕತೆಯನ್ನು ಕೀಳು ಮಾಡ್ತಾ ಇಲ್ಲ, ನಾಗರಿಕತೆಯ ಸ್ಥಾನ ನಿರ್ದೇಶನ ಮಾಡ್ತಾ ಇದ್ದೀನಿ. ನಮ್ಮ ಪರಂಪರೆಯಲ್ಲಿ ಯಾವತ್ತೂ ಒಂದನ್ನು ವಿಶೇಷ ಅಂತ ಹೇಳಿದಾಗ ಮತ್ತೊಂದು ಕೀಳು ಅಂತಲ್ಲ ಅರ್ಥ. ಇದು ಗಮನೀಯವಾದದ್ದು, ಇದು ತುಂಬ ಪ್ರಮುಖವಾದದ್ದು, ಇದರ ಕಡೆಗೆ ಮೊದಲು ಗಮನ ಕೊಡಿ ಅಂತ. ನಮ್ಮಲ್ಲಿ 700ಕ್ಕೂ ಹೆಚ್ಚು ವ್ರತಗಳನ್ನು ಶಾಸ್ತ್ರಕಾರರುಗಳು ಬೇರೆ ಬೇರೆ ನಿಬಂಧಾದಿ ಗ್ರಂಥಗಳಲ್ಲಿ ಒಂದು ವರ್ಷಕ್ಕೆ ಹೇಳ್ತಾರೆ. 700ಕ್ಕೂ ಹೆಚ್ಚು ವ್ರತಗಳು, ದಿವಸಕ್ಕೆ ಆ್ಯಾವರೇಜ್ 2 ವ್ರತಗಳಂತೆ ಆಗುತ್ತವೆ. ಪ್ರತಿಯೊಂದು ವ್ರತವನ್ನು ವ್ರತಾನಾಮುತ್ತಮೋತ್ತಮಂ ಅನ್ನುವ ಮಾತು ಬಂದೇ ಬರುತ್ತೆ. ಅದರ ಅರ್ಥ ಮಿಕ್ಕಿದ್ದಲ್ಲ ಅಂತಲ್ಲ, ಅದನ್ನು ಮಾಡುವಾಗ ಅದು ದೊಡ್ಡದು ಅಂತ ಮಾಡಬೇಕು ಅಂತ. ಒಂದೊಂದು ತುತ್ತು ತಿನ್ನುವಾಗಲೂ ಇದರಷ್ಟು ರುಚಿಕರವಾದದ್ದು ಮತ್ತಾವುದೂ ಇಲ್ಲ ಅಂತ ತಿನ್ನಬೇಕಲ್ವ. ಒಂದೊಂದು ಸೊಲ್ಲನ್ನು ಕೇಳುವಾಗಲೂ ಇದರಷ್ಟು ಇಂಪಾದದ್ದು ಮತ್ತಾವುದೂ ಇಲ್ಲ ಅಂತ ನೋಡಿದಾಗ ಅನುಭವಕ್ಕೆ ಪೂರ್ಣತೆ ಬರುತ್ತದೆ. ಈ ದೃಷ್ಟಿ ಎನ್ನುವುದನ್ನು ನಮ್ಮ ಪರಂಪರೆ ಇಟ್ಟುಕೊಂಡಿದೆ. ಮುಂದೆ ಈ ವಿಷಯಗಳನ್ನು ಕೂಡ ನಾವು ಚರ್ಚೆ ಮಾಡಲಿದ್ದೀವಿ. ಹೀಗಾಗಿ ನಾಗರಿಕತೆಯನ್ನು ಉಪೇಕ್ಷೆ ಮಾಡ್ತಾ ಇಲ್ಲ. ನಾಗರಿಕತೆ ಸಂಸ್ಕೃತಿಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ತಳಹದಿ. ಆದರೆ ಆ ತಳಹದಿಯ ಸಾರ್ಥಕ್ಯ ಇರುವುದು ಸಂಸ್ಕೃತಿಯಲ್ಲಿ. ನಾಗರಿಕತೆ ಸಂಸ್ಕೃತಿಯನ್ನು ನಿಷ್ಪಾದನೆ ಮಾಡದೇ ಇದ್ಮೇಲೆ ಅದು ಯಾವ ರೀತಿಯಿಂದಲೂ ಬೆಲೆ ಬಾಳುವಂಥದ್ದಲ್ಲ, ಲೋಕಕಂಟಕವಾಗುತ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನಾಗರಿಕತೆ ಪ್ರಾಣಿ ಮಾತ್ರಕ್ಕೆ ಇರುವಂತಹ 4 ಚೋದನೆಗಳನ್ನು ಗಮನಿಸಿ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸುತ್ತದೆ. ಆಹಾರ, ನಿದ್ರಾ, ಭಯ, ಮೈಥುನ, ಈ 4 ನಾವು ಮೂಲಭೂತವಾದದ್ದು ಅಂತಂದುಬಿಟ್ವಿ. ಆಹಾರ ಅನ್ನುವಲ್ಲಿ ಈ ಪಂಚೇಂದ್ರಿಯಗಳಿಗೆ ಬೇಕಾಗಿರುವ ಆಹಾರ ಅಂತಲೂ ಇಟ್ಕೊಳ್ಬಹುದು.
ಮತ್ತು ನಿದ್ರೆ, ವಿಶ್ರಾಂತಿ. ಈ ಆಹಾರ ಅಂತನ್ನುವಲ್ಲಿಯೇ ಆಹಾರೋತ್ಪಾದನೆಗೆ ಬೇಕಾಗಿರುವ ಎಲ್ಲವೂ ಕೂಡ ತನ್ನಂತೆ ತಾನೇ ಬರಬೇಕಾಗುತ್ತದೆ. ಭಯ ಅಂದರೆ ಭಯದಿಂದ ಒಂದು ರಕ್ಷಣೆ ಕೊಡಬೇಕು, ಭಯದ ದೆಸೆಯಿಂದ ರಕ್ಷಣೆ ಬೇಕು, ಅಂದರೆ ಸೆಕ್ಯೂರಿಟಿ. ಫುಡ್ ಆ್ಯಂಡ್ ದಿ ಏಜೆನ್ಸೀಸ್ ವಿಚ್ ಸಪ್ಲೈ ಫುಡ್. ಮತ್ತು ರೆಸ್ಟ್, ಅದಂದರೆ ವಿಶ್ರಾಂತಿ. ಮೈಥುನ ಅಂದರೆ ವಿನೋದ ಮತ್ತು ಸಂತತಿಯ ಅವಿಚ್ಛಿನ್ನವಾದ ಬೆಳವಣಿಗೆ ಅಂತನ್ನುವಂಥದ್ದು. ಪ್ರಾಜಿನಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ತೆಗೆದುಕೊಳ್ಳಬಹುದು ಮಾನವನ ಒಂದು ಚೌಕಟ್ಟಿನಲ್ಲಿ ನೋಡಿದಾಗ. ಭಯ ಅನ್ನುವಲ್ಲಿ ಸೆಕ್ಯೂರಿಟಿ, ಸೋಷಿಯಲ್ ಸೆಕ್ಯೂರಿಟಿ ಅಂತ. ಇದಿಷ್ಟನ್ನು ಕೊಟ್ಟರೆ ನಾಗರಿಕತೆ ತನ್ನ ಕೆಲಸವನ್ನು ಚೆನ್ನಾಗಿ ಮಾಡಿದಂತೆ. ಆದರೆ ಸಂಸ್ಕೃತಿ ಎನ್ನುವುದು ಈ ಆಹಾರದಲ್ಲಿ ಒಂದು ಸತ್ವಶುದ್ಧಿಯನ್ನು ತರುವುದಕ್ಕೆ ನೋಡುತ್ತದೆ. ಆಹಾರವನ್ನು ಎಲ್ಲರಿಗೂ ಎಟುಕಿಸುವಂಥದ್ದು ನಾಗರಿಕತೆಯ ಕೆಲಸ. ಆದರೆ ಆ ಎಟುಕಿದ ಆಹಾರಕ್ಕೆ ಒಂದು ಸಾರ್ಥಕ್ಯವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಸಂಸ್ಕೃತಿ. ನಾಗರಿಕತೆ ಏನು ಹೇಳುತ್ತೆ? ಎಲ್ಲರೂ ಕೂಡ ಆಹಾರವನ್ನು ತಿನ್ನಿ, ಮತ್ತು ಆಹಾರವನ್ನು ಪೋಲು ಮಾಡಬೇಡಿ, ಅಚ್ಚುಕಟ್ಟಾಗಿ ತಿನ್ನಿ, ಕೈ ತೊಳ್ಕೊಂಡು ತಿನ್ನಿ, ಹೈಜೀನಿಕ್ಕಾಗಿರಬೇಕು, ಆಕ್ವರ್ಡಾಗಿರಬಾರದು ಅಂತೆಲ್ಲ ಹೇಳುತ್ತದೆ. ಆದರೆ ಒಂದೊಂದು ತುತ್ತು ತಿನ್ನುವಾಗ ನೀವು ಕಬಲೆ ಕಬಲೆ ಗೋವಿಂದ ನಾಮಸ್ಮರಣಂ ಅಂತ ಹೇಳ್ತಾ ತಿನ್ನಿ ಅಂತಲೋ, ಅಥವಾ ಒಂದು ತುತ್ತು ತಿನ್ನುವ ಮುನ್ನ ಇನ್ಯಾವುದಾದ್ರೂ ಹಸಿದ ಕಣ್ಣು ಆ ತುತ್ತಿನ ಕಡೆಗೆ ಆಸೆಯಿಂದ ನೋಡ್ತಾ ಇದೆಯಾ ಅಂತನ್ನುವುದನ್ನು ನಾಗರಿಕತೆ ಹೇಳಿಕೊಡಬೇಕು ಅಂತ ಇಲ್ಲ. ಅವನಿಗೂ ಬೇಕಾದ್ರೆ ಆಹಾರ ಕೊಡ್ತೀನಿ ಅಂತ ಅದರ ಕಡೆ ಹೋಗುತ್ತೆ ನಾಗರಿಕತೆ. ಆದರೆ ನೀನು ಆಹಾರವನ್ನು ಅವನಿಗೆ ಕೊಡಬೇಕಾಗುತ್ತದೆ ಅನ್ನುವ ಭಾವವನ್ನು ಬೆಳೆಸೋದಿಲ್ಲ. ವಿಜ್ಞಾನ ಬೆಂಕಿ ಉರಿಯುತ್ತದೆ ಅಂತ ಹೇಳುತ್ತೆ ಹೊರತುನುವೆ ಬೆಂಕಿಯನ್ನು ಬರಿಗೈಯಲ್ಲಿ ಮುಟ್ಟಬೇಡ ಅಂತ ಹೇಳುವುದಿಲ್ಲ. ಇಷ್ಟು ಸಣ್ಣ ವಿಷಯ ವಿಜ್ಞಾನ ಹೇಳೋಲ್ವಲ್ಲ? ಹೌದು, ಹೇಳೋಲ್ಲ, ಅದು ಹೇಳಬೇಕಿಲ್ಲ. ಸೈನ್ಸ್ ಈಸ್ ನಾಟ್ ಎಥಿಕ್ಸ್ ಅಷ್ಟೇ, ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಇದು ಆಯಾ ಶಾಸ್ತ್ರಗಳ ಇಯತ್ತಾಕರಣ ಪರಿಚ್ಛೇದದಿಂದ ಬರುವಂಥದ್ದು ಅಂತ ಗೊತ್ತಾಗುತ್ತದೆ. ಹೀಗಾಗಿ ಆಹಾರದಲ್ಲಿ ಅಷ್ಟನ್ನು ನಾಗರಿಕತೆ ಸಂಸ್ಕೃತಿಯಲ್ಲಿ ಕಾಣುವಂಥ ವ್ಯತ್ಯಾಸ. ಆದರೆ ಇನ್ನು ನಾವು ನಿದ್ರಾ ಅಂತನ್ನುವಾಗ ವಿಶ್ರಾಂತಿ ಅಂತ, ವಿಶ್ರಾಂತಿ ಮಾತ್ರ ಅಂತ ಹೇಳಿಬಿಟ್ರೆ, ಯು ಟೇಕ್ ರೆಸ್ಟ್ ಇನ್ ದಿ ಫಾರ್ಮ್ ಆಫ್ ಸ್ಲೀಪ್ ಅಂದರೆ ಈ ನಿದ್ರೆಯಲ್ಲಿ ಜಗತ್ತೇನಾಯಿತು? ಒಂದೂ ಇಲ್ಲವಲ್ಲ. ನ ತತ್ರ ರಥಾಹ ನ ತತ್ರ ಅಶ್ವಾಹ ನ ತತ್ರ ಮಂಚಾಹ. ಛಾಂದೋಗ್ಯೋಪನಿಷತ್ತು, ಬೃಹದಾರಣ್ಯಕೋಪನಿಷತ್ತು, ಮಾಂಡುಕ್ಯಾದಿಗಳಲ್ಲಿ ಬರುವಂಥ ಅವಸ್ಥಾತ್ರಯ ಮೀಮಾಂಸೆಯನ್ನು ನೋಡ್ತೀವಲ್ಲ. ನಿದ್ರೆಯಲ್ಲಿ ಇಲ್ಲದೇ ಇದ್ದ ಜಗತ್ತು ಎಚ್ಚರದಲ್ಲಿ ಹೇಗೆ ಬಂತು, ಅದರ ಬಗ್ಗೆ ಯೋಚನೆ ಮಾಡು ಅಂತ ಹೇಳುವಂತೆ ಆಧ್ಯಾತ್ಮಿಕವಾಗಿ ಅಂತಃಪ್ರವಣತೆಯನ್ನು ನಮಗೆ ಗಮನಿಸಿಕೊಡುವಂತೆ ಮಾಡುವುದು ಸಂಸ್ಕೃತಿ. ಇನ್ನು ಭಯ, ನಾನು ನಿನಗೆ ಯಾವ ಭಯವಿಲ್ಲದಂತೆ ನೋಡಿಕೊಳ್ಳುತ್ತೀನಿ. ಚೋರ ಭಯವೇ, ರೋಗ ಭಯವೇ, ಅಗ್ನಿ ಭಯವೇ, ಅಥವಾ ಯಾವುದನ್ನು ಈತಿಗಳು ಅಂತ ಕರಿತೀವಿ, ಷಡೀತಯ ಅಂತ 6 ಬಗೆಯಾದಂಥ ಈತಿಗಳು ಅಂತ ಹೇಳುವಲ್ಲಿ ಈ ಶುಕ, ಶಲಭ, ಮೂಷಕ, ಈ ರೀತಿ ಪೆಸ್ಟ್ ಅಂತ ಹೇಳ್ತೀವಲ್ಲ, ಆ ಎಲ್ಲವುಗಳಿಂದಲೂ ಬಿಡುಗಡೆ ಮಾಡಿಕೊಡ್ತೀವಿ ಅಂತೆಲ್ಲ ಹೇಳುತ್ತದೆ. ಆದರೆ ಸಾವಿನಿಂದ ಬಿಡುಗಡೆ ಉಂಟೆ, ಅಜ್ಞಾನದಿಂದ ಬಿಡುಗಡೆ ಉಂಟೆ. ಇದನ್ನು ನಾಗರಿಕತೆ ಮಾಡೋಕ್ಕಾಗೋಲ್ಲ, ಅದು ನನ್ನದಲ್ಲ. ಈ ಸಾವಿನ ಭಯ ದೇಹವೇ ನಾನು ಅನ್ನುವ ಭಾವದಿಂದ ಅಲ್ವ ಬಂದದ್ದು. ಅದನ್ನು ಮೀರುವ ಪ್ರಯತ್ನ ಹೇಗೆ? ಅದು ಅವಸ್ಥಾತ್ರಯದಿಂದ ಗೋಚರವಾಗತಕ್ಕಂಥದ್ದು, ನಿದ್ರಾಮೀಮಾಂಸೆಯಿಂದ ಆಗುವಂಥದ್ದು. ಹೀಗೆ ಭಯ ಅನ್ನುವುದು ಇಲ್ಲಿಂದ ಭರ್ತೃರು ಹೇಳ್ತಾನಲ್ಲ, ಭೋಗೇ ರೋಗ ಭಯಂ, ಕುಲೇ ಚಿತು ಭಯಂ, ಚ್ಯುತಿ ಭಯಂ, ವಿತ್ತೇ ನೃಪಾಲಾದ್ ಭಯಂ, ಮಾನೇ ದೈನ್ಯ ಭಯಂ, ಬಲೇ ರಿಪು ಭಯಂ, ರೂಪೇ ಜರಾಯಾ ಭಯಂ, ಶಾಸ್ತ್ರೇ ವಾದಿ ಭಯಂ, ಗುಣೇ ಖಲ ಭಯಂ, ಕಾಯೇ ಕೃತಾಂತಾದ್ ಭಯಂ, ಸರ್ವಂ ವಸ್ತು ಭಯಾನ್ವಿತಂ, ಭೂಮಿ ನೃಣಾಂ ವೈರಾಗ್ಯಮೇವಾ ಭಯಂ. ಸುಖ ಪಡೋಣ ಅಂದರೆ ರೋಗದ ಭಯ. ಇನ್ನು ಗುಣವಂತರಾದರೆ ದುರ್ಗುಣಿಗಳಿಂದ ಭಯ. ಇನ್ನು ಹಣ ಹೆಚ್ಚಿದ್ದರೆ ಕಳ್ಳನಿಗಿಂತ ಹೆಚ್ಚಾಗಿ ರಾಜರ ಭಯ. ಪ್ರಭುತ್ವ ಯಾವ ಟ್ಯಾಕ್ಸ್ ಹಾಕುತ್ತೋ, ಯಾವ ಸೀಲಿಂಗ್ ಲಿಮಿಟ್ ಅಂತ ಹಾಕಿ ಎಲ್ಲ ಸೀಸ್ ಮಾಡಿಕೊಳ್ಳುತ್ತೋ, ಯಾವ ಲೋಕಾಯುಕ್ತವೋ ಮತ್ತೊಂದೋ ಬಂದು ನಮ್ಮನ್ನು ಪರಲೋಕಾಯತ್ತವಾಗಿ ಮಾಡಿಬಿಡುತ್ತದೋ ಅನ್ನುವಂಥ ಭಯ. ನಾವು ಶಾಸ್ತ್ರಜ್ಞರಾದರೆ ಮತ್ತೊಬ್ಬ ಶಾಸ್ತ್ರಜ್ಞ ತಮನಾದವನು ಬಂದು ನಮ್ಮನ್ನು ಏನಾದರೂ ಮಾಡಿಬಿಡ್ತಾನೆ ಅಂತ ಭಯ. ರೂಪವಂತರಾದರೆ ಮುಪ್ಪಿನ ಭಯ, ದೇಹವಂತರಾದರೆ ಸಾವಿನ ಭಯ. ಹೀಗಿರುವಲ್ಲಿ ಬಲವಂತರಾದರೆ ಇನ್ನೊಬ್ಬ ಬಲಾಢ್ಯತಮನಿಂದ ಭಯ. ಆ ಕಾರಣದಿಂದ ವೈರಾಗ್ಯ ಒಂದೇ ಭಯ ಅನ್ನುವ ಕಡೆಗೆ ನಮ್ಮನ್ನು ಚೋದಿಸುವಂಥದ್ದು ಸಂಸ್ಕೃತಿಯ ಲಕ್ಷಣವಾಗುತ್ತದೆ. ಇನ್ನು ಮೈಥುನ ಅಂತನ್ನುವಲ್ಲಿ ಕೂಡ ಅದೇನೇ, ಯಾವ ಒಂದು ಇಹಲೋಕದ ಆನಂದದ ಪರಾಕಾಷ್ಠೆ ಪಂಚೇಂದ್ರಿಯ ನಿರ್ಮಾಣವೆನಿಸುವಂತಹ ಈ ಒಂದು ಸಂವೇದನಾತ್ಮಕ ಶರೀರ ಯಾವುದುಂಟು, ಪಂಚ ಕರ್ಮೇಂದ್ರಿಯಗಳಿಂದ
ಮತ್ತು ಪಂಚ ಜ್ಞಾನೇಂದ್ರಿಯಗಳಿಂದ, ಅಂತಃಕರಣ ಚತುಷ್ಟಯದಿಂದ, ಅಂತರ್ಬಹಿರೇಂದ್ರಿಯವಾದ ವಾಕ್ಯನಿಂದ ಒಟ್ಟಿಗೆ ನಮಗೆ ಸೇರಿದಂತೆ 15 ಇಂದ್ರಿಯಗಳು ಅಂತ ಯಾವುದುಂಟು, ಆ ಒಂದು ಅಂತಃಕರಣ ವಿಶಿಷ್ಟವಾದ ದೇಹ ಅಂತ ಯಾವುದಿದೆ, ಅದಕ್ಕೆ ಸಿಗುವ ಈ ಆನಂದ ಅನ್ಯ ವ್ಯಕ್ತಿ ಸಾಪೇಕ್ಷವಾದದ್ದು. ಇಟ್ಸ್ ಅಂಡರ್ ದಿ ಮರ್ಸಿ ಆಫ್ ಅನದರ್ ಪರ್ಸನ್ ಅಂತ. ಹಾಗಲ್ಲದೆ ನಿನ್ನಿಂದ ನಿನಗೆ ನಿನ್ನ ಶರೀರದ ಹಂಗೂ ಇಲ್ಲದೆ ಬರಬಹುದಾದ ಒಂದು ಆನಂದ ಉಂಟು ಅಂತ ಹೇಳಿಬಿಟ್ಟಿದ್ವೇ. ಸ್ವನಿಷ್ಠವಾದ ಆನಂದ, ಅನ್ಯನಿಷ್ಠವಲ್ಲದ್ದು, ಅನನ್ಯ ಪರತಂತ್ರವಾದದ್ದು ಅನ್ನುವ ಮಟ್ಟಕ್ಕೆ ಈ ಯಾವ ಮೈಥುನಾನಂದ ಅಂತ ಉಂಟು ಅದನ್ನು ಇಹಲೋಕದ ಆನಂದದ ಒಂದು ಅಳತೆ, ಮಾನುಷಾನಂದ ಅಂತ ಉಪನಿಷತ್ತು ಹೇಳುತ್ತೆ. ಏಷ ಮಾನುಷಾನಂದ, ಅಲ್ಲಿಂದ ಬ್ರಹ್ಮಾನಂದದವರೆಗೆ ತೆಗೆದುಕೊಂಡು ಹೋಗುತ್ತದೆ. ಅಂದರೆ ಆನಂದ ಅನ್ನುವುದಕ್ಕಾಗಿಯೇ ನಾವು ಬದುಕಿರುವುದು. ಆ ಆನಂದ ದೇಹಾಧೀನ, ಈ ದೇಹ ಪ್ರಪಂಚಾಧೀನ, ಪ್ರಪಂಚ ವ್ಯವಸ್ಥಾಧೀನ, ವ್ಯವಸ್ಥೆ ನಾಗರಿಕತೆಯ ಫಲ. ಆ ಕಾರಣದಿಂದ ನಾವು ನಾಗರಿಕತೆಯ ದಾಸರು ಅಂದರೆ ಅಲ್ಲಪ್ಪ, ನಾಗರಿಕತೆಯನ್ನು ನೀನು ದಾಸನನ್ನಾಗಿ ಮಾಡಿಕೊಂಡು ಸಂಸ್ಕೃತಿಯ ಮೂಲಕವಾಗಿ ನಿನ್ನ ಸ್ವಾಮಿತ್ವ ಎಲ್ಲಿದೆ ಕಂಡುಕು ಅಂತ ಮಾಡುವಂಥದ್ದು ಸಂಸ್ಕೃತಿಯ ಮಹಾಲಕ್ಷಣ. ಹೀಗೆ ಸಂಸ್ಕೃತಿಯ ವಿಶೇಷವನ್ನು ನಾವು ಕಾಣ್ತೀವಿ. ಆಹಾರ ನಿದ್ರಾ ಭಯಮೈಥುನಗಳಲ್ಲಿ ಇದು ಗೋಚರವಾಗುತ್ತದೆ. ವಿದ್ಯಾರಣ್ಯ ಸ್ವಾಮಿಗಳ ಪಂಚದಶಿಯಲ್ಲಿ ವಿಷಯಾನಂದವೇ ಬ್ರಹ್ಮಾನಂದದ ಮಹಾದ್ವಾರ ಅಂತಾರೆ. ವಿಷಯಾನಂದದ ಮೂಲಕವಾಗಿ ನಾವು ಬ್ರಹ್ಮಾನಂದದವರೆಗೂ ಕ್ರಮಿಸಬಹುದು ಅಂತ. ಯಾವುದನ್ನೂ ನಿರಾಕರಿಸೋದಿಲ್ಲ, ಅಧಿಗಮಿಸ್ತೀವಿ. ವಿ ಡೋಂಟ್ ರಿಜೆಕ್ಟ್ ಎನಿಥಿಂಗ್, ವಿ ಟ್ರಾನ್ಸೆಂಡ್ ಎವ್ರಿಥಿಂಗ್. ಇದು ರಿಜೆಕ್ಷನ್ ಅನ್ನುವಂಥದ್ದು ಸಂಸ್ಕೃತಿಯ ಲಕ್ಷಣವೇ ಅಲ್ಲ. ಇನ್ಕ್ಲೂಸಿವಿಟಿಯಲ್ಲಿ ರಿಜೆಕ್ಷನ್ ಬರೋದಿಲ್ಲ, ಟ್ರಾನ್ಸೆಂಡಿಂಗ್ ಅನ್ನುವಲ್ಲಿ ಬರುತ್ತದೆ. ಹೀಗೆ ಸಂಸ್ಕೃತಿ ಮಾನವನ ಜೀವಸಾಮಾನ್ಯದ 4 ಮೂಲ ಚೋದನೆಗಳು ಯಾವುದಿವೆ ಅಲ್ಲಿಯೂ ಕೂಡ ಪರಿಪಾಕವನ್ನು ಕಲ್ಪಿಸುತ್ತದೆ. ಈ ದೃಷ್ಟಿಯಿಂದ ನಮಗೆ ಸಂಸ್ಕೃತಿ ಮತ್ತು ನಾಗರಿಕತೆಗಳ ವ್ಯತ್ಯಾಸ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಮತ್ತು ನೋಡಿ, ಭಯ ನಿವೃತ್ತಿ ಆಗದ ಹೊರತು ನಮಗೆ ಹೊಸ ನಿರ್ಮಾಣ ಸಾಧ್ಯ ಇಲ್ಲ. ಪೂತಿ ನರಸಿಂಹಾಚಾರ್ಯರು ಸತ್ಯಶಿವ ಸುಂದರಗಳ ಸಾಕ್ಷಾತ್ಕಾರದಿಂದಲೇ ರಸಾನುಭವ ಅಂತಾರೆ. ಸತ್ಯ ಈ ಜಗತ್ತಿನ ಸ್ವರೂಪ, ಅದು ಮತ್ತು ಮಂಗಳಕಾರಿ ಅನ್ನುವ ಜ್ಞಾನ, ಅದರಿಂದ ಇದು ಚೆಲುವು ಹೌದು ಅಂತ ಗೊತ್ತಾಗುತ್ತದೆ. ಭಯವನ್ನು ಮೀರಿದಾಗಲೇ ನಮಗೆ ಕುತೂಹಲ ಬರೋದು. ಉದಾಹರಣೆಗೆ, ಇಂಥ ಒಂದು ಸಾಮಾನ್ಯ ಪ್ರಾಣಿಯನ್ನು ನೋಡಿ, ಒಂದು ನಾಯಿ ಮುಂದೆ, ನಾಯಿ ಮರಿ, ಬೆಕ್ಕಿನ ಮರಿ ಮುಂದೆ ತಟಕ್ಕಂತ ಯಾವುದೋ ಒಂದು ವಸ್ತುವನ್ನು ಹಾಕಿ ಮೊದಲು ಅದು ಬೆಚ್ಚಿ ಬಿದ್ದು ದೂರಕ್ಕೆ ಹೋಗುತ್ತೆ. ಆಮೇಲೆ ಮೆಲ್ಲನೆ ಹತ್ತಿರಕ್ಕೆ ಬಂದು ಮೂಸುತ್ತೆ, ಪರಚುತ್ತೆ, ನೆಕ್ಕುತ್ತೆ, ನೋಡುತ್ತೆ. ಮತ್ತೆ ತಿರ್ಗಾ ಅದರ ಪ್ರಯೋಜನ ಏನು ಅಂತ ತಿಳ್ಕೊಳ್ಳುತ್ತೆ. ಹೀಗೆ ಭಯ ನಿವೃತ್ತಿ ಆದ ಮೇಲೆ ಕುತೂಹಲವನ್ನು ತಣಿಸುವ ಪದ್ಧತಿಯೇ ಸರ್ಜನಶೀಲತೆ, ಸೃಷ್ಟಿಶೀಲತೆ, ಕ್ರಿಯೇಟಿವಿಟಿ ಅಂತ ಬೆಳೆಯುತ್ತೆ. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ನಾಗರಿಕತೆ ಭಯವನ್ನು ಭೌತಿಕವಾಗಿ ತಣಿಸಿದ್ರೆ ಒಂದು ಮಟ್ಟದ ಕಲೆ, ವಿಜ್ಞಾನ ಇವುಗಳೆಲ್ಲ ಹುಟ್ಟೋದಕ್ಕೆ ಶುರುವಾಗುತ್ತೆ. ಕುತೂಹಲ, ಆಲ್ ಸೈನ್ಸಸ್ ಆ್ಯಂಡ್ ಆರ್ಟ್ಸ್ ಆರ್ ಪ್ರಾಡಕ್ಟ್ಸ್ ಆಫ್ ಇನ್ಕ್ವೈರಿ, ಇನ್ಕ್ವಿಸಿಟಿವ್ ನೇಚರ್ ಅಂತಂತೀವಿ. ಆದರೆ ಅದರಿಂದ ನೆಮ್ಮದಿ ಅನ್ನೋದು ಬರಬೇಕಾದ್ರೆ ಸಂಸ್ಕೃತಿ ಬರಲೇಬೇಕಾಗುತ್ತದೆ. ಇಲ್ಲದೇ ಕುತೂಹಲ, ಅಜಿಟೇಷನ್, ಕ್ಷೋಭೆಯನ್ನೇ ತಂದುಕೊಟ್ಟು ಬಿಟ್ಟರೆ ಗತಿ ಏನು, ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತದೆ. ವಿಲ್ಡ್ಯುರಾಂಟ್ ಮತ್ತೂ ಒಂದು ಅಂಶವನ್ನು ಹೇಳ್ತಾನೆ. ಅದು ಏನಂದರೆ, ನಾಗರಿಕತೆ ಬೆಳೀಬೇಕಾದರೆ ಆರ್ಥಿಕ ಸಮೃದ್ಧಿ ಅನ್ನೋದು ಬಹಳ ಮುಖ್ಯ ಅಂತ. ಈ ದೃಷ್ಟಿಯಿಂದ ಕಂಡಾಗ ಎಷ್ಟೋ ಜನ ಹೇಳ್ತಾರೆ, ಫೈನಾನ್ಷಿಯಲ್ ಸೆಕ್ಯೂರಿಟಿ, ಪ್ರಾಸ್ಪರಿಟಿ ಇವೆಲ್ಲ ಇಲ್ಲದೆ ಏನೂ ಸಿದ್ಧವಾಗೋದಿಲ್ಲ ಅಂತ. ಅದು ಬಹಳ ನಿಜ. ಆದರೆ ಅದು ಸಿದ್ಧವಾದ ಮೇಲೆ ನಾವು ಏನಾಗ್ತೀವಿ ಅನ್ನೋದು ಗಮನಿಸ್ಕೊಳ್ಬೇಕಾಗುತ್ತದೆ. ಮೊದಲಿಗೆ ಈ ನಾಗರಿಕತೆಗೆ ಬೇಕಾಗಿರುವಂಥ ಈ ಫೈನಾನ್ಷಿಯಲ್ ಸೆಕ್ಯೂರಿಟಿ, ಅರ್ಥ ಸಮೃದ್ಧಿಗೆ ಯಾವ್ಯಾವ ಅಂಶಗಳು ಸಹಕಾರಿ ಎನ್ನುವುದನ್ನು ನೋಡಿದರೆ, ಮೊದಲಿಗೆ ಭೂಸ್ಥಿತಿ, ಪ್ರಾಕೃತಿಕವಾದಂಥ ಸ್ಥಿತಿ, ನ್ಯಾಚುರಲ್ ಕಂಡೀಷನ್ಸ್ ಅವು ಎಂಥದ್ದು ಅಂತ. ಉದಾಹರಣೆಗೆ ನೋಡಿ, ನೆಲ ಅದು ಚೆನ್ನಾಗಿರಬೇಕು. ಕೌಟಿಲ್ಯ ಮನುಷ್ಯವತಿ ಭೂಮಿ ಅರ್ಥ ಅನ್ನುವ ಮಾತನ್ನು ಹೇಳ್ತಾನೆ. ಅರ್ಥ ಅಂದರೆ ಮನುಷ್ಯವತಿ ಭೂಮಿ ಅಂತ. ಆ ಭೂಮಿಯಲ್ಲೇ ನಾವಿದ್ದೀವಿ, ಹಾಗಾಗಿ ಅದನ್ನೇ ರೆಫರೆನ್ಸ್ ಇಟ್ಕೊಂಡು ನೋಡಿದ್ರೆ ನಮಗೆ ನೆಲ ಚೆನ್ನಾಗಿರಬೇಕು. ಅಲ್ಲಿ ಏನೇನೆಲ್ಲ ತೊಂದರೆಗಳು ಬರ್ಬೋದು. ಮೊದಲಿಗೆ ಬರ್ತಕ್ಕಂಥದ್ದು ಅತಿವೃಷ್ಟಿ, ಅನಾವೃಷ್ಟಿಗಳ ತೊಂದರೆ. ಒಂದು ಕಡೆ ವಿಲ್ಡ್ಯುರಾಂಟ್ ಹೇಳ್ತಾನೆ, ವಾಟ್ ಈಸ್ ಸಿವಿಲೈಸೇಷನ್? ಇಟ್ ಈಸ್ ದ ಆ್ಯಕ್ಟಿವಿಟಿ ಬಿಟ್ವೀನ್ 2 ಐಸ್ ಏಜಸ್ ಅಂತಾನೆ. ಒಂದು ಹಿಮಯುಗಕ್ಕೂ ಮತ್ತೊಂದು ಹಿಮಯುಗಕ್ಕೂ ನಡುವೆ ನಡೀತಕ್ಕಂಥದ್ದು ಇವೆಲ್ಲ ಅಂತ. ಕಳೆದ ಹಿಮಯುಗ ಸುಮಾರು 10,000 ವರ್ಷಗಳ ಹಿಂದೆ ಇದ್ದದ್ದು ಅಂತ ಹೇಳ್ಬಿಟ್ಟು ಅಂತಾರೆ. ಆ ಹಿಮಯುಗದ ಕೊನೆಯಲ್ಲಿಯೇ ನಮ್ಮ ವೇದ ಸಂಸ್ಕೃತಿ ಆವಿರ್ಭಾವ ಆಗಿದ್ದು.
ವಿ ಆರ್ ಹೆಡಿಂಗ್ ಅಟ್ ಅನದರ್ ಐಸ್ ಏಜ್ ಅಂತಲೂ ಕೂಡ ಹೇಳ್ತಾರೆ. ಆಮೇಲಿಂದ ಈ ನಾಗರಿಕತೆ, ಈ ಸಂಸ್ಕೃತಿ ಎಲ್ಲ ಕರಗ್ತಾ ಬಂದುಬಿಟ್ಟು ಇನ್ನೊಂದು ಎಷ್ಟೋ ವರ್ಷಗಳ ಕಾಲ ಹಿಮಯುಗ ಇದ್ದು ಮತ್ತೆ ತಿರ್ಗಾ ಇವೆಲ್ಲ ಚಿಕಿತ್ಸ್ಕೊಂಡು ಶುರು ಆಗ್ಬೋದು. ಹಿಮಯುಗ ಅಂದರೆ ಒಂದು ರೀತಿ ಪ್ರಳಯವೇ, ಇನ್ನೇನೂ ಅಲ್ಲ. ಇದು ದ್ರವಜಲ ಪ್ರಳಯ, ಅದು ಘನಜಲ ಪ್ರಳಯ, ಒಟ್ಟಿನಲ್ಲಿ ಎರಡೂ ಪ್ರಳಯವೇ. ಈ ಹಿಮಯುಗದ ಸಮಸ್ಯೆ ಎನ್ನುವಾಗ ಹಿಮ, ಉದಾಹರಣೆಗೆ ನೋಡಿ, ಎಸ್ಕಿಮೋ, ಲ್ಯಾಪ್ ಮೊದಲಾದಂಥ ಹಿಮದ ಪ್ರದೇಶದಲ್ಲಿರ್ತಕ್ಕಂಥವ್ರು ಎಷ್ಟೆಲ್ಲ ಮಾಡಿದ್ರೂ ಬೇರೊಂದು ರೀತಿಯಲ್ಲಿ ಮುಂದುವರಿಯೋಕ್ಕಾಗೋದೇ ಇಲ್ಲ. ಅವ್ರಿಗೆ ಅದಷ್ಟೇ ಪಾಪ ಇರುವಂಥದ್ದು. ಅಪ್ಪಟ ಮರುಭೂಮಿಯಲ್ಲಿದ್ದವರಿಗೂ ಅಷ್ಟೇ, ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ನಿರ್ಮಾಣ ದ್ರವ್ಯಗಳೇ ಇಲ್ಲವಾದ್ದರಿಂದ ಏನನ್ನು ಕಟ್ಟೋದಕ್ಕೆ ಸಾಧ್ಯ? ಒಂದು ಪಕ್ಷ ಹೋಗಿ ಕಟ್ಟಿದ್ರೂ ಕೂಡ ಯಾವ ಗಿಡ, ಯಾವ ಮರ, ಏನನ್ನು ನೆಡೋದಕ್ಕೆ ಸಾಧ್ಯ? ಕೃತಕವಾಗಿ ಮಾಡಿಕೊಂಡ್ರೂ ಕೂಡ ಮತ್ತೊಬ್ಬರ ನೆರವು ಬೇಕಾಗುತ್ತದೆ, ಸ್ವಯಂ ಸಂಪೂರ್ಣವಾದಂಥದ್ದು ಅಲ್ಲ ಅಂತ ಗೊತ್ತಾಗುತ್ತದೆ. ಅಮೇರಿಕ ಒಂದು ಒಳ್ಳೆಯ ನಿದರ್ಶನವಾಗಿ ಮರುಭೂಮಿಯಲ್ಲಿರ್ತಕ್ಕಂಥ ಒಂದು ನಗರ ಫೀನಿಕ್ಸ್, ಅದು ಎಷ್ಟು ಸುವಿಭಕ್ತ ಮಹಾಪಥ ಅಂತ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಏರ್ಕ್ರಾಫ್ಟಿಂದ ಇಳಿಯುವಾಗ ಆ ಇಡೀ ನಗರ ಒಂದು ಶಾರಿ ಫಲಕ, ವಾಲ್ಮೀಕಿ ರಾಮಾಯಣದಲ್ಲಿ ಅಯೋಧ್ಯ ನಗರವನ್ನು ಶಾರಿ ಫಲಕದಂತೆ ಇರುವಂಥದ್ದು, ಚೆಸ್ ಬೋರ್ಡ್ ತರಹ ಗೆರೆ ಎಳೆದಂತೆ ಇದೆ ಅಂತ ಬರೀತಾರೆ. ಹಾಗೇ ಇದೆ. ಅಷ್ಟಿದ್ದರೂ ಕೂಡ ಈಚಲು ಮರದಂಥ ಗಿಡ ಮರಗಳು ಬಿಟ್ಟು ಒಂದು ಮಹಾ ವಟವೃಕ್ಷ ಇರೋದಕ್ಕೆ ಸಾಧ್ಯವಾ? ಇಲ್ಲ, ಸಾಧ್ಯವಿಲ್ಲ. ಒಂದು ನದಿ ಹರಿಯೋದಕ್ಕೆ ಸಾಧ್ಯವಾ? ನದಿಯನ್ನು ಹರಿಸಬಹುದು, ಅದಕ್ಕೆ ನೀರನ್ನು ನಾವೇ ತರಬೇಕು, ಮೀನನ್ನು ನಾವೇ ತರಬೇಕು, ಪಾಚಿಯನ್ನು ನಾವೇ ತರಬೇಕು, ಕಪ್ಪೆ ಚಿಪ್ಪನ್ನು ನಾವೇ ತರಬೇಕು ಅಂತಂದರೆ ಮನೆ ಒಳಗೊಂದು ಅಕ್ವೇರಿಯಂ ಇಟ್ಟುಕೊಂಡಂತೆ ಆಗುತ್ತದೆ. ನೈಸರ್ಗಿಕವಾಗಿ ಅದು ಲಾಭದಾಯಕವಲ್ಲ. ಮತ್ತು ಚಂಡಮಾರುತ, ಅಮೇರಿಕೆಯನ್ನೇ ತೆಗೆದುಕೊಂಡ್ರೆ ಅಲ್ಲಿ ಬರುವಂಥ ಟಾರ್ನೆಡೋಗಳು ಎಷ್ಟು ಕ್ಷೋಭೆಯನ್ನು ಉಂಟು ಮಾಡುತ್ತವೆ. ಇನ್ನು ನಮ್ಮ ದೇಶದಲ್ಲಿಯೇ ಈ ದಕ್ಷಿಣ ಭಾರತದಲ್ಲಿ ಚಂಡಮಾರುತಗಳು ಮಾಡುವಂಥ ಹಾವಳಿ ಎಂಥದ್ದು ಅನ್ನೋದು ಗೊತ್ತೇ ಇದೆ. ಭೂಕಂಪ ಎಂತೆಂಥ ಸಂಸ್ಕೃತಿಗಳನ್ನು ಇಲ್ಲದಂತೆ ಮಾಡಿಬಿಟ್ಟಿದೆ. ಸುನಾಮಿ, ಸಮುದ್ರದ ಕ್ಷೋಭೆ, ಉಲ್ಕಾಪಾತ, ಮೀಟಿಯಾರಿಕ್ ಫಾಲ್ ಎಲ್ಲ ಆಗುತ್ತಲ್ಲ, ಈ ಥರದ್ದು. ಆಮೇಲೆ ಅಗ್ನಿಪರ್ವತಗಳು, ಜಪಾನು ಸದಾ ಅದರ ಭಯದಲ್ಲಿರುವಂಥದ್ದು ಅಂತ ನಮಗೆ ಗೊತ್ತಿದೆ. ವೆಸುವಿಯಸ್ ಅಗ್ನಿಪರ್ವತದಿಂದ ರೋಮನ್ ಸಂಸ್ಕೃತಿಯ ಒಂದು ತುಣುಕು ಹೇಗೆ ಹಾಳಾಯಿತು ಅನ್ನೋದು ನಮಗೆ ಗೊತ್ತಿದೆ. ಹಾಗೆ ಮಳೆ, ಅತಿವೃಷ್ಟಿ ಅನಾವೃಷ್ಟಿಗಳಲ್ಲಿ ಮಳೆಯ ಸಮಸ್ಯೆ ಇರುವಂಥದ್ದೇ. ಭಾರತದಂಥ ದೇಶ ಎಷ್ಟರ ಮಟ್ಟಿಗೆ ಮಳೆಯ ಮೇಲೆ ನಿಂತಿದೆ ಅನ್ನೋದು ನಮಗೆ ಗೊತ್ತಿದೆ. ಆಮೇಲೆ ಕೃಷಿಯೋಗ್ಯ ಭೂಮಿ, ಅದು ತುಂಬ ಮುಖ್ಯ. ಕೃಷಿಯೋಗ್ಯ ಭೂಮಿಯೇ ಇಲ್ಲವಾದರೆ ಏನು ಕಷ್ಟ ಇರುವಂಥದ್ದು. ರಷ್ಯಾದ ಸುಮಾರು ದೊಡ್ಡ ಭಾಗ ಕೃಷಿಗೆ ಯೋಗ್ಯವೇ ಅಲ್ಲದೆ ಇರತಕ್ಕಂಥದ್ದು. ಹಾಗಾಗದು ಫುಡ್ ಗ್ರೇನ್ಸಲ್ಲಿ ಸೆಲ್ಫ್ ಸಫಿಷಿಯನ್ಸಿನ USSR ಆಗಿದ್ದಾಗಲೂ ಸಾಧಿಸಲಿಲ್ಲ ಅಂತನ್ನೋದು ನಮಗೆ ಗೊತ್ತೇ ಇದೆ. ಇನ್ನು ಉಷ್ಣತೆಯ ತೀವ್ರತೆಯಿಂದ ಏನೆಲ್ಲ ಆಗಿಬಿಡುತ್ತದೆ ಗೊತ್ತೇ ಇದೆ ನಮಗೆ. ಈ ಸಹರಾ ಇತ್ಯಾದಿ ಮರುಭೂಮಿಯ ಪ್ರದೇಶದ ಉಷ್ಣತೆಯ ತೀವ್ರತೆ ಎಂಥದ್ದು ಅಂತನ್ನುವುದು, ತೀರಾ ಅನುಷ್ಣತೆಯಿಂದ ಆಗುವಂಥದ್ದು ಏನು. ಆಮೇಲೆ ಮಾರುತಗಳು, ಹವಾಮಾನ ಇತ್ಯಾದಿ. ಖನಿಜ ಸಂಪತ್ತಿ, ಅದು ಬಹಳ ಬಹಳ ಮುಖ್ಯವಾದದ್ದು. ಖನಿಜ ಸಂಪತ್ತಿ ಇಲ್ಲದೇ ಇದ್ದರೆ ಆ ದೇಶ ಯಾವ ರೀತಿಯಲ್ಲೂ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ನಾಗರಿಕವಾಗಿಂತ ನಮಗೆ ಗೊತ್ತಿದೆ. ನದಿ ಸೌಕರ್ಯ, ಅಲ್ಲಿ ಯಾನಾನುಕೂಲತೆ. ಈಗ ಉದಾಹರಣೆಗೆ ದಕ್ಷಿಣ ಭಾರತದ ನದಿಗಳಲ್ಲಿ ಯಾನಾನುಕೂಲತೆ ಇಲ್ಲ. ಇದು ಕೊರಕಲು, ಎತ್ತರ, ತಗ್ಗು ಎಲ್ಲ ಇರುವಂಥದ್ದು. ದೋಣಿಯಲ್ಲಿ ಹೋದರೆ ಅವನು ಯಾವುದೋ ಜಲಪಾತದ ಮೇಲಿಂದ ಬಿದ್ದು ಸಾಯಲೇಬೇಕು. ಆದರೆ ಉತ್ತರ ಭಾರತದ ನದಿಗಳೆಲ್ಲ ಕೂಡ ನಾವ್ಯ, ನೌಕೆಗೆ ಅನುಕೂಲವಾದಂಥದ್ದು. ಈ ಕಾರಣದಿಂದ ವೈದಿಕ ಸಂಸ್ಕೃತಿ ಯಥೇಷ್ಟವಾಗಿ ಬೆಳೆಯಿತು ಅಂತ ನಮಗೆ ಗೊತ್ತಾಗುತ್ತೆ. ಇದೇ ರೀತಿಯಲ್ಲಿ ನಾವು ಸಸ್ಯ ಪ್ರಾಣಿಗಳ ಉತ್ಪನ್ನ, ಭಾರತ ದೇಶದಲ್ಲಿರುವಷ್ಟು ಸಸ್ಯ ವೈವಿಧ್ಯ ಇನ್ನು ಪ್ರಪಂಚದ ಯಾವ ದೇಶದಲ್ಲಿಯೂ ಕಾಣಿಸುವಂಥದ್ದಲ್ಲ. ಹೀಗಾಗಿ ಭಾರತ ಆಯುರ್ವೇದಾದಿ ವಿದ್ಯೆಗಳಲ್ಲಿ ಅಷ್ಟು ದೊಡ್ಡದಾಗಿ ಮುಂದುವರಿಯುವುದಕ್ಕಾಯಿತು. ಮತ್ತು ಆವ ದೇಶವು ಔಷಧ ವಿಜ್ಞಾನದಲ್ಲಿ ಈ ಮಟ್ಟದ ಸಸ್ಯೋತ್ಪನ್ನಗಳನ್ನು ಅವಲಂಬನೆ ಮಾಡಿಕೊಂಡಿಲ್ಲದಿರೋದಕ್ಕೆ ಕಾರಣ ಅದು ಅಂತ ಗೊತ್ತಾಗುತ್ತದೆ. ಇಂಥದ್ದು ಎಷ್ಟೋ ಬರುತ್ತದೆ. ಹಾಗೆಯೇ ಪ್ರಾಣಿಗಳು ಕೂಡ, ಪ್ರತಿಯೊಂದು ಪ್ರಾಣಿಯನ್ನು ಪಳಗಿಸುವ, ಅದರ ಪ್ರಯೋಜನ ನೋಡಿಕೊಳ್ಳೋದು, ಇದೆಲ್ಲ ಬೇಕು ಅಂದರೆ ಭೂಮಿಯ ಸ್ಥಿತಿಗತಿ ಬಹಳ ಮುಖ್ಯ. ಇದನ್ನು ಬಳಸಿಕೊಂಡು ಅರ್ಥ ಸಮೃದ್ಧಿಯನ್ನು ಮಾನವ ಮಾಡ್ತಾನೆ. ಬೇಟೆ, ಕೃಷಿ, ವಾಣಿಜ್ಯ, ಪ್ರಭುತ್ವ, ಕಲೆ, ವಿಜ್ಞಾನ, ಕಲೆ, ತತ್ವ, ಹೀಗೆ ಹೋಗ್ತಕ್ಕಂಥದ್ದು. ಬೇಟೆ ಆಡ್ತಾ ಇದ್ದವನು ಒಂದು ಕಡೆ ನೆಲೆ ನಿಂತಾಗ ಕೃಷಿ, ಆಮೇಲೆ ಕೃಷಿ ಉತ್ಪನ್ನಗಳನ್ನು ಮತ್ತೊಬ್ಬರಿಗೆ ವಿನಿಮಯ ಮಾಡಿಕೊಳ್ಳುವಾಗ ವಾಣಿಜ್ಯ, ಆ ವಿನಿಮಯ ಮಾಡಿಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಳ್ಳಬೇಕು ಅಂದಾಗ ಆಡಳಿತ, ಕಾನೂನು, ಆಗ ಪ್ರಭುತ್ವ. ಈ ಪ್ರಭುತ್ವ ಮತ್ತೂ ಚೆನ್ನಾಗಿ ಮುಂದುವರಿಯಬೇಕು ಅಂದರೆ ವೈಚಾರಿಕವಾದ ಚಿಂತನೆ, ಅದು ವಸ್ತುವಿಜ್ಞಾನಾತ್ಮಕವಾಗಿ, ಜೀವವಿಜ್ಞಾನಾತ್ಮಕವಾಗಿ ಹೋದಾಗ ಒಂದು, ಮತ್ತು ಅವುಗಳಿಂದ ಪ್ರಯೋಜನಾತ್ಮಕವಾಗಿ ಬಂದಾಗ ಮತ್ತೊಂದು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಹಾಗಲ್ಲದೆ ಭಾವಮಾತ್ರವಾಗಿ ಹೋದಾಗ, ವಿನೋದ ವಿಕ್ಷೇಪ ರೂಪವಾಗಿ ಹೋದಾಗ ಕಲೆ, ಮತ್ತು ಗಂಭೀರವಾಗಿ
ಇವುಗಳೆಲ್ಲದರ ಪರಮಾರ್ಥ ಏನು ಅಂತ ಯೋಚನೆ ಮಾಡೋಕ್ಕೆ ಹೋದಾಗ ತತ್ವ ಹೀಗೆ ಬರುವಂಥದ್ದು. ಬೇಟೆ ಕೃಷಿ ಅನ್ನುವಲ್ಲಿ ನಾವು ಶೂದ್ರ ವೈಶ್ಯರ ಒಂದು ಓವರ್ಲ್ಯಾಪಿಂಗ್ ಆದಂಥ ಸ್ಥಿತಿಯನ್ನು, ಕೃಷಿ ವಾಣಿಜ್ಯಗಳಲ್ಲಿ ಶೂದ್ರ ಮತ್ತು ವೈಶ್ಯರ ಇನ್ನೊಂದು ಓವರ್ಲ್ಯಾಪಿಂಗನ್ನು, ಮತ್ತು ಪ್ರಭುತ್ವದಲ್ಲಿ ಕ್ಷಾತ್ರವನ್ನು, ಕಲೆ ತತ್ವ ಇತ್ಯಾದಿಗಳಲ್ಲಿ ಬ್ರಾಹ್ಮವನ್ನು ನೋಡ್ತೀವಿ ಅಂತಂದರೆ ಮನುಷ್ಯ ಮೊದಲಿಗೆ ಶೂದ್ರನೇ ಆಗಿರ್ತಾನೆ, ಕಟ್ಟ ಕಡೆಗೆ ಬ್ರಾಹ್ಮವ ಆಗಬೇಕು ಅಂತನ್ನುವಂಥದ್ದು ದೃಷ್ಟಿ ಅಂತ ಗೊತ್ತಾಗುತ್ತದೆ. ಈ ಕಾರಣದಿಂದಲೇ ನಮ್ಮ ಪರಂಪರೆ ವಿಶ್ವದಲ್ಲಿ ಚಾತುರ್ವರ್ಣ್ಯ ಇದೆ ಅಂತ ಹೇಳ್ತು. ನೋಡಿ, ಒಬ್ಬ ವ್ಯಕ್ತಿಯನ್ನೇ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ಆರಂಭದಲ್ಲಿ ಮಗು ಹೊಟ್ಟೆ ಬಟ್ಟೆಯನ್ನೇ ನೋಡಿಕೊಂಡು ಬಾಳಬೇಕಾಗಿರುತ್ತದೆ. ಆ ಸಂದರ್ಭದಲ್ಲಿ ಅದು ಅವಲಂಬಿಸಬೇಕಾದದ್ದು ಶೂದ್ರತ್ವ ವೈಶ್ಯತ್ವ ಅವುಗಳನ್ನೇ. ಆಮೇಲೆ ತನ್ನ ಮೇಲೆ ತಾನು ಒಂದು ಹತೋಟಿ ಶಿಸ್ತು ವ್ಯವಸ್ಥೆ, ತಾನು ಮನೆ ಯಜಮಾನತಿಯೂ ಆಗಿ ಮಕ್ಕಳು ಮರಿ ಇವರ ಮೇಲೆ ತನ್ನ ನಿಯಂತ್ರಣ ಹೀಗೆ ಮಾಡುವಲ್ಲಿ ಪ್ರಭುತ್ವದ ಕ್ಷಾತ್ರ ಬರುತ್ತದೆ. ಆಮೇಲೆ ಇವರು ದೊಡ್ಡವರಾದರು, ಅವರು ನನ್ನ ಕೈಯಲ್ಲಿರೋಲ್ಲ, ಅವ್ರದ್ದು ಬೇರೆ ದಾರಿ ಆಯಿತು, ಅವರವರು ಒಂದು ಸಾಮ್ರಾಜ್ಯ ಮಾಡಿಕೊಂಡ್ರು ಅಂತಂದರೆ ಒಂದು ಕಡೆ ಮೂಲೆಯಲ್ಲಿ ಕೂತು ತತ್ವ ಚಿಂತನೆ ಮನನ ಅಂತ ಮಾಡಬೇಕಾಗುತ್ತದೆ. ಇದು ಟಿ ವಿ ಸೀರಿಯಲ್ ನೋಡೋದ್ರಿಂದ ಮೊದಲುಗೊಂಡು ಬ್ರಹ್ಮಜ್ಞಾನ ಪಡ್ಕೊಳ್ಳೋದ್ರವರೆಗೆ ಬ್ರಾಹ್ಮದ ಸ್ಥಿತಿ ಎಲ್ಲೆಲ್ಲಿವರೆಗೂ ಹೋಗ್ಬೋದು ಅಂತಂದರೆ ಜೀವನದ ಪ್ರತಿ ಹಂತದಲ್ಲಿಯೂ ಇದಿದೆ ಅಂತ ಗೊತ್ತಾಗುತ್ತದೆ. ಈ ವರ್ಣ ಪದ್ಧತಿಯನ್ನು ದೂಷಣೆ ಮಾಡೋದ್ರೊಳಗೆ ಏನಾದರೂ ಅರ್ಥ ಕಾಣುತ್ತದೆಯಾ? ಕಾಣುವಂಥದ್ದು ಅಲ್ಲ. ಆ ಕಾರಣದಿಂದಲೇ ನಾನು ಜಾತಿ ಅನ್ನುವುದು ಇಲ್ಲ ಅಂತೀನಿ, ವರ್ಣ ಅನ್ನುವುದನ್ನು ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಈ ಬೆಳವಣಿಗೆಯಲ್ಲಿ ಎಷ್ಟೆಷ್ಟೊಂದು ಸಂಶೋಧನೆಗಳು, ಎಷ್ಟೆಷ್ಟು ಒಂದು ಬಗೆಗಳು ಇವುಗಳೆಲ್ಲ ಆಗ್ತಾ ಹೋಗುತ್ತದೆ. ಒಂದೊಂದು ಆವಿಷ್ಕಾರ, ಒಂದೊಂದು ಸಂಶೋಧನೆ ಇಷ್ಟು ಹೊಸ ಹೊಸ ದಾರಿಗಳನ್ನು ತಂದುಕೊಡುತ್ತವೆ. ಅಂದರೆ ನಾಗರಿಕತೆ ಸಂಸ್ಕೃತಿಗೆ ಯಾವ್ಯಾವ ರೀತಿಯೆಲ್ಲ ಸಹಕಾರಿಯಾಗ್ತಾ ಬರ್ತದೆ ಅನ್ನೋದು ನೋಡಬಹುದು. ಕೆಲವೊಂದನ್ನು ನೋಡಿ ಗಮನಿಸಬಹುದು. ಬೇಟೆ ಕೂಡ ನಾಗರಿಕತೆಯ ಒಂದು ಅಂಶ. ಹೊಟ್ಟೆಪಾಡು ಹೇಗೆ ಅಂತ ಅನ್ನುವುದನ್ನು ನಿರ್ವಾಹ ಮಾಡಿಕೊಳ್ಬೇಕು ಅನ್ನುವಾಗಲೇ ಒಂದು ಚೋದನೆಯಿಂದ ಬಂದದ್ದಾಯಿತು ಬೇಟೆ. ಆ ಬೇಟೆಗೆ ಒಂದು ತಂತ್ರ ಅಂತ ಮಾಡಿಕೊಳ್ತಾನೆ. ಉದಾಹರಣೆಗೆ ಆನೆಯನ್ನು ಬೇಟೆ ಆಡುವುದು ಒಂದು ಥರ, ಸಿಂಹವನ್ನು ಬೇಟೆ ಆಡುವುದು ಒಂದು ಥರ, ಹಂದಿಯನ್ನು ಬೇಟೆ ಆಡುವುದು ಒಂದು ಥರ, ಮೀನಿನ ಬೇಟೆ ಒಂದೊಂದು ತರಹ ಅಂತಾದಾಗ ಅವುಗಳ ಟೆಕ್ನಿಕ್ಸ್ ಡೆವಲಪ್ ಮಾಡಿಕೊಳ್ಳುವಲ್ಲಿ ನಾಗರಿಕತೆ ಕಾಣಿಸುತ್ತದೆ. ಆದರೆ ಈ ಬೇಟೆಯಲ್ಲಿ ತಾನು ಬಳಸಿಕೊಂಡ ಚಲನವಲನ ಎಂಥದ್ದು, ಅದನ್ನು ಬೇಟೆಯಾಡಿ ಬಂದ ಸಂಜೆ ಬೆಂಕಿಯ ಸುತ್ತ ನಾವು ಎಲ್ಲ ಸಮುದಾಯವಾಗಿ ಸೇರಿದಾಗ ಅನುಕರಣೆ ಮಾಡಿದಾಗ ಸಂಸ್ಕೃತಿಯ ಕಲೆ ಆಗುತ್ತದೆ. ಆ ಸಿಂಹ ಹೇಗೆ ಪಂಜಾಗಳನ್ನು ಚಾಚಿಕೊಂಡು ನನ್ನ ಮೇಲೆ ಹಾರಬೇಕು ಅಂತ ಬಂತು ಅಂತ ನಾನು ಅಭಿನಯಿಸಿ ತೋರಿಸುವಾಗ ಅದು ಸಿಂಹಾಕರ್ಷಿತ ಸಿಂಹಾಕ್ರಾಂತ ಅನ್ನುವ ಕರ್ಣದಲ್ಲಿ ಪರ್ಯವಸಾನವಾದರೆ ಸಂಸ್ಕೃತಿಯ ಮಟ್ಟಕ್ಕೆ ನಾಗರಿಕತೆ ಬರುವಂಥದ್ದಾಗುತ್ತದೆ. ಮತ್ತು ಒಂದು ಬೆಂಕಿಯಲ್ಲಿ ಏನೆಲ್ಲ ಮಾಡಿಕೊಳ್ಳಬಹುದು. ಬೆಂಕಿಯಲ್ಲಿ ಮಾಂಸ ಬೇಯಿಸೋದ್ರಿಂದ ಮೊದಲುಗೊಂಡು ಆಯುಧವನ್ನು ನಿರ್ಮಾಣ ಮಾಡಿಕೊಳ್ಳಬಹುದು, ಮಣ್ಣಿನ ಪಾತ್ರೆಗಳನ್ನು ಕರಗದಂತೆ ಸುಡಬಹುದು ಅನ್ನೋದರಿಂದ ತೊಡಗಿಸಿಕೊಂಡು ಬೆಂಕಿಯನ್ನು ಆರಾಧನೆ ಮಾಡಿ ಈ ಅಗ್ನಿಯಲ್ಲಿ ಹಾಕಿದಂಥ ವಸ್ತು ನನಗೆ ತಿರುಗಿ ಬರೋಲ್ಲ, ಆದರೂ ನಾನು ಹಾಕಿ ಇದಂ ನಮಮ ಅನ್ನುವ ಸಂಕಲ್ಪ ತ್ಯಾಗದ ಮೂಲಕವಾಗಿ ಪ್ರತಿಫಲ ನಿರೀಕ್ಷೆ ಮಾಡದೇ ಇರುವ ಮೂಲಕವಾಗಿ ಯಜ್ಞತತ್ವದ ಪರಿಭಾವನೆ ಮಾಡಿಕೊಳ್ತೀನಿ ಎನ್ನುವ ಸಂಸ್ಕೃತಿಗೆ ಬಂದು ಮುಟ್ಟುತ್ತದೆ. ಬೆಂಕಿಯನ್ನು ಎಷ್ಟು ಬಗ್ಗಿಸಿದ್ರೂ ಅದು ಜ್ವಾಲೆಯನ್ನು ಮತ್ತೆ ಮೇಲಕ್ಕೆ ತೋರ್ಪಡಿಸುತ್ತದೆ ಅಂತಂದರೆ ನಮ್ಮ ಗತಿ ಏನಾಗಿರಬೇಕು, ಎಷ್ಟು ಕೆಳಗೆ ತುಳಿಯಲ್ಪಟ್ಟರೂ ಊರ್ಧ್ವಗತಿಯೇ ನಮ್ಮದಾಗಿರಬೇಕು ಅನ್ನುವ ಧ್ವನಿಯವರೆಗೂ ಅದು ಬಂದು ಮುಟ್ಟುತ್ತದೆ. ಲಿಪಿ, ಭಾಷೆ, ಗಣಿತ ಇವೆಲ್ಲ ಕೂಡ ಒಂದೊಂದು ರೀತಿಯಾಗಿ ಸಾಧನಗಳಾಗಿ ಬಂದಿರುವುದು ನಾಗರಿಕತೆ ಇವುಗಳನ್ನು ಕಂಡುಕೊಳ್ತು ಅಂತಂತಾರೆ. ಆದರೆ ಅದಷ್ಟು ಕೂಡ ಸಂಸ್ಕೃತಿಗೆ ಬಳಕೆ ಆಗುತ್ತದೆ. ಎಲ್ಲಿ ನಾಗರಿಕತೆ ನಿಲ್ಲುತ್ತದೋ ಅಲ್ಲಿ ಸಂಸ್ಕೃತಿ ಬೆಳೆಯುತ್ತದೆ, ಅಲ್ಲಿ ಸಂಸ್ಕೃತಿ ಮುಂದುವರಿಯುತ್ತದೆ. ಹೀಗೆ ಒಂದೊಂದು ಅಂಶದಲ್ಲಿಯೂ ಇವುಗಳ ವ್ಯತ್ಯಾಸ, ಇವುಗಳ ಪೂರಕತ್ವ ಎಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಆ ದೃಷ್ಟಿಯಿಂದಲೇ ವೇರ್ ನೇಚರ್ ಎಂಡ್ಸ್ ದೇರ್ ಸ್ಟಾರ್ಟ್ಸ್ ಆರ್ಟ್ ಅನ್ನುವ ಮಾತು ಉಂಟು. ಪ್ರಕೃತಿ ನಿಂತಲ್ಲಿ ಸಂಸ್ಕೃತಿ ಕಲೆ ಇವುಗಳು ಮುಂದುವರಿಯುತ್ತಾ ಇರುತ್ತವೆ ಅಂತ. ಭಾಷೆ ಅಂತಂದ್ವಿ, ನಮ್ಮ ಜ್ಞಾನವನ್ನು ಮುಂದಿನ ತಲೆಮಾರಿಗೆ ಕೊಡುವುದರಿಂದಲೇ ನಾವಿಷ್ಟು ಮುಂದುವರೆದಿರುವಂಥದ್ದು, ಇಷ್ಟು ಬೆಳೆದಿರುವಂಥದ್ದು ಅಂತ ಗೊತ್ತಾಯಿತು. ಅದಕ್ಕಾಗಿ ನಾವು ಕೇವಲ ಚೋದನಾತ್ಮಕವಾದ ಧ್ವನಿಗಳನ್ನು ಬಳಸಿಕೊಳ್ಳದೆ ಸೌಂಡ್ಸ್ ವಿಚ್ ಆರ್ ದಿ ಪ್ರಾಡಕ್ಟ್ಸ್ ಆಫ್ ಇನ್ಸ್ಟಿಂಕ್ಟ್ಸ್ ಆರ್ ಎಕ್ಸ್ಪ್ರೆಷನ್ಸ್ ಆಫ್ ಇನ್ಸ್ಟಿಂಕ್ಟ್ಸ್ ಅಂತಲ್ಲದೆ ಅದನ್ನು ವಿಚಾರಗಳ ಮತ್ತು ಭಾವನೆಗಳ ಮತ್ತು ಎಲ್ಲ ರೀತಿಯ ಸಂಕೀರ್ಣವಾದ ಆಲೋಚನೆಯ ಅಭಿವ್ಯಕ್ತಿ ಅಂತ ಮಾಡಿಕೊಂಡಾಗ ಭಾಷೆ ಸಮಗ್ರವಾಯಿತು.
ಆ ಭಾಷೆಯನ್ನು ಫೊನೆಟಿಕ್ ಲ್ಯಾಂಗ್ವೇಜ್, ಮೌಖಿಕವಾಗಿ ಬಂದಂಥ ಧ್ವನ್ಯಾತ್ಮಕವಾದಂಥ ಭಾಷೆ ಅಂತ ಮಾಡಿಕೊಂಡ್ವಿ. ಹಾಗೆ ರೇಖಾತ್ಮಕವಾದ ಭಾಷೆ ಅಂತ ಮಾಡಿಕೊಂಡಾಗ ಲಿಪಿ, ಮತ್ತು ರೇಖಾತ್ಮಕವಾದ ಒಂದು ತರ್ಕ ಅಂತ ಮಾಡಿಕೊಂಡಾಗ ಗಣಿತ ಅಂತ ಬರುತ್ತದೆ. ಹಾಗಲ್ಲದೆ ನಾವು ದ್ರವ್ಯಾತ್ಮಕವಾದ ಒಂದು ಭಾಷೆ ಅಂತ ಮಾಡಿಕೊಂಡಾಗ ದುಡ್ಡು ಬರುತ್ತೆ. ಲ್ಯಾಂಗ್ವೇಜ್ ಆಫ್ ಮ್ಯಾಟರ್ ಅಂದಾಗ ದುಡ್ಡು, ಮನಿ ಬರುತ್ತೆ. ಹೀಗೆ ನೋಡಿದಾಗ ಭಾಷೆ ಯಾವ್ಯಾವ ರೀತಿ ಬೆಳೆದು ಬಂದಿದೆ ಅನ್ನುವಂಥದ್ದು ಕೂಡ ನಮಗೆ ತಿಳಿಯುತ್ತದೆ. ಈ ರೀತಿ ನಾಗರಿಕತೆ, ಸಂಸ್ಕೃತಿಗಳ ವ್ಯತ್ಯಾಸಗಳನ್ನು ನಾವು ಗಮನಿಸ್ತಾ ಹೋಗಬಹುದು. ಇನ್ನೂ ಬೇಕಾದಷ್ಟು ಉಂಟು. ಮತ್ತು ನಾವು ನಾಗರಿಕತೆ, ಸಂಸ್ಕೃತಿಯ ವಿವರಗಳನ್ನು ನೋಡೋದಿದ್ದಾಗ ಸಂಸ್ಕೃತಿ ಆತ್ಮ ಆದರೆ ನಾಗರಿಕತೆ ದೇಹ. ಒಂದನ್ನು ಒಂದು ಬಿಟ್ಟಿರೋದಿಲ್ಲ. ಆದರೆ ಆತ್ಮ ಇಲ್ಲೆಲ್ಲೂ ಇದೆ. ಆದರೆ ಆತ್ಮದ ಅರಿವು ಮಾಡಿಕೊಳ್ಳೋಕ್ಕೂ ನಮಗೆ ದೇಹವೇ ಬೇಕು. ಹಾಗಂತಂದರೆ ನಾವು ಸಂಸ್ಕೃತಿಯಲ್ಲಿ ಬೆಳೆಯಬೇಕು ಅಂದರೂ ನಮಗೆ ನಾಗರಿಕತೆ ಬೇಕೇ ಬೇಕಾಗುತ್ತದೆ. ಈ ಕಾರಣದಿಂದಲೇ ನಾಗರಿಕತೆಯನ್ನು ನಾವು ನಿರಾಕರಿಸೋದಿಲ್ಲ. ಸಂಸ್ಕೃತಿ ಎನ್ನುವಲ್ಲಿ ನಾಗರಿಕತೆಯನ್ನು ಒಪ್ಪಿಯೇ ಮುಂದುವರಿತೀವಿ. ಆದರೆ ನಾಗರಿಕತೆಯ ಪರಮೋದ್ದೇಶ ಇರುವುದು ಸಂಸ್ಕೃತಿಯಲ್ಲಿ ಪರ್ಯವಸಾನ ಆಗೋದ್ರೊಳಗೆ ಅಂತ ಗೊತ್ತಾಗುತ್ತದೆ. ಇನ್ನೂ ಒಂದು ವಿಶೇಷ, ಸಂಸ್ಕೃತಿ ಪರಂಪರೆಯನ್ನು ಮತ್ತು ಸಂಪ್ರದಾಯವನ್ನು ಎರಡನ್ನೂ ಅಂಗೀಕರಿಸುತ್ತದೆ. ನಾಗರಿಕತೆ ಒಂದು ರೀತಿ ಸೆಲೆಕ್ಟಿವ್. ಕೆಲವೊಮ್ಮೆ ಸಂಪ್ರದಾಯ, ಕನ್ವೆನ್ಷನ್ ಅಂತ, ಕೆಲವೊಮ್ಮೆ ಪರಂಪರೆಯನ್ನು ಹೆರಿಟೇಜ್ ಅಂತ ಅನುಕೂಲ ಕಂಡಂತೆ ಆಯ್ಕೆ ಮಾಡಿಕೊಳ್ಳುತ್ತದೆ. ಕಾರಣ ನಾಗರಿಕತೆಯಲ್ಲಿ ಒಂದು ಮಟ್ಟದ ಜಾಣ್ಮೆ ಉಂಟು, ಆದರೆ ಸಂಸ್ಕೃತಿಯಲ್ಲಿ ವಿಶೇಷವಾದ ಕಾಣ್ಮೆ, ವಿಷನ್ ಇರುತ್ತದೆ. ಈ ವ್ಯತ್ಯಾಸಗಳನ್ನು ನಾವು ಗಮನಿಸಿಕೊಳ್ಳಬೇಕಾಗುತ್ತದೆ. ಮತ್ತು ನಾಗರಿಕತೆ ಅನ್ನೋದು ಪ್ರಗತಿ, ಇಟ್ ಈಸ್ ಆಲ್ವೇಸ್ ಲೀನಿಯರ್. ಆದರೆ ಸಂಸ್ಕೃತಿ ವಿಕಾಸ, ಇಟ್ ಈಸ್ ಇನ್ ಆಲ್ ಡೈರೆಕ್ಷನ್ಸ್, ಸರ್ವತೋಮುಖಿಯಾದಂಥದ್ದು ಸಂಸ್ಕೃತಿ. ನಾಗರಿಕತೆ ಏಕಮುಖಿಯಾಗಿ ಹೀಗೇ ಬೆಳೀತಾ ಹೋಗುತ್ತದೆ. ಹಾಗಾಗಿ ನಾವು ಬೇರೆ ಬೇರೆ ಕಾಲಗಳಿಗೆ ಹೋದರೆ ನಾಗರಿಕತೆಯ ವ್ಯತ್ಯಾಸಗಳನ್ನು ಕಾಣಬಹುದು, ಆದರೆ ಸಂಸ್ಕೃತಿಯ ವ್ಯತ್ಯಾಸಗಳನ್ನು ಕಾಣ್ತೀವ. ಉದಾಹರಣೆಗೆ ನಮ್ಮ ದೇಶದಲ್ಲಿಯೇ ಯಾವುದೋ ಕಾಲಕೋಶ, ಟೈಮ್ ಮೆಷಿನ್ ನಮಗೆ ಸಿದ್ಧವಾಗುತ್ತದೆ ಅಂತಂದರೆ ಹೋಗ್ತೀವಿ. ನಾನೀಗ ಕಾಳಿದಾಸನ ಕಾಲಕ್ಕೆ ಹೋಗ್ತೀನಿ ಅಂತಂದರೆ ಕಾಳಿದಾಸನ ಕಾಲದಲ್ಲಿ ಫೋನ್ ಇಲ್ಲ, ಫ್ಯಾನ್ ಇಲ್ಲ. ಆದರೆ ಅವನು ಆರ್ಯ ಕದಾ ಆಗತೋಸಿ, ಕಿಂ ಕಾರಣಂ, ಕಿಂ ತವ ನಾಮ, ಕುತ್ರ ಜನ್ಮ, ಕಿಂ ಲಭ್ಯತೆ, ಕಿಂ ಖಾದ್ಯತೆ ಅಂತ ಒಳ್ಳೆಯ ಮಾತುಗಳನ್ನು ಕೇಳುವಲ್ಲಿ ಈಗಲೂ ಅದೇ ಉಳಿದಿರೋದು, ಇನ್ನೂ ಹೆಚ್ಚೇ ಉಳಿದಿದೆಯೋ ಏನೋ ಅಂತ ಅನಿಸುತ್ತದೆ. ಹೀಗೆ ನೋಡಿದಾಗ ಸಂಸ್ಕೃತಿಯಲ್ಲಿ ಮಾನವನ ಅಂತಃಸತ್ವ ಆದ ಕಾರಣ ತೊಡಕಿರೋದಿಲ್ಲ. ಯಾಕೆ? ಒಂದು ಸರಳವಾದ ಯೋಚನೆ ಮಾಡಿ, ಒಂದು ಕಾದಂಬರಿಯಲ್ಲಿ ನಾಗರಿಕತೆಯ ವಿವರಗಳನ್ನೇ ಜಾಸ್ತಿ ತುಂಬಿದರೆ ಒಂದು 100 ವರ್ಷ ಆದಮೇಲೆ ಅಲ್ಲಿಯ ಪ್ರತಿಯೊಂದು ಪದಕ್ಕೂ ಒಂದೊಂದು ಫುಟ್ನೋಟ್ ಹಾಕಬೇಕಾಗುತ್ತದೆ. ಉದಾಹರಣೆಗೆ ಯಾವುದೋ ಒಂದು 100 ವರ್ಷದ ಹಿಂದಿನ ಒಂದು ಘಟನೆಯನ್ನು ಆಧರಿಸಿಕೊಂಡು ಕಾದಂಬರಿಯನ್ನು ಬರಿತಾ ಇದ್ದಾನೆ ಅಂತಂದರೆ ಆಗ ಇರುವಂಥ ವಸ್ತುಗಳೇ ಬೇರೆ ರೀತಿಯಾದದ್ದು. ಕಡೆಗೋಲಿನಿಂದ ಅವನು ಹೊಡೆದ ಅಂತಂದರೆ ಕೆಳಗಡೆಗೆ ಕಡೆಗೋಲು ಅಂದರೆ ಹಾಲನ್ನು ಹೆಪ್ಪು ಹಾಕಿದರೆ ಬರುವ ಮೊಸರನ್ನು, ಅದರಲ್ಲಿರುವ ಕೊಬ್ಬಿನ ಅಂಶವನ್ನು ತೆಗೆಯಬೇಕು ಅಂತ ಅದನ್ನು ಕ್ಷೋಭೆಗೊಳಿಸುವುದಕ್ಕಾಗಿ ಮರದ ಒಂದು ಸಾಧನವನ್ನು ಮಾಡಿಕೊಳ್ತಾ ಇದ್ದರು. ಅದಕ್ಕೆ ಕಡೆಗೋಲು ಅಂತ ಹೆಸರು ಅಂತ ಹೇಳ್ಬಿಟ್ಟು ಅದರೊಂದು ಶೇಪನ್ನು ಹಾಕಬೇಕಾಗುತ್ತದೆ. ಅಂದರೆ ಎಷ್ಟು ಬೇಗ ಔಟ್ಡೇಟೆಡ್ ಆಗಿಬಿಡುತ್ತದೆ ಸಿವಿಲೈಸೇಷನ್ ಅನ್ನುವುದು ನಮಗೆ ಗೊತ್ತಿದೆ. ಆದರೆ ಸಂಸ್ಕೃತಿ ಹಾಗಲ್ಲ. ಏಕೆಂದರೆ ಸಂಸ್ಕೃತಿಯಲ್ಲಿ ಭಾವಾಂಶ ಆಗಿದ್ದರಿಂದ ಹೊಡೆದದ್ದು ಅನ್ನೋದಕ್ಕೆ ಯಾರೂ ಹೇಳಬೇಕಾಗಿಲ್ಲ. ಇವಳನ್ನ ಹೊಡೆದದ್ರಿಂದ ಅವನಿಗೆ ನೋವಾಯಿತು ಅನ್ನೋದನ್ನು ಯಾರೂ ಹೇಳಬೇಕಾಗಿಲ್ಲ. ನೋವಿಗೆ ಯಾರೂ ಫುಟ್ನೋಟ್ ಕೊಡಬೇಕಾಗಿಲ್ಲ. ಅದು ಸಂವೇದನೆಗೆ ಸಂಬಂಧಪಟ್ಟದ್ದು. ಈ ದೃಷ್ಟಿಯಿಂದ ಕಂಡರೂ ನಮಗೆ ಗೊತ್ತಾಗುತ್ತದೆ ಸಂಸ್ಕೃತಿ ಸರ್ವತೋಮುಖವಾಗಿ ವಿಕಾಸ ಆಗುವಂಥದ್ದಾದ್ದರಿಂದ ಅದು ಸ್ವಯಂ ಸಿದ್ಧವಾಗಿ ನಿಲ್ಲುತ್ತದೆ, ಲೀನಿಯರ್ ಆಗಿ ಉಳಿಯುವಂಥದ್ದಲ್ಲ ಅನ್ನುವುದನ್ನು ನಾವು ನೋಡಿಕೊಳ್ಳಬಹುದು. ದೇಶಕಾಲ ವಸ್ತುಗಳ ಪರಿಚ್ಛೇದದ ಮೇಲೆಯೇ ನಾಗರಿಕತೆ ಬೆಳೆದರೆ ಸಂಸ್ಕೃತಿ ದೇಶಕಾಲ ವಸ್ತು ಪರಿಚ್ಛೇದಗಳನ್ನು ತನ್ನ ಸಾಕ್ಷಾತ್ಕಾರಕ್ಕಾಗಿ ಬಳಸಿಕೊಂಡು ಅಧಿಗಮಿಸುತ್ತದೆ ಅಂತನ್ನೋದು ಗೊತ್ತಾಗುತ್ತದೆ. ಹೀಗೆ ಇನ್ನೂ ಹಲವು ವಿವರಗಳನ್ನು ನಾವು ಈ ನಾಗರಿಕತೆ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಕೊಡಬಹುದು. ಈಗ ಭಾರತೀಯ ಸಂಸ್ಕೃತಿಯ ವಿಶೇಷ ಏನು ಅಂತನ್ನೋದನ್ನು ನೋಡಬೇಕಾಗುತ್ತದೆ. ಭಾರತೀಯ ಸಂಸ್ಕೃತಿಯ ವಿಶೇಷ ಏನು ಅಂತನ್ನೋದನ್ನು ನೋಡಿದಾಗ ನಾವು ಪ್ರಕೃತ ವಿಷಯಕ್ಕೆ ಬರುವುದು ಅನುಕೂಲವಾಗುತ್ತೆ. ಭಾರತ ಅಂತಂದರೆ ಏನು? ಅದು ಒಂದು ಭೂಪ್ರದೇಶ ಅಂತಂತೀವಿ. ಈ ದಿವಸ ಬೆಳಗ್ಗೆ ನನ್ನ ಪರಿಚಿತ ಒಬ್ಬ ಹುಡುಗ ಹೇಳ್ದ, ಅಣ್ಣ ಇದನ್ನು ಉಪಖಂಡ ಅಂತ ಕರೀತಾರೆ, ನಿಜವೇ ಅಂತ. ಏನು ಹಾಗಂದರೆ ಅಂತ.
ಕನ್ನಡ ಮಾಧ್ಯಮದ ವಿದ್ಯಾರ್ಥಿ. ನಾನು ಹೇಳಿದೆ ಉಪಖಂಡ ಸಬ್ಕಾಂಟಿನೆಂಟ್ ಅನ್ನೋದರ ಅನುವಾದವಪ್ಪ, ಆದರೆ ಈ ಶಬ್ದ ಬಳಸುವುದು ತಪ್ಪು. ಪಾಶ್ಚಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಅಖಂಡತೆಯನ್ನು, ಆಭಿಜಾತ್ಯವನ್ನು ಅರ್ಥ ಮಾಡಿಕೊಳ್ಳೋಕ್ಕಾಗದೆ ಇದು ಒಂದು ಜಾಗವಲ್ಲ, ಒಂದು ದೇಶವಲ್ಲ, ಒಂದು ಪ್ರಾಂತವಲ್ಲ, ಅನೇಕ ಪ್ರಾಂತಗಳ ಕಲಬೆರಕೆ ಅಂತ ಅಂದುಕೊಂಡು ಸಬ್ಕಾಂಟಿನೆಂಟ್ ಅಂತ ಹೇಳ್ಬಿಟ್ಟು ಅಂತಂದರು. ಇದನ್ನು ವಸ್ತುತಃ ನಾವು ರಾಷ್ಟ್ರ ಅಂತ ಕರೀಬೇಕು, ನೇಷನ್ ಅಂತ ಕರೀಬೇಕು. ಮೊದಲಿಂದಲೂ ಹಾಗೆಯೇ ವರ್ಷ ಅನ್ನುವಲ್ಲಿ ಆ ಅರ್ಥ ಉಂಟು. ಭಾರತ ದೇಶ, ಭಾರತ ವರ್ಷ ಅನ್ನುವಂಥ ಶಬ್ದಗಳೆಲ್ಲ ನಮ್ಮಲ್ಲಿ ಇವೆಯಲ್ಲ. ಹಾಗಾಗಿ ಅವರು ಕರೆದಿರುವಂಥ ರೀತಿಯಲ್ಲಿ ಅಲ್ಲ ಅಂತಂದೆ. ಹೀಗೆ ಒಂದು ಸಬ್ಕಾಂಟಿನೆಂಟ್ ಅನ್ನೋದರಿಂದ ಶುರುವಾಗಿ ಭಾರತವನ್ನು ಏನೆಲ್ಲ ಹೇಳ್ತಾರೆ. ಇಟ್ಸ್ ಎ ಸ್ಪೇಸ್, ಇಟ್ಸ್ ಎ ಲ್ಯಾಂಡ್, ಇಟ್ಸ್ ಎ ಕಂಟ್ರಿ ಅಂತೆಲ್ಲ. ಕಂಟ್ರಿ ಅಂತನ್ನುವಾಗ ಜನಜೀವನ ಇದೆ ಅಂತ ಗೊತ್ತಾಗುತ್ತದೆ. ಲ್ಯಾಂಡ್ ಅಂತಂದಾಗ ಕೇವಲ ಭೌತಾಸ್ತಿತ್ವ ಇದೆ, ಜೀವಾಸ್ತಿತ್ವ ಇದೆ, ಆ ಜೀವಕ್ಕೆ ಒಂದು ಜೀವನವೂ ಇದೆ ಎಂದಾಗ ಕಂಟ್ರಿ ಅಂತ ಆಗುತ್ತದೆ. ಒಂದು ದೇಶ, ಒಂದು ಜನಪದ ಅನ್ನುವಂಥ ಅರ್ಥದಲ್ಲಿ. ಅದು ಒಂದು ರಾಷ್ಟ್ರ, ನೇಷನ್ ಅಂತಾಗಬೇಕಾದ್ರೆ ಅಲ್ಲಿ ಆಡಳಿತದ ಜೀವಿಕೆಯ ವ್ಯವಸ್ಥೆ ಇದೆ ಅಂತ ಗೊತ್ತಾಗುತ್ತದೆ. ಅದಕ್ಕೆ ಮಿಗಿಲಾಗಿ ಪಾಶ್ಚಾತ್ಯರಲ್ಲಿ ಶಬ್ದಗಳಿಲ್ಲ. ಆದರೆ ನಮ್ಮಲ್ಲಿ ಒಂದು ಉಂಟು ಶಬ್ದ, ಭಾರತ ವರ್ಷ ಅಂತ. ಭಾರತ ವರ್ಷ ಅಂತನ್ನುವಲ್ಲಿ ವೃಷಧಾತುವಿನಿಂದ ವರ್ಷ ಬಂದದ್ದು. ವೃಷ ಅಂತಂದರೆ ಶಕ್ತಿ, ಪೋಷಣೆ, ಜ್ಞಾನ, ಧರ್ಮ ಅಂತೆಲ್ಲ ಅರ್ಥ ಉಂಟು. ವೃಷೋಹಿ ಭಗವಾನ್ ಧರ್ಮ ಅಂತ. ಭಾರತ ಒಂದು ಶಕ್ತಿ, ಭಾರತ ಒಂದು ಊರ್ಜೆ, ಎನರ್ಜಿ, ಭಾರತ ಒಂದು ಪುಷ್ಟಿ, ಭಾರತ ಒಂದು ತುಷ್ಟಿ, ಭಾರತ ಒಂದು ಧರ್ಮ, ಭಾರತವೇ ಒಂದು ಜೀವನ ಪದ್ಧತಿ. ಮತ್ತು ಭಾರತ ಬೆಳಕಿನಲ್ಲಿ ಪ್ರೀತಿ ಉಳ್ಳಂಥದ್ದು ಅಂತ ಗೊತ್ತಾಗುತ್ತದೆ. ಭಾತಿ ಸರ್ವೇಷು ಶಾಸ್ತ್ರೇಷು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಯತೆ ಅಂತ ಮಹಾಭಾರತಕ್ಕೆ ಹೇಳ್ತಾರೆ. ಆ ಮಾತನ್ನು ನಮ್ಮ ದೇಶಕ್ಕೂ ಅನ್ವಯಿಸಬಹುದು. ಎಲ್ಲ ಶಾಸ್ತ್ರಗಳ ಬೆಳಕು ಇದು, ಭಾತಿ ಬೆಳಕು. ಮತ್ತು ಎಲ್ಲ ಜೀವರಾಶಿಗಳಲ್ಲಿ ಮೂಲಭೂತವಾಗಿರ್ತಕ್ಕಂಥದ್ದು ಸೆಳೆತ, ಆಕರ್ಷಣೆ, ಪ್ರೀತಿ, ಒಲವು, ಅದು ಇಲ್ಲಿರುವಂಥದ್ದು. ಅಂದರೆ ಜ್ಞಾನದ ಹಂತದಲ್ಲಿ ಇದು ಬೆಳಕಾದರೆ ಭಾವನೆಗಳ ಹಂತದಲ್ಲಿ ಇದು ಪ್ರೀತಿಯಾಗಿದೆ. ಮತ್ತು ತರಣಂ ಸರ್ವತೀರ್ಥಾನ, ಎಲ್ಲಕ್ಕೂ ಸೇತುವೆ. ತೀರ್ಥ ಅಂತಂದರೆ ನೀರಿನ ಹರಿವು, ನೆಲ ಅಂತ. ಎಲ್ಲ ಪ್ರಕೀರ್ಣವಾಗಿ ಭಿನ್ನ ಭಿನ್ನವಾಗಿರುವಂಥದ್ದೆಲ್ಲದಕ್ಕೂ ಇಂಟಿಗ್ರೇಟಿಂಗ್ ಫೋರ್ಸ್, ಸೇತುವೆಯನ್ನು ಕಟ್ತಕ್ಕಂಥದ್ದು ಅಂತ. ವಿಚಿತ್ರ ಭಾವಧರ್ಮಾಂಶ ತತ್ವಪ್ರಖ್ಯಾಚ ದರ್ಶನಂ ಅಂತ ಭಟ್ಟತೋತ ಹೇಳಿದನಲ್ಲ, ದಿಕ್ಕಾಪಾಲಾಗಿ ಹೋದ ಎಲ್ಲ ವಿಚಾರಗಳನ್ನು ಒಗ್ಗೂಡಿಸುವಂತಹ ತತ್ವ, ಸಮನ್ವಯ ಸೇತು ಅಂತ ಗೊತ್ತಾಗುತ್ತದೆ. ಜೊತೆಗೆ ಭರತ ಶಬ್ದದಿಂದಲೇ ನಿರ್ವಚನ ಮಾಡಿದರೆ ಭೃ ಅನ್ನುವ ಧಾತುವಿನಿಂದ ಭರಣ, ತಾಳಿಕೆ, ಸಸ್ಟಿನೆನ್ಸ್ ಅಂತ ಗೊತ್ತಾಗುತ್ತೆ. ಧರ್ಮಕ್ಕಾದರೂ ಧಾರಣೆ, ಧಾರಣಾತ್ ಧರ್ಮ ಇತ್ಯಾಹುವು ಅಂತಂದರೆ ಭಾರತ ವರ್ಷ, ಭಾರತ ದೇಶ ಧರ್ಮ ಅಲ್ಲದೆ ಬೇರೆ ಅಲ್ಲ ಅಂತ. ನಾಗರಿಕತೆಯ ಮುಖ್ಯ ಲಕ್ಷಣ ಅರ್ಥಕಾಮಗಳ ವ್ಯವಸ್ಥಿತವಾದ ಬೆಳವಣಿಗೆ. ಆದರೆ ಸಂಸ್ಕೃತಿ ಅರ್ಥಕಾಮಗಳ ವ್ಯವಸ್ಥಿತವಾದ ಬೆಳವಣಿಗೆಗೆ ಬೇಕಾಗಿರುವ ಧರ್ಮದ ಒಂದು ಮುಖವಾದ ವ್ಯವಹಾರ ದಂಡ, ಅದಕ್ಕೂ ಮೀರಿ ಆಚಾರ ಮತ್ತು ಪ್ರಾಯಶ್ಚಿತ್ತ ಅಂತ ಇನ್ನೆರಡು ಪಾದಗಳಿವೆ ಅಂತ ತೋರ್ಪಡಿಸುತ್ತದೆ. ನಾವು ಇನ್ನೊಬ್ಬರಿಗೆ ಸರಿಯಾಗಿದ್ದರೆ ಸಾಕಪ್ಪ ಅಂತನ್ನುವುದು ನಾಗರಿಕತೆ. ಆದರೆ ನಾವು ನಮಗೂ ಸರಿಯಾಗಿರಬೇಕು ಅನ್ನುವುದು ಸಂಸ್ಕೃತಿ. ನಾವು ನಮಗೂ ಸರಿಯಾಗಿರಬೇಕು ಅನ್ನುವುದು ಆಚಾರ. ನಾವು ನಮಗೂ ತಪ್ಪಿಕೊಂಡಾಗ ಪ್ರಾಯಶ್ಚಿತ್ತ, ನಾವು ಇನ್ನೊಬ್ಬರಿಗೆ ತಪ್ಪಿ ನಡೆದಾಗ ದಂಡ ಅನ್ನುವಂಥದ್ದು ಗೊತ್ತೇ ಇದೆ. ಹಾಗಾಗಿ ಧರ್ಮ ಚತುಷ್ಪಾತ್, ಧರ್ಮ ಚತುಷ್ಪದಿ, ದ್ವಿಪದಿ ಅಲ್ಲ. ಅಂದರೆ ನಮ್ಮಲ್ಲಿ ಶಮ್ನೋಸ್ತು ದ್ವಿಪದೇ ಶಂಚತುಷ್ಪದೇ ಅಂತೀವಲ್ಲ, ಈ ದ್ವಿಪದಿಗಳು ಸೆಕ್ಯುಲರಿಸ್ಟ್ಗಳು, ಚತುಷ್ಪದಿಗಳು ಸ್ಪಿರಿಚುವಲಿಸ್ಟ್ಗಳು ಅಂತ. ಹೀಗಾಗಿ 4 ಕಾಲು ಊರಿ ಭದ್ರವಾಗಿ ನಿಲ್ತಕ್ಕಂಥವ್ರು. ಒಂದು ನೋಡಬೇಕು, ಈ ದ್ವಿಪದಿಗಳಿಗೆ ತುಂಬ ಕಾಡ್ತಕ್ಕಂಥ ರೋಗ ಯಾವುದು ಅಂದರೆ ಬ್ಯಾಕ್ ಪೇಯ್ನ್. ನಮ್ಮ ಬೆನ್ನು ಮೂಳೆಗೆ ಸಂಬಂಧಪಟ್ಟಂಥ ಈ ವರ್ಟಿಬ್ರಲ್ ಕಾಲಮ್ ಯಾವುದಿದೆ ಅದಕ್ಕೆ ಸಂಬಂಧಪಟ್ಟ ಸಮಸ್ತ ರೋಗಗಳಿಗೂ ಕಾರಣ ಮನುಷ್ಯ ಕಾಲ ಮೇಲೆ ನಿಂತದ್ದೇ, ಕೈಯಿನ ಆಧಾರ ಬಿಟ್ಟು ಅಂತಂತಾರೆ. ಅಂದರೆ ಬೆನ್ನು ಮೂಳೆ ಎನ್ನುವಲ್ಲಿ ನಮಗೆ ಒತ್ತಾಸೆಯಾಗಿ ನಿಂತ ಬೆಂಬಲ ಅಂತ ಗೊತ್ತಾಗುತ್ತದೆ. ಈ ಸೆಕ್ಯುಲರಿಸ್ಟ್ಗಳಿಗೆ ಬೆಂಬಲ ಇಲ್ಲ, ಅವರು ಬರೀ ಬಾಯಿಬಲದಿಂದಲೇ ಇರ್ತಾರೆ. ಇವತ್ತು ನೋಡಿ ಪತ್ರಿಕೆಯಲ್ಲಿ ಕೆಲವರೆಲ್ಲರೂ ಕೂಡ ಒಂದು ದೊಡ್ಡ ಉದ್ಘೋಷಣೆ ಮಾಡಿದ್ದಾರೆ, ಸಂಸ್ಕೃತ ವಿಶ್ವವಿದ್ಯಾಲಯ ಅಸಾಧು ಅಂತ ಹೇಳಿಬಿಟ್ಟು.
ಅವರು ಇನ್ಯಾರು ಬಾಯಿ ಬಲ ಇದ್ದು ಬೆಂಬಲ ಇಲ್ಲದೆ ಇರ್ತಕ್ಕಂಥದ್ದು ಸ್ಪೈನ್ಲೆಸ್ ಪೀಪಲ್ ಅಂತ ನಾವು ಏನು ಹೇಳ್ತೀವಿ, ಅವರೇ ಇನ್ಯಾರೂ ಅಲ್ಲ. ಆದರೆ ಅಧ್ಯಾತ್ಮವಾದಿಗಳು ದೇ ಆರ್ ಪೀಪಲ್ ಆಫ್ ಸ್ಪೈನ್, ಬೆನ್ನುಮೂಳೆಯನ್ನು ಉಳ್ಳಂಥವ್ರು. ದೇ ಆರ್ ರಿಯಲ್ ವರ್ಟಿಬ್ರೇಟ್ಸ್. ಫೈಲಮ್ ಕಾರ್ಡೇಟಾ ಅವರಿಗೆ, ಇವರು ಅಲ್ಲ. ಇವರು ಅಮೀಬಾ ತರಹ ಯಾವ ಆಕಾರ ಬೇಕಾದರೆ ಆ ಆಕಾರ ತಾಳಬಲ್ಲಂಥವ್ರು, ಯಾವ ಗಾಳಿಗೆ ಬೇಕಾದರೂ ತೂರಿಕೊಳ್ಳಬಲ್ಲಂಥವ್ರು, ಗೋಸುಂಬೆಗಳು ಅಂತ ಕೂಡ ಕರೆಯಬಹುದಾದದ್ದು. ಆದರೆ ಈ ಭಾರತೀಯ ಸಂಸ್ಕೃತಿಯ ಲಕ್ಷಣ ಹಾಗಲ್ಲ, ಸಂಸ್ಕೃತಿಯ ಮಹಾಲಕ್ಷಣವೇ ಹಾಗಲ್ಲ ಅನ್ನುವಂಥದ್ದು ನಮಗೆ ಗೋಚರವಾಗುತ್ತದೆ. ಈ ದೃಷ್ಟಿಯಿಂದ ಕಂಡಾಗ ಚತುಷ್ಪಾತ್ತಾದಂಥ ಧರ್ಮವನ್ನು ಅಂಗೀಕಾರ ಮಾಡುವಂಥದ್ದು ಸಂಸ್ಕೃತಿ. ಈ ಆಚಾರ ಮತ್ತು ಪ್ರಾಯಶ್ಚಿತ್ತಗಳ ಆಯಾಮದಿಂದಲೇ ಅಧ್ಯಾತ್ಮದ ಮುಖ್ಯ ಸ್ವರೂಪ ಮೋಕ್ಷ ಕೂಡ ಗೋಚರವಾಗುತ್ತದೆ. ಅದೇ ವ್ಯವಹಾರ ಮತ್ತು ದಂಡಗಳಲ್ಲಿ ಮೋಕ್ಷ ಬೇಕು ಅಂತ ಇಲ್ಲ. ಕಾರಣ ಮೋಕ್ಷ ತನ್ನನ್ನು ತಾನು ಕಾಣುವ, ತನ್ನನ್ನು ತಾನು ಬಿಡುಗಡೆ ಮಾಡಿಕೊಳ್ಳುವುದು. ವ್ಯವಹಾರದಲ್ಲಿ ಸೆರೆಮನಿಲಿದ್ದ ಕಳ್ಳ ಅವಧಿ ಪೂರ್ಣ ಮಾಡಿದ ಮೇಲೆ ಸೆರೆಮನಿಯ ಅಧಿಕಾರಿ ಅವನನ್ನು ಬಿಡುಗಡೆ ಮಾಡ್ತಾನೆ. ಅಲ್ಲಿಯ ಮೋಕ್ಷ ಅದೇ ಮಟ್ಟದ್ದು. ಆದರೆ ಇಲ್ಲಿಯ ಮೋಕ್ಷ ಹಾಗಲ್ಲ. ಈ ದೇಹಕ್ಕಿಂತ ಅತಿರಿಕ್ತವಾದ ಚೈತನ್ಯ ನಾನು ಅಂತ ತಿಳ್ಕೊಳ್ಳುವಂಥದ್ದಕ್ಕೆ ಬರುವಂಥದ್ದು ಅಂತ ಗೋಚರವಾಗುತ್ತದೆ. ಈ ದೃಷ್ಟಿಯಿಂದ ಕಂಡಾಗ ಭಾರತ ಅನ್ನುವಲ್ಲಿ, ಭಾರತ ವರ್ಷ ಅಂತನ್ನುವಲ್ಲಿ ಭೃಧಾತುವಿನಿಂದ ಬಿಭ್ರತಿ ಅನ್ನುವ ಅರ್ಥದಲ್ಲಿ ಭಾರತ ಅನ್ನುವಂಥದ್ದು ಗೊತ್ತಾಗುತ್ತದೆ. ವಾಯುಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಭರಣಾಚ್ಚ ಪ್ರಜಾನಾಂ ವೈ ಮನುರ್ಭರತ ಉಚ್ಯತೆ ನಿರುಕ್ತ ವಚನಾಚ್ಚೈವ ವರ್ಷಂ ತದ್ಭಾರತಂ ಸ್ಮೃತಂ. ಎಲ್ಲ ಜೀವರಾಶಿಗಳನ್ನು ಕಾಪಾಡುವುದರಿಂದ, ಪ್ರಜಾ ಅಂದರೆ ಸಂತಾನ ಅಂತ ಅರ್ಥ, ಸಬ್ಜೆಕ್ಟ್ಸ್ ಅಂತ ಯಾರಿದ್ದಾರೆ ಅವರನ್ನು ಮಕ್ಕಳಂತೆ ನೋಡಿಕೊಳ್ತಕ್ಕಂಥವನು ರಾಜ. ಜೊತೆಗೆ ಈ ರಾಜ ಹುಟ್ಟುವುದು ಎಲ್ಲಿಂದ? ಮಹಾಜನಗಳಿಂದ. ಮಹಾಂತಹ ಜನಯಂತಿ ಚ ಇತಿ ಮಹಾಜನಾ. ತಾವು ದೊಡ್ಡವರು ಹೌದು, ಹುಟ್ಟಿಸುವವರು ಹೌದು. ಯಾರನ್ನ? ರಾಜನನ್ನು ಹುಟ್ಟಿಸ್ತಾರೆ. ಅಂದರೆ ಪ್ರಜೆಗಳು ಚುನಾವಣೆ ಮಾಡಿಸಿ ಒಂದು ಪ್ರಭುತ್ವವನ್ನು ತಂದಾಗ ಅವರು ತಂದೆ ಆಗ್ತಾರೆ. ಈ ಪ್ರಜಾಪ್ರತಿನಿಧಿಗಳು ಆಳುವವರು ಯಾರಿದ್ದಾರೆ ಅವರಿಗೆ ತಂದೆಯರಾಗ್ತಾರೆ. ಅಂದರೆ ಪ್ರಜಾ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ, ಡೆಮಾಕ್ರಸಿಯಲ್ಲಿ ಮತ್ತೂ ವಿಶೇಷವಾಗಿ ಗೊತ್ತಾಗುತ್ತೆ. ಪ್ರಜಾ ಜನಯಂತೀತಿ ತೇ ಜನಾ, ಪ್ರಜಾ ತಾಹ ಪ್ರಜಾ ಜನಾಸ್ತೆ ಭವಂತಿ. ಆಮೇಲೆ ಆ ರಾಜನಿಗೆ ಇವರು ಜನಕನಾದವರು ರಾಜನ ಕೈಯಲ್ಲಿ ಆಳಿಸಿಕೊಳ್ತಾರೆ ಅನ್ನುವಲ್ಲಿ ಪ್ರಜೆಗಳು ಆಗ್ತಾರೆ ಅಂತ. ಇದು ಹೇಗೆ? ಒಂದು ಮರದ ಬೀಜವೇ ಮತ್ತೊಂದು ಮರಕ್ಕೆ ತಂದೆಯೂ ಆಗುತ್ತದೆ ಎನ್ನುವ ಅವಿಚ್ಛಿನ್ನವಾದ ಅನಾದಿಯಾದಂಥ ಪರಂಪರೆಯ ಸಂಕೇತವಾಗುತ್ತದೆ. ಅವರೇ ತಂದೆಯೂ ಆಗ್ತಾರೆ, ಅವರೇ ಮಕ್ಕಳು ಆಗ್ತಾರೆ ಅಂತ ಅನ್ನೋದು ಗೊತ್ತಿದೆ. ವೇದ ಆ ಕಾರಣದಿಂದಲೇ ಹೆಣ್ಣಿನಲ್ಲಿ ಗಂಡು ಪ್ರವೇಶಿಸಿ ಅಲ್ಲಿಂದಲೇ ಜನ್ಮಿಸಿ ಅವನೇ ಅವಳಿಗೆ ಮಗನಾಗ್ತಾನೆ. ಈ ಕಾರಣದಿಂದ ಏಕಕಾಲದಲ್ಲಿ ಪತ್ನಿ ಮಾತೆಯೂ ಆಗುತ್ತಾಳೆ, ಪತಿ ಪುತ್ರನೂ ಆಗುತ್ತಾನೆ ಎನ್ನುವ ಭಾವ ಬಂದಿದೆ. ತುಂಬ ಸೊಗಸಾಗಿರುವ ಉದಾತ್ತ ರಮಣೀಯವಾದಂಥ ಕಲ್ಪನೆ. ಮತ್ತು ಮನುವೇ ಭರತ ಅಂತ. ಮನು ಯಾರು? ಮನುತೇ ಇತಿ ಮನುಹು. ಆಲೋಚನೆ ಮಾಡುವ ಚಿಂತನಶೀಲರಾದವರೆಲ್ಲ ಮನುಗಳೇ ಆದಂಥವರು ಅಂತ. ಲೋಕಹಿತವನ್ನು ಚಿಂತನೆ ಮಾಡಿದಾಗ ಮನು ಅಂತ ಅನಿಸ್ಕೊಳ್ತಾನೆ. ಹೀಗೆ ಆತನ ನೆಲೆ ಭಾರತ ಅಂತ. ಚಿಂತನಶೀಲವಾದ ಮನಸ್ಸಿರುವ ದೇಹವೂ ಭಾರತ ಅಂತ ವ್ಯಷ್ಟಿ ಸ್ತರದಲ್ಲಿ ಹಾಗೂ ಕೂಡ ನಾವು ನೋಡಬಹುದು. ಜೊತೆಗೆ ಭಾರತ ಭೌಗೋಳಿಕವಾದ ಒಂದು ಆಯಾಮ ಅಂತ ನೋಡಿದಾಗ ಇನ್ನೂ ಬೇಕಾದಷ್ಟು ವಿವರಗಳು ಕಾಣಿಸುತ್ತವೆ. ಅದನ್ನೆಲ್ಲ ನಾವು ನಾಳೆಗೆ ಗಮನಿಸಿಕೊಳ್ಳೋಣ. ಅಷ್ಟು ವಿವರಗಳು ಕಾಣಿಸಿಕೊಳ್ಳುತ್ತದೆ. ಭರತ ಅನ್ನುವುದಕ್ಕೆ ಇರುವ ಬೇರೆ ಬೇರೆ ಹೆಸರುಗಳು, ಅರ್ಥ ಏನಿದೆ ಅದನ್ನು ನೋಡೋಣ. ಒಬ್ಬ ಭರತ ರಾಜ, ತ್ರತ್ಸು ಭರತ ಅಂತ. ಅವನು ತ್ರತ್ಸು ಕುಲದ ನಾಯಕ ಅಂತ. ಅವನೇ ಸರ್ವದಮನ, ಶಾಕುಂತಲ, ದೌಶ್ಯಂತಿ ಭರತ. ಸರ್ವದಮನ ಅಂತ ಅವನ ಪರಾಕ್ರಮದಿಂದ ಶಕುಂತಲೆಯ ಮಗನಾಗಿ ಶಾಕುಂತಲ, ದುಷ್ಯಂತನ ಮಗನೂ ಹೌದಾಗಿ ದೌಶ್ಯಂತಿ. ಅವನು ಗಂಗಾ, ಯಮುನಾ, ಸರಸ್ವತಿ ಇತ್ಯಾದಿ ನದಿ ತಟ ತೀರಗಳಲ್ಲಿ ಅನೇಕ ಯಜ್ಞಗಳನ್ನು, ಅಶ್ವಮೇಧ, ರಾಜಸೂಯಾದಿಗಳನ್ನು 100ಗಟ್ಟಲೆ ಸಂಖ್ಯೆಯಲ್ಲಿ ಮಾಡಿದ್ದಂಥ ಐತರೇಯ ಬ್ರಾಹ್ಮಣಾದಿಗಳಿಂದ ಗೋಚರವಾಗುತ್ತದೆ. ಯಜ್ಞ ಸಂಸ್ಕೃತಿಯ ಪರಮಾಚಾರ್ಯ ಅವನು ಅಂತ. ಯಜ್ಞ ಸಂಸ್ಕೃತಿ ಮುಂದೆ ವಿವರಗಳು ಬರ್ತವೆ. ಹಂಚಿಕೊಂಡು ಕೂಡಿ ಬಾಳುವ ಸಂಸ್ಕೃತಿ ತಾನೇ. ಆ ಸಂಸ್ಕೃತಿಯ ಪರಮೋತ್ಕೃಷ್ಟವಾದ ಆದರ್ಶವಾಗಿ ಕಾಣಿಸ್ತಾನೆ ಭರತ ಅಂತ. ಹೀಗೆ ಅವನು ಆರ್ಡರ್ ಆ್ಯಂಡ್ ಶೇರಿಂಗ್, ವ್ಯವಸ್ಥೆ ಮತ್ತು ಹಂಚಿಕೊಳ್ಳುವಿಕೆಯ ಒಂದು ಮಹಾಲಕ್ಷಣವಾಗಿ, ಕ್ಷಾತ್ರ ಪ್ರತೀಕವಾಗಿ, ಪರಮೋತ್ಕೃಷ್ಟ ಸ್ವರೂಪವಾಗಿ ಕಾಣಿಸ್ತಾನೆ. ಇನ್ನು ಬ್ರಾಹ್ಮದ ಅತ್ಯಂತ ಉನ್ನತ ಪ್ರತೀಕವಾಗಿ ಕಾಣಿಸ್ತಕ್ಕಂಥವನು ಯಾರು ಅಂದರೆ
ಆತ ಭರತ ಋಷಿ, ಜಡಭರತ ಅನ್ನುವ ಹೆಸರಿಂದಲೂ ಕೂಡ ಪ್ರಖ್ಯಾತ ಆದವನು. ವಿಷ್ಣು ಪುರಾಣದಲ್ಲಿ, ಭಾಗವತ ಪುರಾಣದಲ್ಲಿ ಕೂಡ ಬರುತ್ತದೆ. ಅವನು ಬಹಳ ದೊಡ್ಡ ಜ್ಞಾನಿಯಾಗಿದ್ದವನು ಮತ್ತು ಆತ ಎಷ್ಟೆಲ್ಲ ತತ್ವವನ್ನು ಲೋಕಕ್ಕೆಲ್ಲ ಬೋಧನೆ ಮಾಡಿದವನಾದ ಅಂತ ನಮಗೆ ಗೊತ್ತಾಗುತ್ತೆ. ರಾಹುಗಣನಿಗೆ ಅವನು ತತ್ವೋಪದೇಶ ಮಾಡಿದ ಅಂತ ಕೂಡ ಗೋಚರವಾಗುತ್ತದೆ. ಹೀಗಾಗಿ ಅವನು ಭರತ ಮೋಕ್ಷದ ಪ್ರತಿನಿಧಿಯಾಗಿ ನಿಲ್ತಕ್ಕಂಥವನು. ಇವನು ಕ್ಷಾತ್ರದ ಪ್ರತಿನಿಧಿಯಾಗಿ ನಿಲ್ಲುವುದರ ಜೊತೆಗೆ ಅರ್ಥದ ಧರ್ಮದ ಪ್ರತಿನಿಧಿಯೂ ಹೌದು. ಅರ್ಥ ಮತ್ತು ಧರ್ಮಗಳು, ಅರ್ಥ ಅಂತಂದರೆ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ಳೋಕೆ ಬೇಕಾದ ಸಂಪತ್ತು, ಧರ್ಮ ಅನ್ನೋದು ಅದಕ್ಕೆ ಬೇಕಾದಂಥ ನಿಯಾಮಕ ಶಕ್ತಿ ಅಂತ ಗೋಚರವಾಗುತ್ತೆ. ಇವನು ಮೋಕ್ಷ ಹಾಗೂ ಬ್ರಾಹ್ಮದ ಈ ದೃಷ್ಟಿಯಿಂದ ಕಾಣಿಸ್ತಾನೆ. ಅರ್ಥ ಅನ್ನುವಲ್ಲಿ ನಮಗೆ ಸಂಪನ್ಮೂಲ ಬೇಕು ಅಂದರೆ ಶೂದ್ರ ವೈಶ್ಯರು ಇಲ್ಲದೆ ಆಗುವುದೇ ಇಲ್ಲ. ಹೀಗಾಗಿ ಭರತ ಅನ್ನುವ ರಾಜ ಕ್ಷಾತ್ರ, ವೈಶ್ಯ, ಶೂದ್ರ, ಅರ್ಥ ಮತ್ತು ಧರ್ಮ ಎರಡು ಪುರುಷಾರ್ಥಗಳು, ಮೂರು ವರ್ಣಗಳಿಗೆ ಸಂಕೇತವಾಗಿ ನಿಲ್ತಾನೆ. ಇನ್ನು ಬ್ರಾಹ್ಮಕ್ಕೆ ಸಂಕೇತವಾಗಿ ನಮ್ಮ ಜಡಭರತ ಮಹರ್ಷಿ ಇದ್ದೇ ಇದ್ದಾನೆ, ಅದು ಮೋಕ್ಷಕ್ಕೂ ಸಂಕೇತ. ಇನ್ನು ಕಾಮಕ್ಕೆ ಯಾವುದು? ಭರತ ಮುನಿ, ನಾಟ್ಯಶಾಸ್ತ್ರ ಅನ್ನುವ ಪಂಚಮ ವೇದದ ಪರಮರ್ಷಿ ಆತ. ಇದಕ್ಕೆ ಯಾವ ವರ್ಣ? ಭರತ ಅನ್ನುವಂಥ ಒಂದು ರಾಜವ್ಯವಸ್ಥೆಯಲ್ಲಿ ಅರ್ಥದ ಆಯಾಮದಲ್ಲಿ ವೈಶ್ಯ ಶೂದ್ರರು ಬಂದರು, ಧರ್ಮದ ಆಯಾಮದಲ್ಲಿ ರಾಜನೂ ಬಂದ, ಇಲ್ಲಿಗೆ ಮೋಕ್ಷದ ಆಯಾಮದಲ್ಲಿ ಬ್ರಾಹ್ಮಣನೂ ಬಂದ. ಇದು ಯಾವುದು ಅಂದರೆ ಇದು ಸಾರ್ವವರ್ಣಿಕ ವೇದ. ನಾಟ್ಯಶಾಸ್ತ್ರವೇ ಹೇಳಿದ್ದಾರಲ್ಲ, ಸಾರ್ವವರ್ಣಿಕೋಯಂ ವೇದ. ಯಾಕೆ ಎಂಟರ್ಟೈನ್ಮೆಂಟ್ ಯಾರಿಗೆ ಬೇಡ? ಡಿ ವಿ ಜಿಯವರು ಹೇಳ್ತಾರಲ್ಲ, ಸೊಗಸು ನೊಲ್ಲನೆಂದಿಹ ಪ್ರಾಣಿ ಯಾವುದಿಹುದಯ್ಯ, ಸೊಗಸು ಬೇಡ ಅನ್ನುವ ಪ್ರಾಣಿ ಯಾವುದಿದೆ? ಗೀತ ನೃತ್ಯಗಳು ಈ ಜಾತಿಗೆ ಆ ಜಾತಿಗೆ, ಈ ವರ್ಣಕ್ಕೆ ಆ ವರ್ಣಕ್ಕೆ ಅಂತ ಇದೆಯಾ? ಚಿತ್ರಶಿಲ್ಪಗಳು, ಕಾವ್ಯ ರಚನೆಗಳೆಲ್ಲ ಯಾರಿಗೆ ಬೇಕಿಲ್ಲ? ಇದು ಸಾರ್ವವರ್ಣಿಕ ವೇದ. ಕ್ರೀಡನಕಮಿಚ್ಛಾಮಹ ದ್ರಷ್ಟುಮಿ ಶ್ರೋತುಂಚ ಯದ್ಭವೇತ್ ಅಂತಲೇ ಎಲ್ಲ ನಮಗೆ ಒಂದು ಆಟದ ಸಾಮಾನು ಬೇಕು, ನೋಡೋಕ್ಕೆ ಕೇಳೋಕ್ಕೆ ಎಲ್ಲ ಆಗಬೇಕು ಅಂತ ಇಡೀ ವಿಶ್ವವೇ ಹೋಗಿ ಬ್ರಹ್ಮನನ್ನು ಬೇಡಿಕೊಂಡಾಗ ಭರತನಿಗಾಗಿ ಅವನು ಕೊಟ್ಟಿದ್ದಲ್ವ ಅಂತಂದಾಗ ಆತ ಎಲ್ಲ ವರ್ಣಗಳ ಸಮಾಹಾರವಾದ ಭರತ. ಅಂದರೆ ವರ್ಣಾತ್ಮಕವೂ ಹೌದು ಭರತ, ವರ್ಣಾತೀತವೂ ಹೌದು. ಅದು ಕಾಮ. ಕಾಮ ಅಂದರೆ ಎಂಜಾಯ್ಮೆಂಟ್. ಬೇಸಲ್ ಎಂಜಾಯ್ಮೆಂಟಿಂದ ಅತ್ಯಂತ ಉನ್ನತವಾದಂಥ ಒಂದು ಎಂಜಾಯ್ಮೆಂಟ್ ಯಾವುದಿದೆ, ಅನುಭವ, ಅಲ್ಲಿವರೆಗೆ ಎಲ್ಲಕ್ಕೂ ಆಗುವಂಥದ್ದಾಗಿದೆ. ಇದಿಷ್ಟನ್ನು ಕೂಡ ನಾವು ಪ್ರಜಾ ಅಂದಾಗ ಸ್ತ್ರೀಲಿಂಗ, ಭಾರತೀ ಅಂತ ಕರಿತೀವಿ. ಪ್ರಜಾ ಶಬ್ದ ಸ್ತ್ರೀಲಿಂಗ, ಜನತೆ ಅನ್ನುವ ಶಬ್ದವು ಸ್ತ್ರೀಲಿಂಗ, ಜನತಾ ಅಂತ. ಪ್ರಜಾ ಅನ್ನುವ ಶಬ್ದ ಸ್ತ್ರೀಲಿಂಗಕ್ಕೆ ತಗೊಂಡಾಗ ಭರತ ಶಬ್ದ ಭಾರತೀ, ಭಾರತ ಶಬ್ದ ಭಾರತೀ ಆಗುತ್ತೆ. ಭಾರತೀ ಯಾರು? ಬ್ರಹ್ಮಾಣಿ, ವಾಗ್ದೇವತೆ, ವಿದ್ಯಾದಿ ದೇವತೆ, ಇದೆಲ್ಲವೂ ವಿದ್ಯೆ, ಇದೆಲ್ಲವೂ ಜ್ಞಾನ ಅಂತ. ಪುಲ್ಲಿಂಗ ಶಬ್ದದಲ್ಲಿ ತಗೊಂಡಾಗ ಭಾರತ ಅಂತಂದರೆ ನಮಗೆ ಮೊದಲೇ ಗೊತ್ತಿದೆ, ಒಂದು ವರ್ಚಸ್ಸು, ಒಂದು ಯಶಸ್ಸು, ಒಂದು ಮಹಸ್ಸು, ಒಂದು ತೇಜಸ್ಸು ಅಂತ. ಹೀಗೆ ಭಾರತ ಅನ್ನುವ ದೇಶದ ವಾಚಕ ಶಬ್ದದಲ್ಲಿಯೇ ಇಷ್ಟೆಲ್ಲ ಸ್ವಾರಸ್ಯಗಳು ಕಾಣುವಂತಾಗುತ್ತದೆ ಅಂತಂದರೆ ಇನ್ನೇನಿರಬೇಕು? ಮುಂದೆ ನಾಳೆಯೂ ನೋಡೋಣ. ಎಷ್ಟೋ ಜನಕ್ಕೆ ಇದು ಕಷ್ಟ ಅಂತ ಅನಿಸ್ಬೋದು. ಏನು ಮಾಡೋದು, ನನ್ನ ಹುಚ್ಚು, ನಾನು ಮಾತಾಡ್ಕೊಂಡು ಹೋಗ್ತೀನಿ. ನಮಸ್ಕಾರ.